ಓಕೆ, ಆತ್ಮೀಯ ವಿದ್ಯಾರ್ಥಿಗಳಿಗೆ ಆ, ಮತ್ತೊಮ್ಮೆ ಸ್ವಾಗತ. ವಿಜ್ಞಾನದ ಕೆಲವು ಇಂಪಾರ್ಟೆಂಟ್ ಏನು ಪಾಠಗಳಿದ್ದಾವೆ, ಆ ವಿಚಾರದಡಿಯಲ್ಲಿ ಕೆಲವು ಪಾಠಗಳನ್ನು ಆಯ್ಕೆ ಮಾಡಿಕೊಂಡು ತಮ್ಮ ಮುಂದೆ ತರಬೇಕು, ಎಕ್ಸ್ಪ್ಲೇನ್ ಮಾಡಬೇಕು ವಿದ್ಯಾರ್ಥಿಗಳಿಗೆ. ಯಾಕಂತಂದರೆ ಕೊನೆಯ ಗಳಿಗೆಯಲ್ಲಿ ವಿದ್ಯಾರ್ಥಿಗಳು ಓದ್ತಾ ಇರ್ತಾರೆ, ಕೆಲವು ಡೌಟ್ಸ್ ಇರ್ತವೆ, ಏನೆಲ್ಲ ಇರುತ್ತೆ. ಸೊ ಆ ವಿಚಾರದಲ್ಲಿ ಕೆಲವು ಡೌಟ್ಸನ್ನ ಕ್ಲಿಯರ್ ಮಾಡ್ತಾ ಹೋಗೋಣ, ಕೆಲವು ಪಾಠಗಳನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗೋಣ. ಕೆಲವೊಂದು ಕಡೆ ಪಾಠ ಆಗಿರುತ್ತೋ ಇಲ್ಲ ಏನೋ, ಶಿಕ್ಷಕರ ಕೊರತೆ ಇದ್ದ ಖಂಡಿತ ಆಗುತ್ತೆ ಸೊ ಹಾಗಾಗಿ ನೋಡ್ತಾ ಹೋಗೋಣ ಒಂದೊಂದಾಗಿ. ಇವತ್ತು ನಾನು ತೆಗೆದುಕೊಂಡಿರ್ತಕ್ಕಂಥ ಪಾಠ ಜೀವಕ್ರಿಯೆಗಳು. ಭಾಳ ಅತ್ಯಂತ ಅದ್ಭುತ ಪಾಠ. ಸೊ ಯಾರ್ಯಾರು ಫಸ್ಟ್ ಟೈಮ್ ಮೊದಲ ಬಾರಿ ನನ್ನ ಚಾನಲನ್ನು ವೀಕ್ಷಿಸ್ತಾ ಇದ್ದಾರೆ, ತಾವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಬೆಲ್ ಬಟನನ್ನು ಒತ್ತಿ. ಮುಂದೆ ಬರುವ ಎಲ್ಲ ನೋಟಿಫಿಕೇಷನ್ಗಳು ನಿಮಗೆ ತಲುಪಲಿವೆ. ಹಾಗಾಗಿ ಓಕೆ, ಶುರು ಮಾಡೋಣ. ಮೊಟ್ಟ ಮೊದಲನೇದಾಗಿ ಪಿ ಪಿ ಟಿಯನ್ನು ರೆಡಿ ಮಾಡಿಕೊಟ್ಟಂತಹ ನಮ್ಮ ವಿವಪ್ ಸರ್ರಿಗೆ ಧನ್ಯವಾದ ತಿಳಿಸುತ್ತಾ, ಯಾಕಂತಂದರೆ ಇದು ಓಪನ್ ಸೋರ್ಸ್ ಅಂತಲೇ ಹೇಳ್ಬಿಟ್ಟಾರೆ ಸರ್, ಹಾಗಾಗಿ ಬಳಸ್ಬೋದಾಗಿದೆ ಅಂತಂದರೆ ಏನಿಲ್ಲ. ಯಾಕಂದರೆ ವಿಷಯಗಳು ಸೇಮ್ ಇರುತ್ತೆ, ನೀವು ಯಾರು ಮಾಡಿದ್ರೂ ಕೂಡ, ಬಟ್ ಮಾಡುವ ವಿಧಾನ ಒಬ್ಬರಿಂದ ಒಬ್ಬರಿಗೆ ವ್ಯತ್ಯಾಸ ಆಗ್ತಾ ಹೋಗ್ತದೆ. ಶುರು ಮಾಡೋಣ, ನೋಡೋಣ ಏನೇನೆಲ್ಲ ಇದೆ ವಿಚಾರಗಳು ಇದರಲ್ಲಿ. ಓಕೆ, ರೈಟ್. ಸೊ ಇಲ್ಲಿ ಬರ್ತವೆ, ಯೋಚಿಸಿ ನೋಡಿ ಅಂತ ಒಂದು ಪ್ರಶ್ನೆ ಇದೆ. ಹೇಳಿ ನೋಡೋಣ ಏನಿದು ಪ್ರಶ್ನೆ, ಏನಿದೆ ಇಲ್ಲಿ. ಭಾಳಷ್ಟು ಚಿತ್ರಗಳನ್ನು ಕೊಡಲಾಗಿದೆ. ಕೆಲವು ಜೀವಂತ ಚಿತ್ರಗಳಿದ್ದಾವೆ, ಮನುಷ್ಯರ ಚಿತ್ರ ಇದೆ, ಆನೆ, ಪ್ರಾಣಿಗಳಿದ್ದಾವೆ, ಆಮೇಲೆ ಕಾರ್ ಇದೆ, ಡಾಲ್ ಇದೆ, ಎಲ್ಲ ಇದ್ದಾವೆ, ಮರಗಳು ಕೂಡ ಇದೆ. ಯಾವುದು ಜೀವಂತ ಮತ್ತು ಯಾವುದು ಜೀವಂತವಲ್ಲ ಎಂಬುದರ ನಡುವಿನ ವ್ಯತ್ಯಾಸವನ್ನು ನಾವು ಹೇಗೆ ಕಂಡುಕೊಳ್ತೇವೆ ಅನ್ನೋಂಥ ಪ್ರಶ್ನೆ ಇದೆ ಒಂದು. ಸಹಜವಾಗಿ ವಿದ್ಯಾರ್ಥಿಗಳಿಗೆ ಗೊತ್ತಿದೆ, ಯಾವೆಲ್ಲ ಜೀವಿಗಳು ಅಂತ ನಾವೇನು ಕರಿತೀವಲ್ಲ, ಅವುಗಳು ಉಸಿರಾಡಬೇಕು ಅಥವಾ ಏನಾದರೂ ಒಂದು ಜೀವಕ್ರಿಯೆ ನಡಿಬೇಕಲ್ಲ ಒಳಗಡೆ. ಅವು ಆಲೋಚಿಸ್ಬೇಕು, ಉಸಿರಾಡಬೇಕು, ಊಟ ಮಾಡಬೇಕು, ಜೀರ್ಣಕ್ರಿಯೆ ನಡಿಬೇಕು. ಈ ರೀತಿಯ ಒಂದು ಕಲ್ಪನೆ ಇದೆಯಲ್ಲ, ಏನಾದ್ರು ಒಂದು ನಡಿಬೇಕಾದ್ರೆ ಚಲನೆ ಇರಬೇಕು ಪ್ರಮುಖವಾಗಿ. ಯಾವ ವಸ್ತು ಚಲಿಸ್ತದ ಅದಕ್ಕೆ ಸಹಜವಾಗಿ ಜೀವ ಇದೆ ಅಂತ ನಾವು ಕರಿತೇವೆ. ಉಸಿರಾಡಬೇಕು, ಈ ಥರ ಭಾಳಷ್ಟು ಕ್ರಿಯೆಗಳನ್ನು ಅದು ಮಾಡಬೇಕಾಗತ್ತೆ. ಕೆಲವು ಕ್ರಿಯೆಗಳನ್ನು, ಮಿನಿಮಮ್ ಕ್ರಿಯೆಗಳನ್ನು ಒಂದು ವಸ್ತು ಮಾಡಬೇಕಾಗತ್ತೆ. ಒಂದು ವಸ್ತು ಅಥವಾ ಒಂದು ಕಾಯ ಅಂತ ನಾವು ತೆಗೆದುಕೊಳ್ಬೋದಾಗಿದೆ. ಸೊ ಯಾವಾಗ ಒಂದು ಕಾಯ ಈ ರೀತಿಯ ಉಸಿರಾಟ ಆಗಲಿ, ಚಲನೆ ಆಗಲಿ, ಏನೋ ಪೋಷಣೆ ಆಗಲಿ ಮಾಡಿಕೊಳ್ತದಲ್ಲ, ಆಹಾರನ ಸೇವಿಸುವಂಥದ್ದು, ವಿಸರ್ಜನೆ, ಇವೆಲ್ಲವೂ ನಡೀತದೆ. ಇಂಥವುಗಳನ್ನ ನಾವೇನಂತ ಕರಿತೀವಿ, ಜೀವಂತಹ ಕಾಯಗಳು ಅಂತೇಳಿ ಕರೆದು ಹೋಗ್ತವೆ. ಸೊ ಯಾವಕ್ಕೆಲ್ಲ ಈ ರೀತಿಯ ಜೀವಕ್ರಿಯೆಗಳು ಅವುಗಳಲ್ಲಿ ನಡೆಯುವುದಿಲ್ಲ, ಸಹಜವಾಗಿ ಅಂತಹ ಕಾಯಗಳನ್ನು, ವಸ್ತುಗಳನ್ನು ನಾವು ನಿರ್ಜೀವಿಗಳು ಅಥವಾ ಭೌತಿಕ ಅಂಶಗಳು ಅಂತೇಳಿ ಕರ್ಕೊಂಡು ಹೋಗ್ತವೆ. ಸೊ ಈ ರೀತಿಯಲ್ಲಿ ಇದೆ ಅಲ್ವಾ. ನೋಡ್ತಾ ಹೋಗೋಣ, ಇನ್ನೂ ಭಾಳಷ್ಟು ವಿಚಾರಗಳಿದೆ ತಿಳ್ಕೊಳ್ಳಲಿಕ್ಕೆ, ಒಂದೊಂದು ಹಾಗೆ ನೋಡ್ತಾ ಹೋಗೋಣ. ಸೊ ಜೀವಂತ ಇರೋದ್ರ ಆಧಾರವೇನು ಅನ್ನುವಂಥದ್ದು. ಸೊ ಜೀವಂತ ಒಂದು ಕಾಯ ಇದೆ ಅಂತಂದರೆ ಅದಕ್ಕೆ ಏನೆಲ್ಲ ಆಧಾರ ಬೇಕಾಗುತ್ತಲ್ಲ, ನಾವು ಯಾವ ಆಧಾರ ಇಟ್ಟುಕೊಂಡು ವಸ್ತು ಜೀವಂತವಾಗಿದೆ, ಒಂದು ಕಾಯ ಜೀವಂತವಾಗಿದೆ ಅಂತ ಹೇಳಲಿಕ್ಕೆ. ಬೆಳವಣಿಗೆ ಇರಬೇಕು, ಸಹಜವಾಗಿ ಚಲನೆ ಇರಬೇಕು, ನಾನು ಹೇಳಿದೆ, ಉಸಿರಾಟ ಇರಬೇಕು, ವಿಸರ್ಜನೆ ಇರಬೇಕು, ರಕ್ತ ಪರಿಚಯ ಇರಬೇಕು, ಇನ್ನೂ ಭಾಳಷ್ಟು ವಿಚಾರಗಳನ್ನು ನೋಡ್ತಾ ಹೋಗ್ತವೆ. ಇವೆಲ್ಲವುಗಳು ಕೂಡ ಏನನ್ನು ತೋರಿಸ್ತವೆ ಅಂತಂದರೆ ಒಂದು ಕಾಯ ಜೀವಂತವಾಗಿದೆ ಅನ್ನೋದನ್ನು ಹೇಳ್ತವೆ. ಇದರ ವಿರುದ್ಧವಾಗಿ ನಡೆದಿದ್ದೇ ಆದರೆ ಆ ಕಾಯಗಳೆಲ್ಲವೂ ಕೂಡ ನಿರ್ಜೀವಿಗಳು. ಒಂದು ವಸ್ತು ಇದ್ದಲೇ ಇತ್ತು, ಚಲನೆನೇ ಇಲ್ಲ, ನೀವು ಇವತ್ತಿಟ್ಟರು, ಇವತ್ತು ಒಂದು ವಸ್ತುವನ್ನು ಎಲ್ಲೇ ಒಂದು ಕಡೆಗೆ ಇಟ್ಟಿದ್ದೀರಿ, ಒಂದು ಕಲ್ಲು ಅಥವಾ ಏನೋ ಒಂದು ಟೇಬಲ್ ಅಂತ ಅಂದ್ಕೊಂಡ್ರೆ, ಅದು ನೀವು ನಾಳೆ ಬಂದರೂ ಅಲ್ಲೇ ಇದೆ, ಇನ್ನೊಂದು ವರ್ಷ ಬಿಟ್ಟರು ಅಲ್ಲೇ ಇದೆ ಅಂತಂದಾಗ ಏನಾಗುತ್ತೆ, ಅದು ನಿರ್ಜೀವ ಅಂತ ಸಹಜವಾಗಿ ಅಂದ್ಕೊಳ್ತೇವೆ ನಾವು, ಕಾರಣ ಚಲನೆ ಇಲ್ಲ ಅಲ್ಲಿ ಅಲ್ವಾ. ಈ ರೀತಿಯಲ್ಲಿ ಭಾಳಷ್ಟು ವಿಚಾರಗಳನ್ನು
ಆಧಾರಗಳನ್ನು ಇಟ್ಟುಕೊಂಡು ನಾವು ವಸ್ತು ಜೀವಂತವಾಗಿ ಇದೆಯೋ ಇಲ್ವೋ ಅನ್ನೋದನ್ನು ನೋಡ್ತಾ ಹೋಗ್ತೇವೆ. ನೆಕ್ಸ್ಟ್ ನೋಡೋಣ. ಸೊ ಈಗ ಜೀವಕ್ರಿಯೆಗಳು ಎಂದರೇನು? ನಿರ್ವಹಣಾ ಕಾರ್ಯವನ್ನು ಜೊತೆಯಾಗಿ ನಿರ್ವಹಿಸುವ ಪ್ರಕ್ರಿಯೆಗಳಿಗೆ ಜೀವಕ್ರಿಯೆಗಳು ಅಂತೇಳಿ ಕರಿತೇವೆ. ಏನು ನಿರ್ವಹಣಾ ಕಾರ್ಯ? ನಮ್ಮ ಕಾಯಕ್ಕೆ ಅಲ್ವಾ ದೇವರು ಇಂಥದೇ ಕೆಲಸ ಮಾಡ್ಬೇಕಂತ ಹೇಳಿದನಲ್ವಾ, ಅಂತಹ ಕಾರ್ಯಗಳನ್ನು ಅವು ಮಾಡಬೇಕು. ನಮ್ಮಲ್ಲಿರ್ತಕ್ಕಂತಹ ಏನು ಆರ್ಗನ್ಸ್ ಅಂತ ಏನು ಕರಿತೀವಲ್ಲ, ಅಂಗಗಳು, ಅವೆಲ್ಲವೂ ತಮ್ಮ ತಮ್ಮ ಕೆಲಸವನ್ನು ನಿರ್ದಿಷ್ಟ ರೀತಿಯಲ್ಲಿ ಅವು ಮಾಡಬೇಕಾಗತ್ತೆ ಮತ್ತು ಜೊತೆಯಾಗಿ ಮಾಡಬೇಕಾಗತ್ತೆ. ನಿರ್ವಹಣಾ ಕಾರ್ಯ ಜೊತೆಯಾಗಿ ನಿರ್ವಹಿಸುವ ಪ್ರಕ್ರಿಯೆಗಳೇ ಜೀವಕ್ರಿಯೆಗಳು ಅಂತ ತೆಗೆದುಕೊಂಡಿದ್ದಾವೆ. ನೆಕ್ಸ್ಟ್, ಜೀವಿಗಳ ನಿರ್ವಹಣಾ ಪ್ರಕ್ರಿಯೆಗಳು ಅವು ಯಾವ ನಿರ್ದಿಷ್ಟ ಕಾರ್ಯಗಳನ್ನು ಮಾಡದಿದ್ದ ಸಮಯದಲ್ಲೂ ನಡೆಯುತ್ತಲೇ ಇರಬೇಕು. ಇದು ಕೂಡ ಭಾಳ ಇಂಪಾರ್ಟೆಂಟ್. ಈಗ ನೋಡಿ, ನಾವು ಉಸಿರಾಡ್ತೇವಲ್ಲ, ನಾವೇನಾದ್ರು ಉಸಿರಾಡೋ ಈಗ ಉಸಿರಾಡಪ್ಪ, ಈಗ ಉಸಿರು ಸ್ವಲ್ಪ ನಿಲ್ಲಿಸಿ ಒಂದು 5 ನಿಮಿಷ ಅಂತ ಅಂದ್ಕೊಳ್ಳೋಕೆ ಸಾಧ್ಯ ಇದೆಯಾ? ನೀವು ಹೇಳಿದ್ರು ಬಿಟ್ಟರು ಈ ಶ್ವಾಸಕೋಶಗಳು ತಮ್ಮ ಕೆಲಸವನ್ನು ತಾವು ಮಾಡ್ತಾನೆ ಇರ್ತವೆ ಅಲ್ವಾ. ಆಕ್ಸಿಜನ್ನನ್ನು ಒಳಗಡೆ ತೆಗೆದುಕೊಳ್ತವೆ, ಕಾರ್ಬನ್ ಡೈಆಕ್ಸೈಡ್ ಹೊರಗಡೆ ಹಾಕ್ತಾನೆ ಇರ್ತವೆ. ಅನಿಲಗಳ ವಿನಿಮಯ ನೋಡಿ, ಅನಿಲಗಳ ವಿನಿಮಯ ನಡೆಯುತ್ತೆ ಅಲ್ವಿಯೋಲಾಯಲ್ಲಿ. ಅದು ಯಾರನ್ನು ಹೇಳ್ಕೊಟ್ಟಿದ್ವಿ ನಾವು ಅವರಿಗೆ, ಮಾಡಿ ಈ ಥರ ಮಾಡಿರಿ ಅಂತೇಳಿ. ಸೊ ಇಲ್ಲ, ಹಾಗಾಗಿ ಆಮೇಲೆ ಹೃದಯ ಬಡಿತ ನೋಡಿ, ರಕ್ತ ಪರಿಚಲನೆ, ಇದು ಹಾರ್ಟಿಗೆ ಸ್ವಲ್ಪ ನಿಂತ್ಕೊಳ್ಳೋವಾಗ ನನಗೇನೋ ಕೆಲಸ ಇದೆ ಅಂತಂದರೆ ನಿಂತ್ಕೊಳ್ಳೋಕೆ ಸಾಧ್ಯ ಇದೆಯಾ? ನಿಂತಂದ್ರೆ ಮುಗಿತಲ್ಲ ಕೆಲಸಲ್ಲೇ. ಸೊ ಈ ರೀತಿಯಲ್ಲಿ ನಾವು ಏನು ಅವುಗಳಿಗೆ ಡೈರೆಕ್ಷನ್ಸನ್ನು ಕೊಡದಿದ್ದರೂ ಕೂಡ ಅವು ಕೆಲಸ ಮಾಡ್ತಾ ಇರ್ತವೆ. ಈ ಜೀವಕ್ರಿಯೆಗೆ ಶಕ್ತಿ ಅವಶ್ಯಕತೆ ಇದೆ. ಯಾವುದೇ ಜೀವಕ್ರಿಯೆ ಇರಲಿ, ನೀವು ಉಸಿರಾಡ್ಬೇಕಂದ್ರೆ ಕೂಡ ಒಂದು ಶಕ್ತಿ ಬೇಕು ಅದಕ್ಕೆ ಅಲ್ವಾ, ಶಕ್ತಿ ಅವಶ್ಯಕತೆ ಇದೆ. ನಾವು ಆಲೋಚನೆ ಮಾಡ್ಬೇಕಂದ್ರೆ ಕೂಡ ನೋಡಿ, ಗ್ಲುಕೋಸ್ ಬೇಕು ಬ್ರೈನ್ಗೆ, ಅವಶ್ಯಕತೆ ಇದೆ ತಾನೆ, ಶಕ್ತಿ ಅವಶ್ಯಕತೆ ಇದ್ದೇ ಇದೆ ಅಲ್ವಾ. ಕೆಲಸ ಮಾಡುವ ಸಾಮರ್ಥ್ಯವನ್ನೇ ಶಕ್ತಿ ಅಂತೇಳಿ ಕರಿತೇವೆ ನಾವು. ಶಕ್ತಿ ಅಂತಂದರೆ ಕೆಲಸ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಸಾಮರ್ಥ್ಯ, ಅದನ್ನು ಶಕ್ತಿ ಅಂತೇಳಿ ಕರಿತೇವೆ, ಎನರ್ಜಿ ಅಂತೇಳಿ ಕರಿತೇವೆ. ಇದು ದೇಹದ ಹೊರಗಿನಿಂದ ಆಹಾರದ ರೂಪದಲ್ಲಿ ನಮಗೆ ಪೂರೈಸಲ್ಪಡುತ್ತದೆ. ರೈಟ್, ಸಿಂಪಲ್ ಆಗಿದೆ. ನಮ್ಮ ದೇಹದ ಒಳಗಡೆ ಶಕ್ತಿ ಬೇಕು ಅಂತಂದಾಗ ನಾವು ಆಹಾರವನ್ನು ಸೇವಿಸಬೇಕಾಗತ್ತೆ, ಸರಿಯಾದ ಆಹಾರವನ್ನು, ಪೌಷ್ಟಿಕಾಂಶವನ್ನು ತಿನ್ನಬೇಕಾಗತ್ತೆ, ಚೆನ್ನಾಗಿ ಶಕ್ತಿ ಬೇಕಂತಂದಾಗ ಅಲ್ವಾ. ಸೊ ನಾವು ಸೇವಿಸಿದಂಥ ಆಹಾರ ಪಚನಗೊಳ್ಬೇಕು, ಅಂದರೆ ಡೈಜೆಷನ್ ಆಗಬೇಕು. ಎಲ್ಲೆಲ್ಲಿ ಡೈಜೆಷನ್ ಆಗುತ್ತೆ ಅಲ್ವಾ, ಅದೆಲ್ಲ ಮುಂದೆ ನೋಡ್ತಾ ಹೋಗ್ತೇವೆ ಒಂದೊಂದಾಗೆ. ಸೊ ಬಾಯಿಂದ ಶುರುವಾಗಿರ್ತಕ್ಕಂತಹ ಡೈಜೆಷನ್ನು ಸೊ ಅಪ್ ಟು ಸಣ್ಣ ಕರಳಿನವರಿಗೂ ನಡೀತಾ ಇರುತ್ತೆ ಅಲ್ವಾ. ಅದು ಯಾವ್ಯಾವ ಹಂತದಲ್ಲಿ ಏನೇನಾಗುತ್ತೆ ಅನ್ನೋದು ಮುಂದೆ ನೋಡ್ತವೆ. ಸೊ ಇದನ್ನು ಪೋಷಣೆ ಅಂತೇಳಿ ಕರೀತೇವೆ. ನಾವು ಆಹಾರವನ್ನು ಸೇವಿಸಿಕೊಳ್ತೇವೆ ಅಲ್ವಾ, ಸೇವಿಸಿ ಅದನ್ನು ಜೀರ್ಣಿಸಿಕೊಂಡು ನಮ್ಮ ದೇಹಗತವನ್ನಾಗಿ ಮಾಡಿಕೊಳ್ತವೆ. ನಮ್ಮ ರಕ್ತದಲ್ಲಿ ಅದನ್ನು ಮಿಕ್ಸ್ ಮಾಡ್ಕೊಳ್ತೀವಲ್ಲ, ಇದನ್ನು ದೇಹಗತ ಅಂತೇಳಿ ಕರ್ಕೊಳ್ತವೆ. ಹಾಗಾಗಿ ನಮಗೆ ಶಕ್ತಿ ಅವಶ್ಯಕತೆ ಇದ್ದೇ ಇದೆ. ಯಾವುದೇ ಕೆಲಸ ಮಾಡಲಿ, ಒಂದು ಉಸಿರಾಟಕ್ಕೂ ಶಕ್ತಿ ಅವಶ್ಯಕತೆ ಇದೆ, ರಕ್ತ ಪರಿಚಲನೆಗೂ ಶಕ್ತಿ ಅವಶ್ಯಕತೆ ಇದೆ, ಆಲೋಚನೆ ಮಾಡಲಿಕ್ಕೂ ಶಕ್ತಿ ಅವಶ್ಯಕತೆ ಇದೆ. ನೋಡಿ, ಜೀವಕ್ರಿಯೆಯ ಉತ್ಕರ್ಷಣ ಅಪಕರ್ಷಣ ಕ್ರಿಯೆಗಳಲ್ಲಿ ಅಣುಗಳ ವಿಭಜನೆಗೆ ಆಕ್ಸಿಜನ್ ಆಕರಗಳನ್ನು ಬಳಸಿಕೊಳ್ತೇವೆ. ಖಂಡಿತ ದೇಹದಲ್ಲಿ ಉತ್ಪತ್ತಿಯಾದ ತ್ಯಾಜ್ಯ ಉತ್ಪನ್ನಗಳನ್ನು ದೇಹದಿಂದ ಹೊರಹಾಕಬೇಕಾದ ಅಗತ್ಯವಿದೆ. ಈ ಕ್ರಿಯೆಗೆ ವಿಸರ್ಜನೆ ಅಂತ ಕರಿತೇವೆ. ಸಹಜ, ನಾವು ಸೇವಿಸ್ತೇವೆ ಆಹಾರವನ್ನು ಅಲ್ವಾ, ಪೋಷಣೆ ಸಹಜವಾಗಿ ನಾವು ಮಾಡ್ಕೊಳ್ತೇವೆ, ಆಹಾರವನ್ನು ಸೇವಿಸ್ತೇವೆ. ಎಷ್ಟು ಜೀರ್ಣ ಆಗುತ್ತೆ ನಮ್ಮ ದೇಹದಲ್ಲಿ, ಡಿಪೆಂಡ್ಸ್ ಆನ್ ದ ವರ್ಕ್ ವಾಟ್ ವಿ ಹ್ಯಾವ್ ಗೋಯಿಂಗ್ ಟು ಡೂ ಆರ್ ವಾಟ್ ವಿ ಹ್ಯಾವ್ ಬೀಯಿಂಗ್ ಡನ್ ಆಲ್ರೆಡಿ ಅಲ್ವಾ. ಯಾವ ಕೆಲಸವನ್ನು ನಾವು ಮಾಡೋಕ್ಕೆ ಹೋಗಿದ್ದೇವೆ, ಹೊರಡ್ತಾ ಇದ್ದೇವೆ, ಅದು ಹಾರ್ಡ್ ಕೆಲಸನ ಸಾಫ್ಟ್ ಕೆಲಸನ ಅಲ್ವಾ. ಸೊ ಈ ರೀತಿ ಆಧಾರದ ಮೇಲೆ ನಾವು ಸೇವಿಸಿದಂಥ ಆಹಾರ ಜೀರ್ಣ ಆಗುತ್ತೆ. ಚಯಾಪಚಯ ಕ್ರಿಯೆ ನಡೀತದಲ್ಲ, ಅಲ್ಲಿ ಕೂಡ ಕೆಲವು ಜೀರ್ಣ ಆಗದಂತಹ ವಸ್ತುಗಳು ಉಳಿತವಲ್ಲ, ಅದನ್ನು ತ್ಯಾಜ್ಯ ಅಂತ ಕರಿತೇವೆ. ಆ ತ್ಯಾಜ್ಯನ ಹೊಟ್ಟೆಗೆ ಇಟ್ಕೊಳ್ಳೋಕೆ ಸಾಧ್ಯ ಇದೆಯಾ? ಅದು ವಿಸರ್ಜನೆ ಆಗೇ ಆಗ್ತದೆ, ಸಹಜವಾದ ಕ್ರಿಯೆ. ಸೊ ಓಕೆ, ಮುಂದೆ ನೋಡ್ತಾ ಹೋಗೋಣ. ಸೊ ಇಲ್ಲಿ ಬಂತು ಪೋಷಣೆ ಅಂದ್ರೇನು, ಎಕ್ಸಾಮಲ್ಲಿ ಕೇಳ್ತಾರೆ ನಮಗೆ. ರೈಟ್, ಪೋಷಣೆ ಅಂದರೆ ನೋಡಿಬಿಡೋಣಲ್ವಾ. ಜೀವಿಗಳ ಜೈವಿಕ ಪ್ರಕ್ರಿಯೆ ನಿರಂತರವಾಗಿಡಲಿಕ್ಕೆ ಅಗತ್ಯವಾದ ಆಹಾರ ಪಡೆಯುವುದಕ್ಕೆ ಪೋಷಣೆ ಅಂತ ಕರೀತವೆ. ರೈಟ್, ಜೀವಿಗಳ ಜೈವಿಕ ಪ್ರಕ್ರಿಯೆ, ನಾವು ಜೀವಿಗಳಂತ ಅಂದ್ಕೊಂಡ್ರೆ ಈ ಜೀವಿಗಳಂದಾಗ ಎರಡೇ ಕಾನ್ಸೆಪ್ಟ್ ಇಲ್ಲಿ, ಪ್ರಾಣಿಗಳು ಸಸ್ಯಗಳು
ಅಲ್ವಾ. ಪ್ರಾಣಿಗಳಲ್ಲಿ ಕ್ರಿಮಿಕೀಟಗಳು ಅಷ್ಟು ಬಂದು ಹೋಗ್ತವೆ, ಇನ್ಕ್ಲೂಡಿಂಗ್ ನಾವು ಬಂದು ಹೋಗ್ತವೆ. ಸಸ್ಯಗಳು ಕೂಡ ಜೀವಂತವಾಗಿದ್ದಾವೆ ಅನ್ನೋದನ್ನು ಅಲ್ವಾ ಕಂಡುಹಿಡಿದಲಾಗಿದೆ. ಜಗದೀಶ್ ಚಂದ್ರ ಬೋಸ್ ಅವರು ಸಸ್ಯಗಳ ಜೀವ ಇದೆ ಅಂತೇಳಿ ಕಂಡು ಹಿಡಿದ್ರು ಅಲ್ವಾ. ಸೊ ಹಾಗಾಗಿ ಪೋಷಣೆ ಅಂತಂದ್ರೆ ಏನು, ಈ ಜೀವಿಗಳ ಜೈವಿಕ ಪ್ರಕ್ರಿಯೆ ಅಂತಂದ್ರೆ ಏನು, ದಿನನಿತ್ಯದ ಕೆಲಸ ನಡಿಬೇಕಲ್ಲ. ನಾವು ಜೈವಿಕ ಕ್ರಿಯೆ ನಡೆಸ್ಬೇಕು, ಹೃದಯ ಬಡಿಬೇಕು, ಪಂಪ್ ಮಾಡಬೇಕಾಗತ್ತೆ, ಶ್ವಾಸಕೋಶಗಳು ಉಸಿರಾಡಬೇಕಾಗತ್ತೆ, ಬ್ರೈನ್ ಓಡಬೇಕು, ಕೈಕಾಲು ಚಲನೆಯಲ್ಲಿರಬೇಕು. ಇವೆಲ್ಲವನ್ನ ಜೈವಿಕ ಪ್ರಕ್ರಿಯೆ ಅಂತೇಳಿ ಕರಿತೀವಿ. ಇದು ನಿರಂತರವಾಗಿರುತ್ತೆ. ನಿರಂತರವಾಗಿಡಬೇಕಂತಂದ್ರೆ ಏನು, ಅಗತ್ಯವಾದ ಆಹಾರವನ್ನು ನಾವು ಪಡಿಬೇಕಾಗತ್ತೆ. ಇಲ್ಲಾಂದ್ರೆ ಬೆಡ್ ರಿಡನ್, ಶಕ್ತಿ ಇಲ್ಲ ಅಂದ್ರೆ ಏನಾಗುತ್ತೆ, ಬೆಡ್ನ ಮಕ್ಕಳು ಸುಮ್ಮನೆ ಬೆಡ್ ರಿಡನ್ ಅಂತ ಕರಿತೇವೆ ಅಲ್ವಾ. ಇದನ್ನು ಪೋಷಣೆ ಅಂತೇಳಿ ಕರಿತೇವೆ. ಪೋಷಣೆ ಅಂದರೆ ಸಿಂಪಲ್ ಇದೆ, ನಾವು ಆಹಾರವನ್ನು ಸೇವಿಸ್ತವೆ, ಅದನ್ನು ಜೀರ್ಣ ಮಾಡ್ಕೊಳ್ತವೆ, ಜೀರ್ಣ ಮಾಡಿಕೊಂಡು ಅದನ್ನು ದೇಹಗತ ಮಾಡ್ಕೊಳ್ತವೆ. ಇದನ್ನು ನಾವು ಪೋಷಣೆ ಅಂತೇಳಿ ಕರಿತೇವೆ. ಕೆಲವು ಜೀವಿಗಳು ನಿರವಯವ ಮೂಲಗಳಿಂದ ಸರಳವಾದ ಆಹಾರ ವಸ್ತುಗಳನ್ನು ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರಿನ ರೂಪದಲ್ಲಿ ಬಳಸಿಕೊಳ್ತವೆ. ಇನ್ಆರ್ಗ್ಯಾನಿಕ್ ಅಂತ ಕರಿತವೆ. ಆರ್ಗ್ಯಾನಿಕ್ ಬೇರೆ, ಇನ್ಆರ್ಗ್ಯಾನಿಕ್ ಬೇರೆ. ಆರ್ಗ್ಯಾನಿಕ್ ಆಹಾರದಲ್ಲಿ ಏನಿರುತ್ತೆ, ಈಗೆಲ್ಲ ತರಕಾರಿಗಳೆಲ್ಲ ನೋಡ್ತೀವಲ್ಲ, ವೆಜಿಟೇಬಲ್ಸ್ ಅವೆಲ್ಲ, ಇದರಲ್ಲಿ ಕಾರ್ಬನ್ ಧಾತು ಕಂಪಲ್ಸರಿ ಆಗಿ ಇರುತ್ತೆ. ಯಾವೆಲ್ಲ ಆಹಾರದಲ್ಲಿ ಕಾರ್ಬನ್ ಇದೆ, ಯಾವೆಲ್ಲ ವೆಜಿಟೇಬಲ್ಸಲ್ಲಿ ಕಾರ್ಬನ್ ಇದೆ, ಆಹಾರದ ಮೂಲಗಳಲ್ಲಿದೆ, ಅದನ್ನು ನಾವು ಸಾವಯವ ಅಂತ ಕರಿತವೆ. ಯಾವುದರಲ್ಲಿ ಈ ಸಾಲ್ಟ್ ಲವಣಗಳಿರುತ್ತೆ ಹೆಚ್ಚಾಗಿ ಅಲ್ವಾ, ಇವುಗಳನ್ನು ನಾವು ನಿರವಯವ ಅಂತೇಳಿ ಕರಿತೇವೆ. ರೈಟ್ ತಾನೆ. ಕೆಲವು ಜೀವಿಗಳು ನಿರವಯವ ಮೂಲಗಳಿಂದ ಸರಳವಾದ ಆಹಾರ ವಸ್ತುಗಳನ್ನು ಪಡೆದುಕೊಳ್ತವೆ. ವಸ್ತುಗಳನ್ನು ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರಿನ ರೂಪದಲ್ಲಿ ಬಳಸಿಕೊಳ್ತವೆ. ರೈಟ್. ಉದಾಹರಣೆಗೆ ನೋಡಿ, ಹಸಿರು ಸಸ್ಯಗಳು, ಕೆಲವು ಬ್ಯಾಕ್ಟೀರಿಯಾಗಳು ಈ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರಿನ ರೂಪದಲ್ಲಿ ಆಹಾರವನ್ನು ಪಡೆದುಕೊಳ್ಳುತ್ತೆ ಅಂತ ನಾವು ಹೇಳಿದ್ದೇವೆ. ರೈಟ್ ತಾನೆ. ಓಕೆ. ಸಸ್ಯಗಳಿಗೆ ಪ್ರಮುಖವಾಗಿ ಬೇಕಾಗಿರೋದೇ ಏನು, ಕಾರ್ಬನ್ ಡೈಆಕ್ಸೈಡ್. ಈ ಕಾರ್ಬನ್ ಡೈಆಕ್ಸೈಡ್ ಹೇಗೆ ಹೋಗುತ್ತೆ ಒಳಗಡೆ, ಎಲ್ಲಿ ಆಹಾರ ತಯಾರಾಗುತ್ತೆ ಸಸ್ಯಗಳಲ್ವ. ಸಸ್ಯಗಳಲ್ಲಿ ಆಹಾರ ತಯಾರಾಗೋದು ಎಲ್ಲಿ ನೋಡಿ, ಎಲೆಗಳಿದೆ. ಈ ಎಲೆಗಳು ಏನಿದಾವಲ್ಲ, ಈ ಎಲೆಗಳೇ ನಮಗೆ ಸಸ್ಯದಲ್ಲಿ ಏನಂತ ಕರಿತವೆ, ಆಹಾರದ ಒಂದು ಕೋಣೆ. ಅಂದರೆ ಆಹಾರ ತಯಾರಾಗುವ ಕೋಣೆ ಅಂದ್ರೆ ಏನು, ಕಿಚನ್ ಎಲೆ ಅಲ್ವಾ. ಎಲೆ ಒಳಗಡೆ ಏನಿದೆ, ಕ್ಲೋರೋಫ್ಲಾಸ್ಟ್ ಇದೆ. ಕ್ಲೋರೋಫ್ಲಾಸ್ಟ್ ಒಳಗಡೆ ಏನಿದೆ, ಕ್ಲೋರೋಫಿಲ್ ಇದೆ. ಈ ಕ್ಲೋರೋಫಿಲ್ ಏನು ಮಾಡುತ್ತೆ, ಸೂರ್ಯನ ಬೆಳಕಿನ ಕಿರಣಗಳನ್ನ ಹೀರಿಕೊಳ್ಳುತ್ತದೆ. ಅದೇನದು, ಸೌರಶಕ್ತಿನ ಹೀರಿಕೊಂಡು ಏನು ಮಾಡುತ್ತದೆ, ರಾಸಾಯನಿಕ ಶಕ್ತಿಯನ್ನಾಗಿ ಬದಲಾಯಿಸ್ತದೆ. ಆಮೇಲೆ ಮತ್ತೇನು ಬೇಕು ಅವಕ್ಕೆ, ಇಂಗ್ರೀಡಿಯೆಂಟು. ಈ ಒಂದು ದ್ಯುತಿ ಸಂಶ್ಲೇಷಣ ಕ್ರಿಯೆ ನಡಿಬೇಕಾದ್ರೆ ಕಂಪಲ್ಸರಿ ಸೂರ್ಯನ ಬೆಳಕು ಇದ್ದೇ ಇರಬೇಕಾಗತ್ತೆ. ರೈಟ್. ಮತ್ತೇನು ಬೇಕು, ಕಾರ್ಬನ್ ಡೈಆಕ್ಸೈಡ್ ಬೇಕಲ್ವಾ. ಕಾರ್ಬನ್ ಡೈಆಕ್ಸೈಡ್ ಎಲ್ಲಿಂದ ಹೋಗುತ್ತೆ, ಎಲೆಗಳ ಮುಖಾಂತರ ಹೋಗುತ್ತೆ. ಎಲೆಗಳ ಮುಖಾಂತರ ಎಲ್ಲಿ, ಸ್ಟೊಮ್ಯಾಟ ಪತ್ರ ರಂಧ್ರ ಇರುತ್ತಲ್ಲ, ಆ ರಂಧ್ರದ ಮೂಲಕ ಹೋಗುತ್ತೆ. ನೀರು, ಮಿನರಲ್ಸ್ ಎಲ್ಲ ನೋಡಿ, ವಾಟರ್ ಆಗಲಿ, ಮಿನರಲ್ಸ್ ಏನಿದಾವಲ್ಲ, ಕ್ಯಾಲ್ಶಿಯಮ್, ಮ್ಯಾಗ್ನೀಷಿಯಮ್, ಪೊಟ್ಯಾಷಿಯಮ್, ಸಲ್ಫರ್, ಇವೆಲ್ಲ ಬೇರಿನ ಮುಖಾಂತರ ಹೋಗ್ತಾ ಇರುತ್ತೆ. ಹೋಗಿ ಕರೆಕ್ಟಾಗಿ ಅಡಿಗೆ ಕೊಂಡು ಕೂತ್ಕೊಳ್ಳುತ್ತೆ. ಕ್ಲೋರೋಫಿಲ್ನ ಉಪಸ್ಥಿತಿಯಲ್ಲಿ, ಅಧ್ಯಕ್ಷತೆಯಲ್ಲಿ ಒಂದು ಆಹಾರ ತಯಾರಾಗುತ್ತೆ, ಕಾರ್ಬೋಹೈಡ್ರೇಟ್ ಅಂತೇಳಿ ಕರೆದಿದ್ದಾರೆ. ಈ ಕಾರ್ಬೋಹೈಡ್ರೇಟ್ ಅನ್ನೋದೇ ಒಂದು ದೊಡ್ಡ ಆಹಾರ ಅಲ್ವಾ. ಸಸ್ಯಗಳಲ್ಲಿ ಗ್ಲುಕೋಸ್ ಉತ್ಪತ್ತಿ ಆಗುತ್ತೆ, C6H6 ಅಂತ ಕರಿತವೆ. ಸಸ್ಯಗಳಲ್ಲಿ ಉತ್ಪತ್ತಿ ಆಗುವ ಆಹಾರ ಕಾರ್ಬೋಹೈಡ್ರೇಟ್, ನಾಟ್ ಎ ಪ್ರೋಟೀನ್, ನಾಟ್ ಎ ವಿಟಾಮಿನ್ ಅಂಡ್ ಆಲ್ ಅಲ್ವಾ. ಈ ರೀತಿಯಲ್ಲಿ ಇರುತ್ತೆ. ಹಸಿರು ಸಸ್ಯಗಳು ಮತ್ತು ಕೆಲವು ಬ್ಯಾಕ್ಟೀರಿಯಾಗಳಲ್ಲಿ ಈ ರೀತಿಯ ಏನು ಸ್ವಪೋಷಣೆ ನಡೆಯುತ್ತೆ. ತಮ್ಮ ಆಹಾರವನ್ನು ತಾವು ತಯಾರು ಮಾಡಿಕೊಳ್ತವೆ. ಪೋಷಣೆ ಕಂಟಿನ್ಯೂ ಆಗ್ತಾ ಇದೆ. ಪರಪೋಷಕ ಜೀವಿಗಳು ಸಂಕೀರ್ಣ ವಸ್ತುಗಳನ್ನು ಬಳಸಿಕೊಳ್ತವೆ. ಪರಪೋಷಕ ಅಂದ್ರೆ ಏನು, ನಾವು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿರ್ತೀವಲ್ಲ ಆಹಾರಕ್ಕಾಗಿ, ಇವುಗಳನ್ನು ಪರಪೋಷಕ ಜೀವಿಗಳು ಅಂತೇಳಿ ಕರಿತೇವೆ. ಸಂಕೀರ್ಣ ವಸ್ತುಗಳನ್ನು ಬಳಸಿಕೊಳ್ತಾ ಇದ್ದಾವೆ. ಇವುಗಳನ್ನು ಬಳಸಿಕೊಳ್ಳುವ ಮುನ್ನ ಸರಳ ವಸ್ತುಗಳಾಗಿ ವಿಭಜಿಸಲಿಕ್ಕೆ ಕಿಣ್ವಗಳೆಂಬ ಜೈವಿಕ ವೇಗವರ್ಧಕಗಳನ್ನು ಬಳಸಿಕೊಳ್ತವೆ. ರೈಟ್. ನೋಡಿ, ನಮ್ಮಲ್ಲಿ ಏನಾಗುತ್ತೆ ಅಂತಂದರೆ, ಆಹಾರವನ್ನು ಸೇವಿಸಿದಾಗ ಆಹಾರ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನಾವು ಮೆಕ್ಯಾನಿಕಲ್ ಡೈಜೆಷನ್ ಅಂತ ಕರಿತೇವೆ. ಮೆಕ್ಯಾನಿಕಲ್ ಡೈಜೆಷನ್ ಎಲ್ಲಿ ನಡೆಯುತ್ತೆ, ಬಾಯಿಯಲ್ಲಿ ನಡೆಯುತ್ತೆ, ಬಕಲ್ ಕ್ಯಾವಿಟಿಯಲ್ಲಿ ನಡೆಯುತ್ತೆ. ಹಲ್ಲುಗಳ ಸಹಾಯದಿಂದ, ನಾಲಿಗೆಯ ಸಹಾಯದಿಂದ ಆ ಕಡೆ ದಬ್ಬುತ್ತವೆ, ಈ ಕಡೆ ದಬ್ಬುತ್ತವೆ, ಹಲ್ಲುಗಳ ಸಹಾಯದಿಂದ ಕಟ್ ಮಾಡ್ತವೆ. ಆಮೇಲೆ ಬಾಯಿಯಲ್ಲಿ ಏನಾಗುತ್ತೆ, ಸಲೈವರಿ ಗ್ಲ್ಯಾಂಡ್ ಮುಖೇನ ಸಲೈವ ಬಂದು ಬಾಯಲ್ಲಿ ಕೂಡುತ್ತೆ. ಅದು ಆಹಾರವನ್ನು ಏನು ಮಾಡುತ್ತೆ, ಒಂಥರ ಗ್ರೀಸ್ ಹಚ್ಚಿದಂಗೆ ಹಚ್ಚುತ್ತೆ, ಅದನ್ನು ಲುಬ್ರಿಕೇಶನ್ ಮಾಡುತ್ತೆ. ಈ ರೀತಿಯಲ್ಲಿ ಎಲ್ಲ ನಡೆಯುತ್ತೆ. ಅಲ್ಲಿ ಕೂಡ ಏನಾಗುತ್ತೆ, ಕಾರ್ಬನ್ ಡೈಜೆಷನ್ ಆಗುತ್ತೆ. ಯಾಕಂದರೆ ಅಲ್ಲೊಂದು ಎಂಜೈಮ್ ಇದೆ, ಸಲೈವರಿ ಅಮೈಲೇಸ್ ಅಂತೇಳಿ ಕರೀತವೆ.
ಸೊ ಇಲ್ಲಿ ಶುರುವಾದಂತಹ ಡೈಜೆಷನ್ ಏನಿದೆಯಲ್ಲ ಅದು ನೇರವಾಗಿ ಅನ್ನನಾಳದ ಮುಖಾಂತರ ಸ್ಟಮಕ್ಗೆ ಎಂಟ್ರಿ ಆಗುತ್ತೆ. ಸ್ಟಮಕ್ಲಿಂದ ಸಣ್ಣ ಕರಳು, ಸರಳ ಕರುನಾಳದಿಂದ ದೊಡ್ಡ ಕರಳು ಇಂದ ಗುದದ್ವಾರದವರೆಗೂ ಹೋಗುತ್ತೆ. ಈ ರೀತಿಯಲ್ಲಿದೆ. ಈ ಕಿಣ್ವಗಳು ಏನು ಮಾಡ್ತೇವೆ ಅಂದರೆ ಈ ಸ್ಟಮಕ್ಕಲ್ಲಿ ಈಗ ನಾವು ಆಹಾರವನ್ನು ಕಟ್ ಮಾಡಲಿಕ್ಕೆ ನಮ್ಮ ಮನೇಲಿ ಆದರೆ ಏನು ಸಿಗುತ್ತೆ, ಈ ಕಟ್ಟರ್ಸ್ ಇದ್ದಾವೆ, ಚಾಕ್ ಇದೆ ಅಲ್ವಾ, ಏನು ಕಟ್ಟರ್ಸ್ ಇದೆ ನಮ್ಮಲ್ಲಿ. ಚಾಕು ತೊಗೊಂಡು ಕಟ್ ಮಾಡ್ತೇವೆ, ಟೊಮೆಟೊ ಆಗಲಿ ಬದನೆ ಏನೋ ಒಂದು ಕಟ್ ಮಾಡ್ತೀವಲ್ಲ, ಆ ಒಟ್ಟೊಳಗೆ ಹೋದಾಗ ಅಲ್ಲಿ ಯಾವ ಚಾಕು ಇದಾವೆ ಕಟ್ ಮಾಡೋಕ್ಕೆ, ಒಂದು ಗ್ರೈಂಡ್ ಮಾಡೋಕ್ಕೆ ಏನೋ ಬೇಕಲ್ಲ, ಗಿಬ್ಬಕ್ಕೆ ಬೇಕಲ್ಲ, ರುಬ್ಬವು ಕಟ್ ಮಾಡೋವು ಎಲ್ಲ ಕೆಲಸ ಯಾರ್ದಂತಂದರೆ ಈ ಕಿಣ್ವಗಳಲ್ಲಿ ಮಾಡ್ತವೆ. ಸಂಕೀರ್ಣ ಆಹಾರವನ್ನು ಸರಳವಾಗಿ ಮಾಡಿಬಿಡ್ತವೆ. ಈ ಕೆಲಸವನ್ನು ಕಿಣ್ವಗಳೆಂಬ ಚಾಕುಗಳು ಮಾಡ್ತವೆ, ರುಬ್ಬಗುಂಡು ಮಾಡ್ತದೆ. ಈ ಕಿಣ್ವಗಳೇ ಎಲ್ಲ ಅಲ್ಲಿ. ಸೊ ಈ ರೀತಿಯಲ್ಲಿ ನಡೀತಾ ಇರುತ್ತೆ. ಹೀಗೆ ಪರಪೋಷಕಗಳ ಬದುಕು ನೇರವಾಗಿ ಅಥವಾ ಪರೋಕ್ಷವಾಗಿ ಸ್ವಪೋಷಕಗಳ ಮೇಲೆ ಅವಲಂಬಿಸಿದೆ. ಪರಪೋಷಕಗಳ ಬದುಕು ಮತ್ತು ಸ್ವಪೋಷಕಗಳ ಮೇಲೆ ಅವಲಂಬಿತವಾಗಿಲ್ಲಬೇಕಲ್ಲ. ಉದಾಹರಣೆಗೆ ಪ್ರಾಣಿಗಳು, ಶಿಲೀಂಧ್ರಗಳು, ನಾವು ಎಲ್ಲ ಬಂದಿ ಹೋಗೋದ್ರೊಳಗಡೆ. ಸಪೋಷಕಗಳ ಪೋಷಣೆ ಅಂದ್ರೆ ಏನು? ಸಪೋಷಕಗಳಂದ್ರೆ ತಮ್ಮ ಆಹಾರವನ್ನು ತಯಾರು ಮಾಡತಕ್ಕಂತಹ ಸಸ್ಯಗಳಾಗಲಿ ಬ್ಯಾಕ್ಟೀರಿಯಾ ಆಗಲಿ ಇವುಗಳನ್ನು ಸಪೋಷಕಗಳು ಅಂತೇಳಿ ಕರೀತವೆ. ಅವುಗಳು ಹೆಂಗೆ ಆಹಾರವನ್ನು ತಯಾರು ಮಾಡ್ಕೊಳ್ತವೆ, ಇದು ಪೋಷಣೆ. ಪೋಷಣೆ ಅಂದರೆ ಸಿಂಪಲ್, ಆಹಾರವನ್ನು ತಯಾರು ಮಾಡ್ಕೊಳ್ಳೋದು, ಊಟ ಮಾಡೋದು, ಡೈಜೆಷನ್ ಮಾಡೋದು, ಒಳಗಡೆ ಜೀರ್ಣ ಮಾಡ್ಕೊಳ್ಳೋದು, ಅದನ್ನು ದೇಹಗತ ಮಾಡ್ಕೊಳ್ಳೋದು, ಅಂದರೆ ದೇಹಕ್ಕೆ ಅದನ್ನು ಸೇರಿಸ್ಕೊಂಬಿಡೋದು. ಇದು ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುವ ಜೀವಿಗಳಿಗೆ ಸಪೋಷಕ ಜೀವಿಗಳಂತೇಳಿ ಕರೀತವೆ. ಸಣ್ಣ ವಿದ್ಯಾರ್ಥಿಗಳಿಂದ ನೀವು ನೋಡಿರ್ತೀರಿ ಸಹಜವಾಗಿ ಅಲ್ವಾ. ಸಪೋಷಕಗಳಲ್ಲಿ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಬರ್ತಾ ಹೋಗುತ್ತೆ. ವಿದ್ಯಾರ್ಥಿಗಳಿಗೆ ಇದನ್ನು ಪ್ರಶ್ನೆ ಕೇಳ್ತಾರೆ ಅಲ್ವಾ. ಸಪೋಷಕ ಜೀವಿಗಳ ಕಾರ್ಬನ್ ಮತ್ತು ಶಕ್ತಿ ಅವಶ್ಯಕತೆಗಳು ದ್ಯುತಿ ಸಂಶ್ಲೇಷಣೆ ಮೂಲಕ ಪೂರೈಕೆಯಾಗುತ್ತೆ. ರೈಟ್, ಇಲ್ಲಿ ನೋಡಿ, ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರಿನ ರೂಪದಲ್ಲಿ ಈ ವಸ್ತುಗಳನ್ನ ತೆಗೆದುಕೊಂಡು ಸೌರ ಬೆಳಕು ಮತ್ತು ಕ್ಲೋರೋಫಿಲ್ ಉಪಸ್ಥಿತಿಯಲ್ಲಿ ಕಾರ್ಬೋಹೈಡ್ರೇಟ್ಗಳಾಗಿ ಪರಿವರ್ತಿಸಲಾಗ್ತದೆ. ಇದನ್ನು ನಾವು ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಅಂತ ಕರೆಯೋದು. ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಅಂದರೆ ಏನಿಲ್ಲ, ಕ್ಲೋರೋಫಿಲ್ ಉಪಸ್ಥಿತಿ ಇರಬೇಕು, ಅಧ್ಯಕ್ಷತೆ ಇರಬೇಕು. ಕ್ಲೋರೋಫಿಲ್ ಅಧ್ಯಕ್ಷತೆ ಇರಬೇಕು, ಉಪಸ್ಥಿತಿ ಅದೆಲ್ಲ ನಡೆಯಂಗಿಲ್ಲ. ಎಲೆಯಲ್ಲಿ ಕ್ಲೋರೋಫಿಲ್ ಇದೆ, ಕ್ಲೋರೋಫ್ಲಾಸ್ಟ್ ಒಳಗಡೆ ಕ್ಲೋರೋಫಿಲ್ ಇದೆ. ಇದೇ ಕ್ಲೋರೋಫಿಲ್ಲು ಸಸ್ಯಗಳ ಎಲೆಗಳಿಗೆ ಗ್ರೀನ್ ಕಲರನ್ನು ಕೊಡ್ತಾ ಹೋಗುತ್ತೆ ಅಲ್ವಾ. ಈ ಕ್ಲೋರೋಫಿಲ್ಲಲ್ಲಿ ನೀವು ವಿದ್ಯಾರ್ಥಿಗಳೇ ನೀವು ಒಂದು ಹೇಳ್ಬೇಕು ನನಗೇನೋ ಗೊತ್ತಾ, ಈ ಕ್ಲೋರೋಫಿಲ್ಲಲ್ಲಿ ಯಾವ ಲೋಹ ಇದೆ? ಮ್ಯಾಗ್ನೀಷಿಯಂ ಅಲ್ವಾ. ಇಲ್ಲಿ ಮ್ಯಾಗ್ನೀಷಿಯಂ ಇದೆ, ಹಿಮೋಗ್ಲೋಬಿನಲ್ಲಿ ಕಬ್ಬಿಣ ಇರುತ್ತೆ. ನೋಡಿ ಎಷ್ಟು ಒಂದಕ್ಕೊಂದು ಕನೆಕ್ಷನ್ ತೆಗೆದುಕೊಳ್ಬೇಕಾಗುತ್ತೆ ನಾವು. ಬೆಳಕು ಬೇಕು, ಸೂರ್ಯನ ಬೆಳಕಿನಲ್ಲಿ ಕೆಲಸ ನಡೆಯೋದಿದೆಲ್ಲ ಕೂಡ. ಅದಕ್ಕೆ ಇದನ್ನು ದ್ಯುತಿ ಅಂತ ಕರೀತಾರೆ. ದ್ಯುತಿ ಅಂದ್ರೆ ಏನು? ಬೆಳಕು. ಯಾವ ಬೆಳಕು? ಸೂರ್ಯನ ಬೆಳಕು ಬೇಕಾಗುತ್ತೆ. ಆ ಕ್ಯಾಂಡಲ್ ಹಿಡ್ಕೊಂಡು ನಿಂತ್ಕೊಂಡ್ರೆ ಆಗುತ್ತೇನು ದ್ಯುತಿ ಸಂಶ್ಲೇಷಣೆ ಕ್ರಿಯೆ? ಸಾಧ್ಯ ಇಲ್ಲ. ಹಾಗಾಗಿ ಪ್ರಮುಖವಾಗಿ ಬೇಕಾಗಿರ್ತಕ್ಕಂಥ ಉತ್ಪನ್ನಗಳು ಇದು ಪ್ರತಿವರ್ತಕಗಳು ಯಾವಂದರೆ ಕಾರ್ಬನ್ ಡೈಆಕ್ಸೈಡ್ ಮತ್ತು ವಾಟರ್ ಇದೆ. ಕಾರ್ಬನ್ ಡೈಆಕ್ಸೈಡ್ ವಾಟರ್ ಸೇರಿದಾಗ ಇವುಗಳ ಉಪಸ್ಥಿತಿಯಲ್ಲಿ ಕಾರ್ಬೋಹೈಡ್ರೇಟ್ ಪ್ರೊಡ್ಯೂಸ್ ಆಗುತ್ತೆ ಆಟೋಮೆಟಿಕಲಿ. ಕಾರ್ಬೋಹೈಡ್ರೇಟ್ ನೋಡಿ ಹೆಸರು ಹೇಳ್ತದೆ, ಕಾರ್ಬೋದಲ್ಲಿ ಕಾರ್ಬನ್ ಇದೆ, ಹೈಡ್ರಾಯ್ಟ್ ಅಂದರೆ ವಾಟರ್, ಎರಡು ಸೇರಿಕೊಂಡು ಕಾರ್ಬೋಹೈಡ್ರೇಟ್ ಆಯ್ತಲ್ಲಿ. ಕಾರ್ಬೋಹೈಡ್ರೇಟ್ ಪ್ರಮುಖ ಅಂಶನೇ ಗ್ಲುಕೋಸ್ ಅಲ್ವಾ. ಶುಗರ್ಸ್ಗೆ ನಾವು ಕಾರ್ಬೋಹೈಡ್ರೇಟ್ ಅಂತ ಕರಿತೇವೆ ನೋಡಿ. C6H12O6 ಇದೇ ಸಸ್ಯದಲ್ಲಿ ಬಿಡುಗಡೆ ಆಗುವ ಆಹಾರ. C6H12O6 ಗ್ಲುಕೋಸ್ ಅಲ್ಲ. ಜೊತೆಗೆ ನೋಡಿ ವೇಸ್ಟ್ ಅಂತೇಳಿ ಆಕ್ಸಿಜನ್ ಬಿಡುಗಡೆ ಆಗುತ್ತೆ. ಸಸ್ಯಗಳಲ್ಲಿ ವೇಸ್ಟೇಜ್ ಏನಿದೆಯಲ್ಲ, ವೇಸ್ಟ್ ಆಕ್ಸಿಜನ್, ಸಸ್ಯಗಳಲ್ಲಿ ಯಾವುದು ವೇಸ್ಟ್ ಅಲ್ಲ ಅದು ನಮಗೆ ಬೆಸ್ಟು. ನಮಗೆ ಏನು ವೇಸ್ಟ್ ಅಲ್ಲ ನಮ್ಮಲ್ಲಿ ಅಂದರೆ ಕಾರ್ಬನ್ ಡೈಆಕ್ಸೈಡ್ ವೇಸ್ಟ್ ಆಗುತ್ತೆ, ಅದು ಅವರಿಗೆ ಬೆಸ್ಟ್ ಆಗುತ್ತೆ ಸಸ್ಯಗಳಿಗೆ. ಸೊ ಸಸ್ಯಗಳಿಗೆ ವೇಸ್ಟ್ ಆದಂಥ ಈ ಆಕ್ಸಿಜನ್ನ ಈಸ್ ಬೆಸ್ಟ್ ಫಾರ್ ಅಸ್. ಹಾಗಾಗಿ ಸಸ್ಯಗಳು ಮತ್ತು ನಮ್ಮ ನಡುವೆ ಭಾಳ ಅವಿನಾಭಾವ ಸಂಬಂಧ ಇದೆ. ನಾವು ಸಸ್ಯಗಳನ್ನು ಬೆಳೆಸಬೇಕಾಗುತ್ತೆ. ಚೆನ್ನಾಗಿ ನೋಡ್ತಾ ಇದ್ದೀರಲ್ವಾ. ಸೊ ಈ ರಿಯಾಕ್ಷನ್ ನೆನಪಿಟ್ಟುಕೊಳ್ತಾ ಹೋಗಿ, ಇದೊಂದು ಸ್ವಲ್ಪ ಪಾಯಿಂಟ್ ಬರಿತಾ ಹೋಗಿ. ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಹೇಗೆ ನಡೆಯುತ್ತೆ ಅಂತ ಕೇಳ್ತಾರೆ, ಇವೆಲ್ಲ ಬರಿಬೇಕಾಗತ್ತೆ. ಇಲ್ಲೇನೇ ನಡೆಯುತ್ತೆ ಸಿಂಪಲ್ ಆಗಿ. ದ್ಯುತಿ ಸಂಶ್ಲೇಷಣೆ ಕ್ರಿಯೆಗೆ ಬಳಕೆಯಾಗುವ ನೀರನ್ನು ಭೂ ಸಸ್ಯಗಳು ಎಲ್ಲಿಂದ ತೆಗೆದುಕೊಳ್ತವೆ? ಮಣ್ಣಿನಿಂದ, ಬೇರುಗಳ ಮೂಲಕ ಪಡೆದುಕೊಳ್ಳುತ್ತವೆ. ನೀರು ಎಲ್ಲಿಂದ ಬರಬೇಕು? ಇದ್ದಕ್ಕಿದ್ದಂಗೆ ಒಳಗೆ ಹೋಗ್ತದ ಅಲ್ವಾ, ಬೇರುಗಳಿಂದ ಹೋಗ್ಬೇಕು ತಾನೆ. ಜೊತೆಗೆ ಆ ನೀರಿನ ಮುಖಾಂತರ ಮತ್ತೇನು ಹೋಗುತ್ತೆ? ಈ ನೈಟ್ರೋಜನ್, ಫಾಸ್ಫರಸ್, ಕಬ್ಬಿಣ, ಮೆಗ್ನೀಷಿಯಂ ಅಂತಕ್ಕಂತಹ ಏನು ಲವಣಗಳಿದಾವಲ್ಲ, ಮಿನರಲ್ಸ್ ಅಂತ ಏನು ಕರಿತಾವಲ್ಲ, ಇವು ಕೂಡ ಹೋಗುತ್ತೆ. ಎಲ್ಲಿ ಹೋಗುತ್ತೆ? ಅದರ ಮುಖಾಂತರ ಹೋಗುತ್ತೆ. ಒಂದು ಟ್ಯೂಬ್ ಇದೆಯಲ್ಲ, ಯಾವ ಟ್ಯೂಬ್ ಇದೆ?
ಟಿಶ್ಯೂ ತಾನೇ ಇದು. ಕಾಂಪ್ಲೆಕ್ಸ್ ಟಿಶ್ಯೂ ಅಲ್ವಾ ಇದು, ಕ್ಸೈಲಮ್ ಆ್ಯಂಡ್ ಫ್ಲೋಯಮ್. ಸಸ್ಯಗಳಲ್ಲಿ ಕಂಡು ಬರ್ತಕ್ಕಂಥ ಪ್ರಮುಖ ಅಂಗಾಂಶಗಳು ಅಲ್ವಾ. ಈ ಕ್ಸೈಲಮ್ನಲ್ಲಿ ನೋಡಿ, ಕ್ಸೈಲಮ್ನಲ್ಲಿ ವಾಟ್ರ್ ಹೋಗುತ್ತೆ, ಕ್ಸೈಲಮ್ನಲ್ಲಿ ವಾಟ್ರ್ ಹೋಗುತ್ತೆ. ಫ್ಲೋಯಮ್ನಲ್ಲಿ ಫುಡ್ ಮೂವ್ ಆಗುತ್ತೆ, ಫುಡ್ ಚಲಿಸ್ತಾ ಇರುತ್ತೆ, ಆಹಾರ ಸಂಚರಿಸ್ತಾ ಇರುತ್ತೆ. ಸೊ ಬೇರಿನ ಮೂಲಕ ಗುರುತ್ವಾಕರ್ಷಣ ವಿರುದ್ಧ ದಿಕ್ಕಿನಲ್ಲಿ ನೀರು ಹೋಗ್ಬೇಕು. ನೋಡಿ ಎಷ್ಟು ಎತ್ತರ ನೀರಲ್ಲಿ ಗಿಡ ಅದು, ಅಲ್ಲೂರಿಗೆ ನೀರು ತಲುಪ್ತಾ ಹೋಗ್ಬೇಕು. ಎಲ್ಲೆಲ್ಲಿ ಆಹಾರ ತಯಾರು ನಡೀತಿರ್ತದಲ್ಲ ಅಲ್ಲೆಲ್ಲಿ ಎಲ್ಲ ಕಡೆಗೆ ನೀರನ್ನು ಸಪ್ಲೈ ಮಾಡ್ತಾ ಇರ್ತದೆ, ಮಿನರಲ್ಸ್ನ ಕೊಡ್ತಾ ಇರುತ್ತೆ. ಸೊ ಈ ರೀತಿಯಲ್ಲಿ ನಡೆಯುತ್ತೆ. ಆ ನೀರಿನ ಜೊತೆಗೆ ನೈಟ್ರೋಜನ್ನು, ಫಾಸ್ಫರಸ್ಸು, ಕಬ್ಬಿಣ, ಮ್ಯಾಗ್ನೀಷಿಯಮ್ ಏನಿದಾವಲ್ಲ, NPK ಸಹಜವಾಗಿ ನೈಟ್ರೋಜನ್ನು, ಫಾಸ್ಫರಸ್ಸು, PK ಪೊಟ್ಯಾಷಿಯಮ್ ಇವೆಲ್ಲ ಬೇಕು ಸಸ್ಯಗಳ ಬೆಳವಣಿಗೆಗೆ ಅಲ್ವಾ, ಆಹಾರ ತಯಾರು ಮಾಡಲಿಕ್ಕೆ. ನೋಡಿ ಕಾರ್ಬನ್ ಡೈಆಕ್ಸೈಡ್ ಒಳಗೆ ಬರ್ತಾ ಇದೆ, ಆಕ್ಸಿಜನ್ ಹೊರಗಡೆ ಹೋಗ್ತಾ ಇದೆ, ಸನ್ಲೈಟ್ ಹೊರಗಡೆ ಬರ್ತದೆ. ಸಿಂಪಲ್ ತೋರಿಸಿದ್ರಿಲ್ಲ ಸರ್, ಭಾಳ ಅದ್ಭುತವಾಗಿದೆ. ಸೊ ಈ ಥರ ನೋಡ್ಬೋದಾಗಿದೆ ನಾವು. ನೈಟ್ರೋಜನ್ ಒಂದು ಅವಶ್ಯಕ ಧಾತುವಾಗಿದ್ದು ಪ್ರೋಟೀನ್ ಮತ್ತು ಇತರ ವಸ್ತುಗಳ ಸಂಶ್ಲೇಷಣೆಯಲ್ಲಿ ಬಳಸಲ್ಪಡುತ್ತದೆ. ನೈಟ್ರೋಜನ್ ಬೇಕು, NPK ಪ್ರಮುಖವಾಗಿ. ಬರೀ ನೈಟ್ರೋಜನ್ ಅಂತೇನಿಲ್ಲ, NPK ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಷಿಯಮ್ ಇದೆಯಲ್ವಾ. ಇಲ್ಲಿ ನೋಡಿ ಏನಾಗುತ್ತೆ, ನೈಟ್ರೋಜನ್ ನಮ್ಮ ವಾತಾವರಣದಲ್ಲಿ ಎಷ್ಟು ಪರ್ಸೆಂಟ್ ಇದೆ ಹೇಳಿ? 71, ರೈಟ್. 71% ಇದೆ ತಾನೆ, 78 ಇದೆ, ರೈಟ್. 78% ಇದೆ ನೋಡಿ, 78% ಇದೆ. ಆಕ್ಸಿಜನ್ ಎಷ್ಟು ಪರ್ಸೆಂಟ್ ಇದೆ? 21% ಇದೆ, ರೈಟ್. 21% ಆಕ್ಸಿಜನ್ ಇದೆ, 78% ನೈಟ್ರೋಜನ್ ಇದೆ, 8. ಅದೇನು ಮಾಡುತ್ತೆ, ಈ ಬೇರುಗಳಿದಾವಲ್ಲ, ಕೆಲವು ಬೇರುಗಳು ಅಲ್ಲಿ ಗಂಟಿರ್ತಾವೆ, ಕೆಲವು ಗಂಟುಗಳಿರ್ತವೆ, ಅಲ್ಲಿ ಈ ನೈಟ್ರೋಜನ್ನನ್ನು ಫಿಕ್ಸಿಂಗ್ ಮಾಡ್ತಕ್ಕಂಥ ಬ್ಯಾಕ್ಟೀರಿಯಾಗಳಿರ್ತವೆ. ನೈಟ್ರೋಜನ್ ಫಿಕ್ಸಿಂಗ್ ಅಂದರೆ ಏನು? ಈ ನೈಟ್ರೋಜನನ್ನು ಅಮೋನಿಯವಾಗಿ ಬದಲಾಯಿಸ್ತವೆ. ಅಮೋನಿಯಾ ಹೋಗಿ ನೈಟ್ರೇಟ್ಗಳ ರೂಪದಲ್ಲಿ ಸಸ್ಯಗಳಿಗೆ ಹೋಗುತ್ತೆ. ದಿಸ್ ಈಸ್ ಕಾಲ್ಡ್ ಎಸ್ ನೈಟ್ರೋಜನ್ ಫಿಕ್ಸೇಷನ್. ಇದನ್ನು ಕೆಲವು ಬ್ಯಾಕ್ಟೀರಿಯಾಗಳು ಮಾಡ್ತವೆ, ಅದನ್ನು ನೈಟ್ರೋಜನ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಾ ಅಂತ ಕರೀತವೆ. ಸೊ ಈ ರೀತಿಯಲ್ಲಿ ನಡೀತಾ ಹೋಗುತ್ತೆ. ಕೆಲವು ಬ್ಯಾಕ್ಟೀರಿಯಾಗಳೇನಿದಾವಲ್ಲ, ನೈಟ್ರೋಜನ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಾಗಳು, ಈ ನೈಟ್ರೋಜನನ್ನು ವಾತಾವರಣ ತೆಗೆದುಕೊಂಡು ಈ ರೂಪದಲ್ಲಿ ನೈಟ್ರೇಟ್ ಮತ್ತು ನೈಟ್ರೇಟ್ ರೂಪದಲ್ಲಿ ಸಸ್ಯಗಳಿಗೆ ಕಳಿಸಿಕೊಡುತ್ತೆ. ಎಷ್ಟು ಚೆನ್ನಾಗಿದೆ. ಪ್ರಮುಖವಾಗಿ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಏನೇನು ನಡೆಯುತ್ತೆ, ಈ 3 ಪಾಯಿಂಟ್ ಬರೀಬೇಕಾಗುತ್ತೆ ವಿದ್ಯಾರ್ಥಿಗಳು. ಫಸ್ಟಿಗೆ ಕ್ಲೋರೋಫಿಲ್ನಿಂದ ಬೆಳಕಿನ ಶಕ್ತಿ ಇರುವಿಕೆ, ಕ್ಲೋರೋಫಿಲ್ನಿಂದ ಬೆಳಕಿನ ಶಕ್ತಿ ಹೀರಿಕೊಳ್ಳುತ್ತದೆ, ರೈಟ್. ಆಮೇಲೆ ಬೆಳಕಿನ ಶಕ್ತಿಯು ರಾಸಾಯನಿಕ ಶಕ್ತಿಯಾಗಿ ಪರಿವರ್ತನೆಯಾಗುತ್ತೆ, ಇದು 2ನೇ ಪಾಯಿಂಟ್. ಮತ್ತು ನೀರಿನ ಅಣುಗಳು ಏನಾಗುತ್ತೆ, ಹೈಡ್ರೋಜನ್ ಮತ್ತು ಆಕ್ಸಿಜನ್ ಆಗಿ ವಿಭಜಿಸಲ್ಪಡುತ್ತೆ. ಇಲ್ಲಿ ಒಂದು ಹೈಡ್ರೋಲೈಸಿಸ್ ನಡೆಯುತ್ತೆ. ಹೈಡ್ರೋಜನ್ನು ಆಕ್ಸಿಜನ್ ಸಪ್ರೇಟ್ ಆಗುತ್ತೆ ಅಲ್ವಾ. ಆಮೇಲೆ ಕಾರ್ಬನ್ ಡೈಆಕ್ಸೈಡ್ ಇದೆಯಲ್ಲ, ಅದು ಕಾರ್ಬೋಹೈಡ್ರೇಟ್ ಆಗಿ ಪರಿವರ್ತಿಸಲ್ಪಡುತ್ತೆ, C6H12O6 ಈ ರೀತಿ ನೋಡುತ್ತೆ. ಈ 3 ಪಾಯಿಂಟ್ ನೀವು ಬರೆದಿದ್ದೆ ಆದರೆ ಮತ್ತು ಅದೊಂದು ರಿಯಾಕ್ಷನ್ ಬರೆದಿದ್ದೆ ಆದರೆ ನೀವು ಆರಾಮಾಗಿ 3 to 4 ಮಾರ್ಕ್ಸ್ ಸಿಗುತ್ತೆ ಅಲ್ವಾ. ಈ ರೀತಿಯಲ್ಲಿ ಎಕ್ಸಾಮ್ನಲ್ಲಿ ಕೇಳ್ತಾ ಇರ್ತಾರೆ ವಿದ್ಯಾರ್ಥಿಗಳು, ಇದನ್ನು ನೋಡ್ಕೊತ ಹೋಗಿ, ಭಾಳ ಇಂಪಾರ್ಟೆಂಟ್ ಇದೆ. ಕ್ಲೋರೋಫಿಲ್ಲಿಂದ ಬೆಳಕಿನ ಶಕ್ತಿ ಇರುವಿಕೆ ಆಗುತ್ತೆ ಮೊದಲು, ತದನಂತರ ಬೆಳಕಿನ ಶಕ್ತಿ ಏನಾಗುತ್ತೆ, ರಾಸಾಯನಿಕ ಶಕ್ತಿಯಾಗಿ ಪರಿವರ್ತನೆಯಾಗುತ್ತೆ. ಆಮೇಲೆ ನೀರಿನ ಅಣುಗಳು ಹೈಡ್ರೋಜನ್ ಮತ್ತು ಆಕ್ಸಿಜನ್ ಆಗಿ ವಿಭಜಿಸಲ್ಪಡ್ತವೆ. ಆಮೇಲೆ ಕಾರ್ಬನ್ ಡೈಆಕ್ಸೈಡ್ ಕಾರ್ಬೋಹೈಡ್ರೇಟ್ ಆಗಿ ಪರಿವರ್ತಿಸಲ್ಪಡ್ತದೆ. ಈ ಪಾಯಿಂಟ್ಗಳನ್ನು ನೀವು ಬರಿತಾ ಹೋಗಿ, ಭಾಳ ಇಂಪಾರ್ಟೆಂಟ್ ಇದೆ ನೋಡಿ. ಎಲೆಯ ಅಡ್ಡ ಸೀಳಿಕೆ ನೋಟ. ಒಂದು ಎಲೆಯ ಅಡ್ಡ ಸೀಳಿಕೆ ನೋಟದಲ್ಲಿ ನಾವು ನೋಡ್ತಾ ಹೋಗ್ತೇವೆ. ಇಲ್ಲಿ ನೋಡಿ ಕೆಳಗಿನ ಎಪಿಡರ್ಮಿಸ್ ನೋಡ್ತಾ ಇದ್ದೇವೆ. ಎಪಿಡರ್ಮಿಸ್ ಅಂದ್ರೆ ನೋಡಿ, ಡರ್ಮ್ ಅಂದ್ರೆ ಸ್ಕಿನ್ ಅಂತ ಅರ್ಥ. ಎಪಿ ಅಂದರೆ ಮೇಗಿನ ಪದರು, ಮೇಲಿನ ಪದರ ಆಗುತ್ತೆ. ಎಪಿಡರ್ಮಿಸ್ ಅದಲ್ಲ, ಮೇಲಿನ ಪದರ ಆಗುತ್ತೆ. ಇಲ್ಲಿ ಕಾವಲು ಜೀವಕೋಶಗಳಿದ್ದಾವೆ ನೋಡಿ, ಕಾವಲು ಜೀವಕೋಶಗಳು ಕಂಡು ಬರ್ತಾ ಇದೆ ನಿಮಗೆ. ಕ್ಲೋರೋಫ್ಲಾಸ್ಟ್ ಇವೆಲ್ಲ ಹಸಿರುಗಳು ಏನೇನಿದಾವಲ್ಲ, ಕ್ಲೋರೋಫ್ಲಾಸ್ಟ್ಗಳು ಕಂಡು ಬರ್ತಾ ಇದೆ ನಮಗೆ. ಆಮೇಲೆ ಗಾಳಿ ತುಂಬಿದ ಅವಕಾಶಗಳು ಕೂಡ ಇಲ್ಲಿ ಜಾಗ ನೋಡಿ, ಖಾಲಿ ಜಾಗ ಇದೆಯಲ್ಲ, ಈ ಜಾಗವನ್ನು ಗಾಳಿ ತುಂಬಿದ ಅವಕಾಶ ಅಂದ್ರೇನ, ಜಾಗ, ಖಾಲಿ ಜಾಗನ ಅವಕಾಶ ಅಂತ ಕರಿತೇವ್ರಿ ಅಲ್ವಾ. ಆಮೇಲೆ ಇಲ್ಲಿ ನೋಡಿ ಮೇಲಿನ ಎಪಿಡರ್ಮಿಸ್ ಇದೆ, 2 ಎಪಿಡರ್ಮಿಸ್ ನೋಡ್ತೇವೆ ನಾವು, ಮೇಲಿನ ಎಪಿಡರ್ಮಿಸ್ ಮತ್ತು ಕೆಳಗಿನ ಎಪಿಡರ್ಮಿಸ್. ಮಧ್ಯಗಡೆ ಏನೆಲ್ಲ ಇದೆ, ಜೀವಕೋಶಗಳಿದ್ದಾವೆ, ಕಾವಲು ಜೀವಕೋಶಗಳಿದ್ದಾವೆ, ಜೊತೆಗೆ ಏನು ಅದ್ರ ಮೇಲೆ ಕ್ಲೋರೋಫ್ಲಾಸ್ಟ್ಗಳಿದೆ, ಹಸಿರು ಏನು ಕಾಣುತ್ತವೆ ಇವೆಲ್ಲ ಕ್ಲೋರೋಫ್ಲಾಸ್ಟ್ ಇದೆ ನೋಡಿ. ಮತ್ತು ನಾಳ ಕೂರ್ಚೆಗಳಂತ ಬರುತ್ತೆ ಇಲ್ಲಿ, ಫ್ಲೋಯಮ್ ಕ್ಸೈಲಮ್ ಬೇರೆ ಬರುತ್ತೆ ನಮಗೆ. ಇಷ್ಟೆಲ್ಲ ಇದೆ. ಈ ಫ್ಲೋಯಮ್ ಕ್ಸೈಲಮ್ ಇದೆಯಲ್ಲ, ಇದು ಭಾಳ ಇಂಪಾರ್ಟೆಂಟ್ ಇದೆ ನಮಗೆ. ಆ ಫ್ಲೋಯಮ್ ಕ್ಸೈಲಮ್ ಇದೆ ನೋಡಿ. ಈಗ ನೀರು ಏನಿದೆಯಲ್ಲ, ನೀರು ಬೇರುಗಳಿಂದ ಮೇಲೆ ಹೋಗುತ್ತೆ ತಾನೆ, ಒಂದೇ ಡೈರೆಕ್ಷನ್ ಅದು
ಏಕಮುಖ ಡೈರೆಕ್ಷನ್, ಏಕಮುಖವಾಗಿ ನೀರು ಚಲಿಸ್ತಾ ಹೋಗುತ್ತೆ, ಒಂದೇ ದಿಕ್ಕಿನಲ್ಲಿ ಹೋಗುತ್ತೆ. ಆದರೆ ಆಹಾರ ಇದೆಯಲ್ಲ, ಎರಡು ದಿಕ್ಕಿನಲ್ಲಿ ಚಲಿಸುತ್ತೆ, ಮೇಲ್ಮುಖವಾಗಿ ಹೋಗುತ್ತೆ ಮತ್ತು ಕೆಳಮುಖವಾಗಿ ಬರುತ್ತೆ. ಯಾಕೆ ಹಂಗೆ? ಈಗ ಯಾವುದೋ ಮೇಲಿನ ಎಲೆಯಲ್ಲಿ ಆಹಾರ ತಯಾರಾಗ್ತಿದೆಯಪ್ಪ, ಅದು ತಯಾರಂಥ ಆಹಾರನ ಒಂದೇ ಇಟ್ಕೊಳ್ಳೋದಿಲ್ಲ, ಅದು ಕೆಳಗಿನವರಿಗೂ ಕಳಿಸ್ಕೊಡ್ತದಲ್ಲ. ಕೆಳಗಿನ ಯಾವುದೋ ಎಲೆಗಳಲ್ಲಿ ಆಹಾರ ತಯಾರಾಗ್ತದೆ, ಮೇಲಿನವ್ರಿಗೆ ಕಳಿಸ್ಕೊಡ್ತದಲ್ಲ. ಸೊ ಎರಡೂ ದಿಕ್ಕಿನಲ್ಲಿ ಏನಾಗುತ್ತೆ ಅಂತಂದರೆ ಆಹಾರ ಇಲ್ಲಿ ಸಂಚರಿಸ್ತಾ ಇರುತ್ತೆ. ಇದು ಭಾಳ ಇಂಪಾರ್ಟೆಂಟ್ ಪಾಯಿಂಟ್ ಇದೆ. ಎಲೆಯ ಅಡ್ಡ ಸಿಳಿಕೆ ಚಿತ್ರದಲ್ಲಿ ಕಾಣುವ ಹಸಿರು ಚುಕ್ಕಿಗಳಿಗೆ ಕ್ಲೋರೋಫಿಲ್ ಅನ್ನು ಒಳಗೊಂಡ ಕ್ಲೋರೋಫ್ಲಾಸ್ಟ್ಗಳಂತ ಕರೀತೇವೆ. ಆ ಕ್ಲೋರೋಫ್ಲಾಸ್ಟ್ನಲ್ಲೇ ಕ್ಲೋರೋಫಿಲ್ ಇರ್ತದೆ ಅಲ್ವಾ, ಹೇಳಿದೆ ನಾನು. ಎಲೆಗಳಲ್ಲಿ ಕಂಡುಬರೋ ಚಿಕ್ಕ ರಂಧ್ರಗಳು ಪತ್ರರಂಧ್ರಗಳಾಗಿರ್ತವೆ. ಎಲೆಗಳಲ್ಲಿ ಅನಿಲಗಳ ವಿನಿಮಯ ಇಲ್ಲಿ ನಡೀತದೆ. ಅನಿಲಗಳ ವಿನಿಮಯ ಅಂತಂದ್ರೆ ಏನು? ಆಕ್ಸಿಜನ್ ಹೊರಗಡೆ ಬರ್ತದೆ, ಕಾರ್ಬನ್ ಡೈಆಕ್ಸೈಡ್ ಒಳಗಡೆ ಹೋಗ್ತದೆ ಈ ಪತ್ರರಂಧ್ರ ಮೂಲಕ. ಈ ಪತ್ರರಂಧ್ರ ಅನ್ನೋದು ಒಂದು ಗೇಟ್ ಇದ್ದಂಗೆ ಎಲೆಗಳಲ್ಲಿ. ಈ ಗೇಟನ್ನು ಕಾಯಕ್ಕೆ ಒಂದು ಇಬ್ಬರದ ನೋಡು, ಅವ್ರು ಯಾರು? ಕಾವಲು ಜೀವಕೋಶಗಳು ಅಂತೇಳಿ ಕರೀತೇವೆ. ಈ ಕಾವಲು ಜೀವಕೋಶಗಳ ಕೆಲಸ ಏನು ಬೇಕೋ ಅದನ್ನು ಮಾತ್ರ ಒಳಗೆ ತೊಗೊಳ್ತದೆ, ಬೇಡ ಅಂದ ತಕ್ಷಣ ಇಮಿಡಿಯೇಟ್ ಗೇಟ್ ಕ್ಲೋಸ್ ಮಾಡ್ತದೆ. ಯಾವಾಗ ಗೇಟ್ ಕ್ಲೋಸ್ ಮಾಡ್ತದೆ ಅದನ್ನು ಮುಚ್ಚಿದ ಪತ್ರರಂಧ್ರ ಕರಿತೇವೆ. ಯಾವಾಗ ಗೇಟ್ ಓಪನ್ ಆಗ್ತದೆ ಅವಾಗ ಅದನ್ನು ಆ ಪತ್ರರಂಧ್ರವನ್ನು ಓಪನ್ ಅಂತ ಕರೀತೇವೆ ಅಲ್ವಾ, ತೆರೆದ ಪತ್ರರಂಧ್ರ ಅಂತ ಕರೀತೇವೆ. ಸೊ ಈ ರೀತಿಯಲ್ಲಿ ಅನಿಲಗಳ ವಿನಿಮಯ ಅಲ್ಲಿ ಪತ್ರರಂಧ್ರ ಮೂಲಕ ನಡೀತಾ ಇರ್ತದೆ. ಪರಪೋಷಕಗಳ ಪೋಷಣೆ. ತಮ್ಮ ಆಹಾರಕ್ಕಾಗಿ ಇತರೆ ಸಸ್ಯ ಅಥವಾ ಪ್ರಾಣಿಗಳನ್ನು ಅವಲಂಬಿಸಿರ್ತಕ್ಕಂಥ ಜೀವಿಗಳಿಗೆ ಪರಪೋಷಕಗಳನ್ನು ಕರಿತೇವೆ. ನಮ್ಮ ಆಹಾರಕ್ಕಾಗಿ ನೋಡ್ರಿ, ಈ ಸಿಂಹ, ಹುಲಿಗಿಲಿಯನ್ನು ತಮ್ಮ ಆಹಾರಕ್ಕಾಗಿ ಬೇರೆ ಬೇರೆ ಪ್ರಾಣಿಗಳನ್ನು ಅವಲಂಬಿಸಿರ್ತವೆ. ಸಸ್ಯಗಳನ್ನು ಆಮೇಲೆ ಅವಲಂಬಿಸಬಹುದು, ಪ್ರಾಣಿಗಳನ್ನು ಅವಲಂಬಿಸಿರ್ಬೋದಾಗಿದೆ. ಇವುಗಳ ಪರಪೋಷಕಗಳಂತೇಳಿ ಕರಿತೀವಿ. ಎಲ್ಲ ಪ್ರಾಣಿಗಳು, ಮನುಷ್ಯ ಕೂಡ ಪರಪೋಷಕದಲ್ಲೇ ಬರ್ತಾನೆ. ಸೊ ಈ ರೀತಿಯಲ್ಲಿದೆ. ಕೆಲವು ಜೀವಿಗಳು ಸಸ್ಯಗಳು ಮತ್ತು ಪ್ರಾಣಿಗಳಿಂದ ಅವುಗಳನ್ನು ಕೊಲ್ಲದೆ ಪೋಷಣೆಯನ್ನು ಪಡೆದುಕೊಳ್ತವೆ. ನೋಡಿ, ಇದೊಂದು ಚೆನ್ನಾಗಿದೆ. ಕೆಲವು ಜೀವಿಗಳು ಇರ್ತಾವಲ್ಲ, ಸಸ್ಯಗಳು ಮತ್ತು ಪ್ರಾಣಿಗಳಿಂದ ಆಹಾರವನ್ನು ತೆಗೆದುಕೊಳ್ತವೆ ನಿಜ, ಆದರೆ ಅವುಗಳನ್ನು ಕೊಲ್ಲೋದೇ ತೆಗೆದುಕೊಳ್ತವೆ. ಅಂದರೆ ಬಟ್ ಒಳ ಸಣ್ಣಗೆ ಮೆತ್ತೆ ಮಾಡಿರ್ತವೆ ನಮ್ಮನ್ನು. ಸೊ ಈ ರೀತಿಯಲ್ಲಿ ಇರ್ತದಲ್ಲ. ಉದಾಹರಣೆ ನೋಡಿ, ಕಾಸ್ಕ್ಯೂಟ, ಅಮರವೆಲ್ ಅಂತೇಳಿ ಕರಿತೇವೆ. ಉಣ್ಣೆ, ಜೇನು, ಜಿಗಣೆ ಮತ್ತು ಲಾಡಿಗಳಿದಾವಲ್ಲ, ಇವು ಏನಾದರೂ ನಮ್ಮ ಕಡೆಗೆ ಸಿಗೆ ಬಿತ್ತು ಅನ್ನೋ, ಈಗ ಜಂತುಹುಳುಗಳಂತ ಬರುತ್ತೆ ನಮ್ಮಲ್ಲಿ. ಆ ಜಂತುಹುಳುಗಳು ಇದ್ದೇ ಇರುತ್ತೆ ನಮ್ಮಲ್ಲೆಲ್ಲ. ಇಡೀ ಜಗತ್ತಿನ ಎಲ್ಲರ ಜಂತುಹುಳುಗಳನ್ನು ಹೊರಗೆ ತೆಗೆದು ನಾವು ಇಡೀ ಜಗತ್ತು, ಈ ಭೂಮಿ ಏನಿದೆಯಲ್ಲ ಅದನ್ನು ಸುಮಾರು ಒಂದು 50 ರೌಂಡ್ ಹಾಕ್ಬೋದು ಅಂತ ಹೇಳ್ತಾರೆ. ಸೊ ಆ ರೀತಿಯಲ್ಲಿದೆ ಈ ಜಂತುಹುಳುಗಳು. ಇಡೀ ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲರ ಜಂತುಗಳು ತೆಗೆದುಬಿಟ್ಟು ಕಟ್ಟಿಬಿಟ್ಟು ಉದ್ದ ಮಾಡಿದರೆ, ದಾರ ಥರ ಮಾಡಿದರೆ ಸುಮಾರು ಈ ಭೂಮಿಯನ್ನು ಸುತ್ತಳತೆ ಮಾಡ್ಕೊಂಬಿಟ್ರೆ ನಾವು ಒಂದು 50 ಬಾರಿ ಸುತ್ತಬೋದು ಅಂತ ತೊಗೊಂಡು. ಅಂದರೆ ಅಷ್ಟು ಜಂತುಹುಳುಗಳು ನಮಗೆ ಬೇಕಾದವು ಇದ್ದಾವೆ, ಬ್ಯಾಡದವು ಇದ್ದಾವೆ, ರೈಟ್ ಅಲ್ವಾ? ಸೊ ಈ ರೀತಿಯಲ್ಲಿದೆ. ಉಣ್ಣೆ ನೋಡಿ, ಉಣ್ಣೆ ಏನಾಗುತ್ತೆ, ಹೀರ್ಕೊಳ್ತದೆ ರಕ್ತವನ್ನು. ಬಟ್ ನಿಮಗೆ ಸಾಯಿಸಂಗಿಲ್ಲ, ಅದು ನಿಧಾನವಾಗಿ ಹೀರ್ಕೊಳ್ತದೆ, ನಿಧಾನವಾಗಿ ಮೆತ್ತೆ ಮಾಡ್ತದೆ. ಹೇನು ತಲೆಗಿರ್ತದೆ, ನಮ್ಮನೇಲಿ ಸಾಯಿಸ್ತದ, ತನಿಗೆ ಬೇಕೇನು ತೊಗೊಳ್ತದ, ಸುಮ್ಮನೆ ಇರ್ತದೆ ಆರಾಮಾಗಿ. ಜಿಗಣೆ, ಲಾಡಿ ಹುಳುಗಳು ಕೂಡ ಎಲ್ಲ ಹಂಗಾಗತ್ತೆ. ಸೊ ಈ ರೀತಿಯಲ್ಲಿದೆ. ಏಕಕೋಶ ಜೀವಿಗಳಲ್ಲಿ ಕೂಡ ಪೋಷಣೆ ನಡೀತಾ ಹೋಗುತ್ತೆ. ಭಾಳ ಇಂಪಾರ್ಟೆಂಟ್ ಇದು. ಅಮೀಬಾ ಇದೆಯಲ್ಲ, ಏಕಕೋಶ ಜೀವಕ್ಕೆ ಭಾಳ ಪ್ರಮುಖ ಉದಾಹರಣೆ ಅಂತಂದರೆ ಅಮೀಬಾ, ಅಮೀಬಾ ಪ್ರಮುಖವಾಗಿ ಅಲ್ವಾ. ಅಮೀಬಾ, ಯುಗ್ಲಿನ ಅಲ್ವಾ, ಪ್ಯಾರಾಮ್ಯೂಸಿಯಂ ಇವೆಲ್ಲ ನೋಡ್ತೇವೆ ನಾವು. ತಾತ್ಕಾಲಿಕ ಬೆರಳಿನಂತಹ ಜೀವಕೋಶದ ಮೇಲ್ಮೈ ಹೊರಚಾಚಿಕೆಗಳನ್ನು ಬಳಸಿ ಆಹಾರವನ್ನು ಒಳ ತೆಗೆದುಕೊಳ್ಳುತ್ತದ. ಈ ರಚನೆಗಳು ಆಹಾರ ಕಣಗಳನ್ನು ಆವರಿಸಿ ಬೆಸೆದು ಆಹಾರ ರಸದಾನಿಯನ್ನು ಉಂಟು ಮಾಡುತ್ತವೆ. ಸಿಂಪಲ್ಗೆ ನೋಡಿ, ಫಸ್ಟಿಗೆ ಅಮೀಬಾ ಏನು ಮಾಡುತ್ತೆ, ತಾತ್ಕಾಲಿಕ ಬೆರಳಿನಂತಹ ಜೀವಕೋಶದ ಮೇಲ್ಮೈ ಹೊರಚಾಚಿಕೆಗಳನ್ನು ಬಳಸಿಕೊಳ್ತದೆ. ಇದನ್ನು ನೋಡಿ, ಇಲ್ಲಿ ಯಾವುದನ್ನು ಆಹಾರ ಸಿಗ್ತಿಲ್ಲ ಅವಕ್ಕೆ, ಈ ಥರದ್ದು ಒಂದು ತಾತ್ಕಾಲಿಕ ಬೆರಳಿನ ಆಕಾರದ ರಚನೆಯನ್ನು ಮಾಡಿಕೊಳ್ಳುತ್ತೆ. ಇದನ್ನು ನಾವು ಸೀಡೋಪೋಡಿಯಾ ಅಂತ ಕರೀತೇವೆ. ಇದರಲ್ಲಿ ಫುಡ್ ಪಾರ್ಟಿಕಲ್ ಇದೆ. ಫುಡ್ ಬಂದ ತಕ್ಷಣ ಸಾಕು 2 ಬೆರಳುಗಳನ್ನು ಈ ಥರ ಮಾಡ್ಕೊಳ್ತದೆ, ಬೆರಳಿನ ಆಕಾರ ಮಾಡಿಕೊಳ್ತದೆ. ಅದನ್ನು ಒಳಗೆ ತೊಗೋಬೇಕಲ್ಲ ಈಗ, ಹಂಗಾಗಿ ಅದನ್ನು ತಾತ್ಕಾಲಿಕ ಬೆರಳದ, ಅದೇನು ಪರ್ಮನೆಂಟ್ ಅಲ್ಲ, ಟೆಂಪ್ರರಿ ಒಂದು ಬೆರಳಿನ ಆಕಾರದ ಮಾಡಿಕೊಳ್ಳುತ್ತೆ, ಹೊರಚಾಚಿಕೆ ಅಂತ ಕರಿತೇವೆ ನಾವು. ಈ ರಚನೆಗಳು ಆಹಾರ ಕಣಗಳನ್ನು ಏನು ಮಾಡುತ್ತೆ, ಆವರಿಸುತ್ತದೆ. ನೋಡಿ, ಆವರಿಸಿದ್ದಿಲ್ಲ. ಸೀಡೋಪೋಡಿಯಾ ಫಾರ್ಮಿಂಗ್ ಫುಡ್ ವ್ಯಾಕ್ಯೂಲ್, ಒಳಗಡೆ ವ್ಯಾಕ್ಯೂಲ್ ಕ್ರಿಯೇಟ್ ಆಯ್ತಲ್ಲಿ. ಸೊ ಆವರಿಸ್ತಾ ಇದೆ ನಿಧಾನವಾಗಿ. ಫುಡ್ ಎಂಗಲ್ಫ್ಡ್ ವಿದಿನ್ ಫುಡ್ ವ್ಯಾಕ್ಯೂಲ್. ನೋಡಿ, ಪೂರ್ತಿ ಒಳಗಡೆ ಬಂತು ಆಹಾರ, ಫುಡ್ ಅಲ್ವಾ, ಆಹಾರ ಒಳಗಡೆ ಬರ್ತಾ ಇದೆ. ಬಂದಮೇಲೆ ಏನಾಯ್ತು, ಈ ಆಹಾರದ ಇದೆಯಲ್ಲ, ಡೈಜೆಸ್ಟೆಡ್ ಫುಡ್ ಡಿಫ್ಯೂಸಸ್ ಇಂಟು ಸೈಟೋಪ್ಲಾಸಮ್. ಈ ಒಳಗಡೆ ತೆಗೆದುಕೊಂಡ ಆಹಾರವನ್ನು ಏನು ಮಾಡುತ್ತೆ, ಡೈಜೆಷನ್ ಮಾಡುತ್ತೆ ಅಮೀಬಾ.
ಡೈಜೆಷನ್ ಮಾಡಿದ ಮೇಲೆ ಏನು ಮಾಡುತ್ತೆ, ಅದನ್ನು ಸೈಟೋಪ್ಲಾಸಮ್ ಒಳಗಡೆ ಹಾಕ್ಕೊಳ್ತದೆ. ಇದೆಲ್ಲ ಸೈಟೋಪ್ಲಾಸಮ್, ಇದು ನ್ಯೂಕ್ಲಿಯಸ್ ಇದೆ, ಸೈಟೋಪ್ಲಾಸಮ್ ಒಳಗಡೆ ತೆಗೆದುಕೊಳ್ತದೆ. ತ್ಯಾಜ್ಯ ವಸ್ತುಗಳೇನೋ ಉಳ್ಕೊಂಡು ಹೊರಗೆ ದಬ್ತದೆ. ಸೊ ಇದೇ ರೀತಿಯಲ್ಲಿ ಇರುತ್ತೆ ನೋಡಿ. ತ್ಯಾಜ್ಯ ವಸ್ತುಗಳು ಹೊರಗಡೆ ಹಾಕಿದೆ ಇಲ್ಲಿ ಅಲ್ವಾ ನೋಡಿ. ಎಂಗೇಷನ್ ಅಲ್ವಾ, ಎಗೇಷನ್ ಅಂತಂದ್ರೆ ಏನು, ಅನ್ವಾಂಟೆಡ್ ಇದ್ದದೆಲ್ಲ ಹೊರಗಡೆ ಆಗ್ತದೆ. ಸಿಂಪಲ್ ಇದೆ ಅವ್ರದ್ದು ಪ್ರೊಸೀಜರ್. ಇದನ್ನು ನೀವು ನೋಡ್ಕೊಂತ ಹೋಗ್ಬೇಕು. ಇದನ್ನು ಆಹಾರ ರಸದಾನಿ ಒಳಗಡೆ ಸಂಕೀರ್ಣ ಆಹಾರ ಪದಾರ್ಥಗಳು ವಿಭಜನೆಗೊಂಡು ಸರಳ ಆಹಾರ ಪದಾರ್ಥಗಳು ಆಗ್ತವೆ. ನಂತರ ಅವು ಕೋಶ ದ್ರವ್ಯಕ್ಕೆ ವಿಸರಣೆಗೊಳ್ಳುತ್ತವೆ. ರೈಟ್. ಜೀರ್ಣವಾಗದೆ ಉಳಿದ ಪದಾರ್ಥಗಳು ಜೀವಕೋಶದ ಮೇಲ್ಮೈಗೆ ಚಲಿಸಿ ಹೊರ ಹಾಕಲ್ಪಡುತ್ತವೆ. ಸಿಂಪಲ್ ಇದೆ ಅಲ್ವಾ. ನೋಡಿ ಇಲ್ಲಿ ಕೂಡ ಹೆಂಗಿದೆ, ಪ್ಯಾರಾಮೀಸಿಯಂ ನೋಡಿರ್ಬೋದು ನೀವು. ಇಲ್ಲಿ ಪ್ಯಾರಾಮೀಸಿಯಂ ಇದೆ. ಪ್ಯಾರಾಮೀಸಿಯಂನಲ್ಲಿ ಜೀವಕೋಶವು ಒಂದು ನಿರ್ದಿಷ್ಟ ಆಕಾರ ಹೊಂದಿದೆ, ಒಂದು ನಿರ್ದಿಷ್ಟ ಆಕಾರ ಇದೆ ಇದಕ್ಕೆ. ಮತ್ತು ಆಹಾರವನ್ನು ಮೇಲ್ಮೈಯನ್ನು ಆವರಿಸಿರುವ ಕಷಾಂಗ ಚಲನೆಯ ಮೂಲಕ ಆಹಾರವು ಈ ಸ್ಥಳಕ್ಕೆ ಚಲಿಸುತ್ತದೆ. ಇಲ್ಲಿ ಒಂದು ಕಷಾಂಗ ಚಲನೆಯಿಂದ ಬಂದು ಹೋಗುತ್ತೆ. ಇದು ಇಂಪಾರ್ಟೆಂಟ್ ಇದೆ. ಅಮೀಬಾ ಭಾಳ ಮುಖ್ಯ ನಮಗೆ. ಮಾನವರಲ್ಲಿ ಪೋಷಣೆ ಇಲ್ಲಿ ಬರೋದಿದೆಯಲ್ಲ, ಇದು ಭಾಳ ಪ್ರಮುಖ ಇಂಪಾರ್ಟೆಂಟ್ ಆಗುತ್ತೆ. ಈಗ ನೋಡಿ, ಮಾನವನ ಜೀರ್ಣಾಂಗ ವ್ಯೂಹವನ್ನು ನೋಡ್ತಾ ಇದ್ದಾವೆ. ರೈಟ್. ಮಾನವ ಜೀರ್ಣಾಂಗ ವ್ಯೂಹವನ್ನು ನೋಡ್ತಾ ಇದ್ದಾವೆ. ನೋಡಿ ಇಲ್ಲಿ ನೋಡ್ತಾ ಹೋಗೋಣ. ಫಸ್ಟಿಗೆ ನೋಡಿ ನಾಲಿಗೆ, ಆಮೇಲೆ ಇಲ್ಲಿ ಬಾಯಿ ಶುರುವಾಗುತ್ತಲ್ವಾ, ಇಲ್ಲಿಂದ ಇಲ್ಲಿವರೆಗೆ ಗಂಟ್ಲದವರೆಗೆ ಏನಿದೆಯಲ್ಲ ಬಾಯಿ ಅಂಗಳ ಅಂತ ಕರಿತವೆ. ಆಮೇಲೆ ಗಂಟ್ಲು ಬರುತ್ತೆ, ಥ್ರೋಟ್, ಆಮೇಲೆ ಅನ್ನನಾಳ ಸೀದಾ ಈಸೋಫೇಗಸ್ ಅಂತ ಕರಿತೀವಿ ಇಂಗ್ಲೀಷ್ನಲ್ಲಿ. ಆಮೇಲೆ ಜಠರ ಇದೆ, ಹೊಟ್ಟೆ ಯಾವಾಗಲೂ ಎಡಭಾಗದಲ್ಲಿ ಇರುತ್ತೆ ಅಲ್ವಾ, ಕಂಡಿದ್ದೆಲ್ಲ ಹೊಟ್ಟೆ ಎಲ್ಲ. ಆಮೇಲೆ ಹೊಟ್ಟೆ ನೆಕ್ಸ್ಟ್ ಯಾವುದು, ಸಣ್ಣ ಕರಳು ಹೊಟ್ಟೆ ನಡುವೆ ಒಂದು ಇದಿದೆ, ಗ್ಲ್ಯಾಂಡ್ ಇದೆಯಲ್ಲ, ಗ್ರಂಥಿ ಇದೆ. ಇದನ್ನು ಮೆದೋಜೀರಕ ಗ್ರಂಥಿ ಅಂತೇಳಿ ಕರೀತಾರೆ. ಆಮೇಲೆ ನೋಡಿ ಇಲ್ಲಿದೆ ಯಕೃತ್ ಇದೆ, ಲಿವರ್ ಅಲ್ಲ, ಯಕೃತ್ ಲಿವರ್ ಇದೆ. ಈ ರೀತಿಯಲ್ಲಿದೆ. ಆಮೇಲೆ ಸಣ್ಣ ಕರಳಿದೆ, ದೊಡ್ಡ ಕರಳನ್ನು ಕೊಲೋನ್ ಅಂತ ಕರೀತವೆ ಅಲ್ವಾ. ಆಮೇಲೆ ಅಪೆಂಡಿಕ್ಸ್ ನೋಡಿ, ಇದೊಂದು ಸಣ್ಣ ಭಾಗ ಇದೆಯಲ್ಲ, ಅಪೆಂಡಿಕ್ಸ್ ಅಂತ ಕರೀತವೆ. ಗುದದ್ವಾರ ಇದೆ. ಬಾಯಿಂದ ಗುದದ್ವಾರದವರೆಗೆ ಇರ್ತಕ್ಕಂಥ ಈ ಒಂದು ನಾಳ ಇದೆಯಲ್ಲ, ಇದನ್ನು ಎಲಿಮೆಂಟ್ರಿ ಕೆನಾಲ್ ಅಂತ ಇಂಗ್ಲೀಷ್ನಲ್ಲಿ ಕರೀತವೆ ಅಲ್ವಾ, ಅಥವಾ ಜೀರ್ಣಾಂಗ ವ್ಯೂಹ ಅಂತೇಳಿ ಕರಿತಾ ಹೋಗ್ತವೆ. ಇದು ಇಂಪಾರ್ಟೆಂಟ್ ಇದೆ. ಒಪೆ ಅಂತ ಕೊಟ್ಟಿದ್ದಾರೆ, ಭಾಳ ಇಂಪಾರ್ಟೆಂಟ್ ಇದೆ. ಡಯಾಫ್ರಾಗ್ಮ್ ಅಂತ ಇಂಗ್ಲೀಷ್ನಾಗ ಕರಿತೇವೆ ಒಪೆ ಅಂತೇಳಿ ಅಲ್ವಾ. ಇಲ್ಲಿ ಏನಾದರೂ ಅಸಿಡಿಟಿ ಜಾಸ್ತಿ ಆಯಿತು ಅಂದಾಗ, ಈ ಒಪ್ಪೆಗೆ ಏನಾದ್ರು ಇರಿಟೇಷನ್ ಆಯಿತು ಅಂತ ತಿಳ್ಕೊಳ್ರಿ, ಕಂಟಿನ್ಯೂ ನಮಗೆ ಏನಾಗುತ್ತೆ, ಈ ಹಿಕಪ್ಸ್ ಬಂದಂಗೆ ಆಗುತ್ತೆ, ನಿಂದಿರೋದಿಲ್ಲ, ಕಂಟಿನ್ಯೂ ಇರುತ್ತೆ. ಯಾಕಂದರೆ ಈ ಒಪೆಯಲ್ಲಿ ಏನಾದರೂ ಸಮಸ್ಯೆ ಆದರೆ ಆ ಥರ ಆಗುತ್ತೆ. ಇನ್ಫೆಕ್ಷನ್ ಆಗಬಾರ್ದಲ್ಲಿ. ಮಾನವರ ಪೋಷಣೆ ಯಾವ ಥರ ನಡೀತಾ ನೋಡ್ತಾನೆ. ಮಾನವನ ಜೀರ್ಣಾಂಗ ವ್ಯೂಹ ಬಾಯಿಯಿಂದ ಗುದದ್ವಾರದವರೆಗೂ ವ್ಯಾಪಿಸಿರುವ ಉದ್ದದ ಕೊಳವೆಯಾಗಿದೆ. ರೈಟ್. ಜೀರ್ಣಾಂಗ ವ್ಯೂಹ ಇದೆಯಲ್ಲ, ಬಾಯಿಂದ ಗುದದ್ವಾರವರೆಗೂ ಹೋಗುತ್ತೆ ರೀ, ಉದ್ದವಾದ ಕೊಳವೆ ಅದು. ಬಾಯಿಂದ ಸೇವಿಸಿದ ಆಹಾರವು ಹಲ್ಲುಗಳ ಸಹಾಯದಿಂದ ಚಿಕ್ಕ ಚಿಕ್ಕ ತುಂಡುಗಳಾಗಿ ಲಾಲಾರಸದೊಂದಿಗೆ ಬೆರೆತು ಆಹಾರವು ಪರಿಕ್ರಮಣ ಸಂಕುಚನ ಚಲನೆಯ ಮೂಲಕ ಜಠರವನ್ನು ಪ್ರವೇಶಿಸುತ್ತದೆ. ರೈಟ್. ಬಾಯಿಂದ ಸೇವಿಸಿದ ಆಹಾರವು ಹಲ್ಲುಗಳ ಸಹಾಯದಿಂದ ಚಿಕ್ಕ ಚಿಕ್ಕ ತುಂಡುಗಳಾಗ್ತದೆ. ರೈಟ್. ಬಾಯಲ್ಲಿ ನಾವೇನು ಮಾಡ್ತೇವೆ, ಸುಮ್ಮನೆ ನುಂಗ್ತೇವೆ. ಆವಾಗ ನಾವು ಮುದ್ದೆ ಬಿಟ್ಟರೆ ಬೇರೆ ಯಾವುದು ನುಂಗ್ತೇವೆ. ಇಲ್ಲೆಲ್ಲ ನಾವು ನಮ್ಮ ಕಡೆಗೆ ಮೊದಲೇ ಹೈದರಾಬಾದ್ ಕರ್ನಾಟಕದಲ್ಲಿ ರೊಟ್ಟಿ ಜಾಸ್ತಿ ಕಡಿಲೇಬೇಕಪ್ಪ. ರೊಟ್ಟಿ ತಿನ್ಬೇಕಾದ್ರೆ ಗಟ್ಟಿ ಇರಬೇಕಲ್ಲ, ಹಲ್ಲುಗಳು ಗಟ್ಟಿರ್ಬೇಕು. ಹಲ್ಲುಗಳಲ್ಲಿ ನೋಡಿ ದವಡೆ ಹಲ್ಲಿದ್ದಾವೆ ಗ್ರೈಂಡ್ ಮಾಡಲಿಕ್ಕೆ, ಮುಂದೆ ಫ್ರಂಟ್ ಹಲ್ಲುಗಳೇನಿದಾವಲ್ಲ ಬಾಚಿ ಹಲ್ಲುಗಳು, ಅವು ಹಿಂಗೆ ಅರಿಲಿಕ್ಕೆ. ಸೊ ಈ ರೀತಿಯೆಲ್ಲ ಸಹಾಯ ಮಾಡುತ್ತೆ. ಮೆಕ್ಯಾನಿಕಲ್ ಡೈಜೆಷನ್ ಅಂತ ಕರಿತೀವಿ ನಾವಿಲ್ಲಿ. ಯಾವಾಗ ನಾವು ಆಹಾರವನ್ನು ಸೇವಿಸಲಿಕ್ಕೆ ಶುರು ಮಾಡ್ತೀವಲ್ಲ, ಇಮಿಡಿಯೇಟ್ಲೆ ನಮಗೆ ಸಲೈವರ್ ಬಿಡುಗಡೆ ಆಗುತ್ತೆ ಬಾಯಿಗೆ. ಈ ಸಲೈವ ಇದೆಯಲ್ಲ, ಅದನ್ನು ಲಾಲಾರಸ ಅಂತೇಳಿ ಕರೀತವೆ. ಈ ಲಾಲಾರಸ ಎಲ್ಲಿಂದ ಬರುತ್ತೆ, ಸಲೈವರಿ ಗ್ಲ್ಯಾಂಡ್ಸಿಂದ ಬರುತ್ತೆ ಅಲ್ವಾ. ಸಲೈವರಿ ಗ್ಲ್ಯಾಂಡ್ಸಲ್ಲಿ ಪ್ಯಾರೋಟಿಡ್ ಗ್ಲ್ಯಾಂಡು, ಸಬ್ಲಿಂಗಲ್ ಗ್ಲ್ಯಾಂಡು, ಸಬ್ ಮ್ಯಾಂಡಿಬ್ಯುಲರ್ ಇವೆಲ್ಲ ಇದೆ. ಇದು ನೋಡ್ತಾ ಹೋಗೋಣಲ್ಲ ಒಂದು ಸ್ವಲ್ಪ. ಸಲೈವರಿ ಗ್ಲ್ಯಾಂಡ್ಸ್ ಅಂದರೆ ಏನು ಅನ್ನೋದನ್ನು. ಸಲೈವರಿ ಗ್ಲ್ಯಾಂಡ್ಸ್ ಯಾವಿದ್ದಾವೆ, ಸಲೈವರಿ ಗ್ಲ್ಯಾಂಡ್ಸ್ ಇದೆ. ಇದು ಇದೆಯಲ್ಲ, ಇದ್ರೊಳಗಡೆ ಬರಬೇಕು ನಮಗೆ. ಸಲೈವರಿ ಗ್ಲ್ಯಾಂಡ್ಸು ಸಲೈವರಿ ಗ್ಲ್ಯಾಂಡ್ಸ್ ಆ್ಯಂಡ್ ಫಂಕ್ಷನ್ಸ್ ಇದೆಯಲ್ಲ, ಇದು ನಮ್ಮ ಬಾಕ್ಸಲ್ಲಿ ಬಂದರೆ ಮಾತ್ರ ವಿಸಿಬಲ್ ಇದು, ಇಲ್ಲ ವಿಸಿಬಲ್ ಆಗಲ್ಲ ನಿಮಗೆ.
ಇಲ್ಲಿ ಕರೆಕ್ಟ್ ನಮ್ಮ ಒಳಗಡೆ ಬಂದಿದೆ. ಇಲ್ಲಿ ನೋಡಿ ಸಲೈವರಿ ಗ್ಲ್ಯಾಂಡ್ಸ್ ಇದೆಯಲ್ಲ, ಇಲ್ಲಿ ನೋಡಿ ಇಲ್ಲಿ ಒಂದು ಗ್ಲ್ಯಾಂಡ್ ಇದೆ ರೈಟ್. ಈ ಕಿವಿ ಹತ್ರ ಇದೆಯಲ್ಲ ಇದನ್ನು ಪ್ಯಾರೋಟಿಡ್ ಗ್ಲ್ಯಾಂಡ್ ಅಂತ ಕರಿತೇವೆ. ಆಮೇಲೆ ಇಲ್ಲಿದೆಯಲ್ಲ ಚೀಕ್ಸಲ್ಲಿ ಸಬ್ ಮ್ಯಾಂಡಿಬುಲರ್ ಗ್ಲ್ಯಾಂಡ್ ಅಂತ ಕರಿತೇವೆ, ಸಬ್ ಮ್ಯಾಂಡಿಬುಲರ್ ಗ್ಲ್ಯಾಂಡ್. ನೆಕ್ಸ್ಟ್ ಇದು ಸಬ್ ಲಿಂಗ್ವಲ್ ಗ್ಲ್ಯಾಂಡ್, ಈ ನಾಲಿಗೆ ಕೆಳಗಡೆ ಅಂತ ಕರಿತೇವಲ್ಲ ಅಲ್ಲಿ ಸಬ್ ಲಿಂಗ್ವಲ್ ಗ್ಲ್ಯಾಂಡ್ ಇದೆ, ಸಬ್ ಲಿಂಗ್ವಲ್ ಅಲ್ವಾ. ಆಮೇಲೆ ಸಬ್ ಮ್ಯಾಂಡಿಬ್ಯುಲರ್, ಆಮೇಲೆ ಪ್ಯಾರೋಟಿಡ್, ಇದು 3 ಜೊತೆ ಸಲೈವರಿ ಗ್ಲ್ಯಾಂಡ್ಗಳನ್ನು ನಾವು ನೋಡ್ತೇವೆ. ಇಲ್ಲಿ ಈ ಗ್ಲ್ಯಾಂಡಿಂದ ಏನಿದೆಯಲ್ಲ ಸೀದಾ ಬಾಯಿಗೆ ನೋಡಿ, ಇಲ್ಲಿ ಒಂದು ಡಕ್ಟ್ ಇದೆಯಲ್ಲ, ಡಕ್ಟ್ ಅಂತ ಒಂದು ನಾಳ ಇದೆಯಲ್ಲ, ಈ ನಾಳ ಮುಖಾಂತರ ಲಾಲಾರಸ ಒಳಗಡೆ ಬರ್ತಾ ಹೋಗುತ್ತೆ ಅಲ್ವಾ. ನೋಡಿ ಇಲ್ಲಿ ಕೂಡ ಹಿಂಗೆ. ಸೊ ಈ ರೀತಿಯಲ್ಲಿ ಲಾಲಾರಸವು ಒಳಗಡೆ ಸೇರಿಕೊಳ್ತಾ ಹೋಗುತ್ತೆ. ಸೊ ಹೀಗಾಗಿ ಈ ಲಾಲಾರಸ ಇದೆಯಲ್ಲ ಬಾಯಲ್ಲಿ ಬಂದು ಊರುತ್ತೆ, ಬಾಯಿ ಊರುತ್ತೆ. ಅದು ಆಹಾರವನ್ನು ಏನು ಮಾಡುತ್ತೆ, ಈ ಮೃದು ಮಾಡುತ್ತೆ, ಲುಬ್ರಿಕೇಶನ್ ಮಾಡುತ್ತೆ, ಲುಬ್ರಿಕೇಶನ್ ಮಾಡಿ ಆಹಾರ ಈಸಿಯಾಗಿ ಒಳಗೆ ಹೋಗುವಂತೆ ಮಾಡುತ್ತೆ. ಸೊ ಇದು ನಾವು ಇಲ್ಲಿ ನೋಡ್ತಕ್ಕಂಥ ವಿಚಾರಗಳಾಗುತ್ತೆ ಅಲ್ವಾ. ಇಲ್ಲಿ ಒಂದು ಲಾಲಾರಸದಲ್ಲಿ ಒಂದು ಎಂಜೈಮ್ ಕೂಡ ಇದೆ, ಕಿಣ್ವ ಇದೆ, ಅದನ್ನು ಎಕ್ಸಾಂಪಲ್ ಕೇಳ್ಬೋದಾಗಿದೆ. ಅಮೈಲೇಸ್ ಅಂತಕ್ಕಂಥ ಕಿಣ್ವ, ಅದು ಸಲೈವರಿ ಅಮೈಲೇಸ್ ಅಂತ ಕರೀತೇವೆ. ಈ ಕಿಣ್ವ ಇದೆಯಲ್ಲ ಇದೇನು ಮಾಡುತ್ತೆ, ಪಿಷ್ಟ ಎಂಬ ಸಂಕೀರ್ಣ ಅಣುವನ್ನು ವಿಭಜಿಸಿ ಸಕ್ಕರೆಯನ್ನು ಬಿಡುಗಡೆ ಮಾಡುತ್ತದೆ, ಅಂದರೆ ಗ್ಲುಕೋಸ್ ಬಿಡುಗಡೆ ಮಾಡುತ್ತದಲ್ವ ಪಿಷ್ಟ. ಬೆರೆತು ಆಹಾರವನ್ನು ಪರಿಕ್ರಮಣ ಸಂಕುಚನ ಚಲನ ಅಂದ್ರೇನು, ಪರಿಕ್ರಮಣ ಸಂಕುಚನ ಚಲನ ಅಂದ್ರೇನು, ಹಂತ ಹಂತವಾಗಿ ಅನ್ನನಾಳದಲ್ಲಿ ಆಹಾರ ಹೋಗಬೇಕು. ಅನ್ನ ಮುಂದೆ ಬಂದ ತಕ್ಷಣ ಹಿಂದಿನ ಮಸಲ್ಸ್ ಏನಿದಾವಲ್ಲ, ಸ್ನಾಯುಗಳು ಕುಗ್ಗುತ್ತವೆ, ಅವಾಗ ಏನಾಗುತ್ತೆ ಆಹಾರ ಮುಂದೆ ಹೋಗುತ್ತೆ, ಮತ್ತೆ ಕುಗ್ಗುತ್ತೆ ಮುಂದೆ ಹೋಗುತ್ತೆ. ಈ ಥರ ಕುಗ್ಗೋದು ಹಿಗ್ಗೋದು ಮಾಡಿದಾಗ ಏನಾಗುತ್ತೆ, ಇದನ್ನು ಪರಿಕ್ರಮಣ ಸಂಕುಚನ ಚಲನ ಅಂತೇಳಿ ಕರಿತಾ ಹೋಗ್ತವೆ. ಆ ಮೂಲಕ ಆಹಾರ ಕೆಳಗೆ ಹೋಗ್ತಾ ಇರುತ್ತೆ. ಇಲ್ಲಿ ಬರ್ತವೆ ನೋಡಿ, ಹೈಡ್ರೋಕ್ಲೋರಿಕ್ ಆಮ್ಲ ಇದೆ, ನಮಗೆ ಗೊತ್ತಿದೆ ಹೈಡ್ರೋಕ್ಲೋರಿಕ್ ಆಮ್ಲ ಏನು ಅಂತೇಳಿ. ಈ ಹೈಡ್ರೋಕ್ಲೋರಿಕ್ ಆಮ್ಲ ಪ್ರೋಟೀನನ್ನು ಜೀರ್ಣಿಸುವ ಪೆಪ್ಸಿನ್ ಮತ್ತು ಲೋಳೆಯನ್ನು ಸ್ರವಿಸ್ತಾ ಹೋಗುತ್ತೆ. ಈ ಹೈಡ್ರೋಕ್ಲೋರಿಕ್ ಆಮ್ಲ ಎಲ್ಲಿ ಇರುತ್ತೆ, ಸ್ಟಮಕ್ಕಲ್ಲಿ ಅಲ್ವಾ, ಜಠರದಲ್ಲಿ ಬಿಡುಗಡೆ ಆಗುತ್ತೆ. ಈ ಗ್ಯಾಸ್ಟ್ರಿಕ್ ಜ್ಯೂಸ್ ಅಂತ ಕರಿತೇವ್ರಿ. ಈ ಗ್ಯಾಸ್ಟ್ರಿಕ್ ಜ್ಯೂಸಲ್ಲಿ ಏನೆಲ್ಲ ಇರುತ್ತೆ, ಗ್ಯಾಸ್ಟ್ರಿಕ್ ಜ್ಯೂಸಲ್ಲಿ ಪ್ರಮುಖವಾಗಿ ಹೈಡ್ರೋಕ್ಲೋರಿಕ್ ಆಮ್ಲ ಇರುತ್ತೆ ಮತ್ತು ಕೆಲವು ಕಿಣ್ವಗಳಿರುತ್ತಲ್ಲ. ಸೊ ಇಲ್ಲಿ ಈ ಆಮ್ಲಗಳಿರ್ತಾವಲ್ಲ, ಈ ಪೆಪ್ಸಿನ್ ಮತ್ತು ಟ್ರಿಪ್ಸಿನ್ ಎಲ್ಲ ಏನು ಕೆಲವು ಇವು ಬರುತ್ತೆ, ಕಿಣ್ವಗಳು ಬರುತ್ತೆ, ಅವು ಇನ್ಯಾಕ್ಟಿವ್ ಇರುತ್ತೆ ಮೊದಲು ಅಲ್ವಾ, ಅವನ್ನ ಆ್ಯಕ್ಟಿವ್ ಮಾಡುತ್ತೆ ಈ ಹೈಡ್ರೋಕ್ಲೋರಿಕ್ ಆಮ್ಲ. ಹಾಗಾಗಿ ಈ ಕಿಣ್ವಗಳು ಏನು ಮಾಡುತ್ತವೆ, ಆಹಾರದ ಮೇಲೆ ವರ್ತಿಸಿ ಪ್ರಮುಖವಾಗಿ ಪ್ರೋಟೀನ್ ಅನ್ನ ಜೀರ್ಣಿಸ್ತಕ್ಕಂಥ ಕಿಣ್ವ ಯಾವುದು ಅಂತಂದರೆ ಈ ಪೆಪ್ಸಿನ್ ಅಲ್ವಾ, ಟ್ರಿಪ್ಸಿನ್ ಬರುತ್ತೆ ಇನ್ನೊಂದು. ಸೊ ಹಾಗಾಗಿ ಹೈಡ್ರೋಕ್ಲೋರಿಕ್ ಆಮ್ಲ ಇನ್ನೊಂದು ಕೆಲಸ ಏನಂತಂದರೆ ಆಮ್ಲೀಯ ಮಾಧ್ಯಮನ ಉಂಟು ಮಾಡುತ್ತೆ. ಆಮ್ಲೀಯ ಮಾಧ್ಯಮ ಇರೋದ್ರಿಂದ ಏನಾಗುತ್ತೆ, ಯಾವ್ದಾರು ನಾವು ತಿನ್ನುವಾಗ ಬ್ಯಾಕ್ಟೀರಿಯಾ ವೈರಸ್ಗಳು ಏನಾದ್ರು ಬಾಯಿ ಒಳಗಡೆ ಹೋಗಿದ್ದಾರೆ ಅದನ್ನು ಸಾಯಿಸ್ತದೆ ಇಮಿಡಿಯೇಟ್ಲಿ ಅಲ್ವಾ, ಈ ರೀತಿಯಲ್ಲಿ ಆಗುತ್ತೆ. ಆಗ ಆಹಾರವು ಜಠರದೊಂದಿಗೆ ಸಣ್ಣ ಕರಳಿಗೆ ಪ್ರವೇಶಿಸ್ತದೆ. ಹೊಟ್ಟೆಯಲ್ಲಿ ಜೀರ್ಣ ಆಯ್ತಾ ಆಹಾರ, ಫಸ್ಟಿಗೆ ಹೊಟ್ಟೆಯಲ್ಲಿ ಜೀರ್ಣ ಆಗಬೇಕು ತಾನೆ, ಅಲ್ಲಿ ಅದ ಮೇಲೆ ನೀಟಾಗಿ ಎಲ್ಲಿ ಹೋಗುತ್ತೆ, ಸಣ್ಣ ಕರಳಿಗೆ ಹೋಗುತ್ತೆ ಆಹಾರ. ಸಣ್ಣ ಕರಳಿಗೆ ಪ್ರವೇಶ ಆಗಲೇಬೇಕಾಗುತ್ತೆ. ಇದು ಜೀರ್ಣನಾಳದ ಅತ್ಯಂತ ಉದ್ದವಾದ ಭಾಗವಾಗಿದ್ದು ವ್ಯಾಪಕವಾಗಿ ಸುರುಳಿ ಹೊಂದಿ ಕಡಿಮೆ ಸ್ಥಳದಲ್ಲಿ ಅಳವಡಿಸಲ್ಪಟ್ಟಿದೆ. ಸಣ್ಣ ಕರಳು ಎಷ್ಟು ಉದ್ದ ಇದೆ ಅಂತ ನೋಡಿಬಿಡೋಣ ನಾವು ಅಲ್ವಾ. ಲೆಂಗ್ತ್ ಆಫ್ ದಿ ಸ್ಮಾಲ್ ಇಂಟೆಸ್ಟೈನ್, ಕ್ಲಿಯರ್ ಅಲ್ವಾ, ಲೆಂಗ್ತ್ ಆಫ್ ದಿ ಸ್ಮಾಲ್ ಇಂಟೆಸ್ಟೈನ್. ರೈಟ್, ಲೆಂಗ್ತ್ ಆಫ್ ದಿ ಸ್ಮಾಲ್ ಇಂಟೆಸ್ಟೈನ್. ಇಲ್ಲೇ ಕೊಟ್ಟರೆ ನೋಡಿ, ಲೆಂಗ್ತ್ ಆಫ್ ದಿ ಸ್ಮಾಲ್ ಇಂಟೆಸ್ಟೈನ್ ನೋಡಿ, ಇಲ್ಲೇ ನಿಮಗೆ ಕ್ಲಿಯರ್ ಕಾಣಿಸ್ತಾ ಇದೆ. 22 ಅಲ್ವಾ ಫೀಟ್, 22 ಫೀಟ್ ಇದೆ. 22 ಫೀಟ್ ಅಥವಾ 7 ಮೀಟರ್ ಅಂತ ಕರಿತೇವೆ ನಾವು. 7 ಮೀಟರ್ ಇದೆ ರೀ, 7 ಮೀಟರ್ ಅಥವಾ 22 ಫೀಟ್ ಇದೆ ನೋಡಿ. ಅಷ್ಟು ದೊಡ್ಡ ಸ್ಮಾಲ್ ಇಂಟೆಸ್ಟೈನ್ ನಮ್ಮಲ್ಲಿ ಇರುತ್ತೆ. 7 ಮೀಟ್ರ್ವರೆಗೆ ನೋಡಿ, 7 ಮೀಟ್ರ್ವರೆಗೆ ಇರುತ್ತೆ ಒಂದು ಅಡಲ್ಟ್ ಸ್ಮಾಲ್ ಇಂಟೆಸ್ಟೈನ್. 3.5 ಟೈಮ್ಸ್, 3.5 ಪಟ್ಟು ನಮ್ಮ ದೇಹದ ಉದ್ದ ಏನಿದೆಯಲ್ಲ ಅದರ 3.5 ಪಟ್ಟು ದೊಡ್ಡದಾಗಿರುತ್ತೆ ಸ್ಮಾಲ್ ಇಂಟೆಸ್ಟೈನ್. ಇದು ನೋಡ್ಬೇಕು ನಾವು, ಇಂಥ ಪಾಯಿಂಟ್ಗಳನ್ನು ನಾವು ನೆನಪಿಟ್ಕೊಳ್ಬೇಕಾಗತ್ತೆ ಅಲ್ವಾ. ಸೊ ಇಲ್ಲಿ ಇದು ಭಾಳ ಇಂಪಾರ್ಟೆಂಟ್ ನಮಗೆ. ಇಲ್ಲಿ 3.5 ಪಟ್ಟು ಏನಿದೆಯಲ್ಲ ಅದನ್ನು ನೆನಪಿಟ್ಕೊಳ್ತಾ ಹೋಗ್ತೀವಿ ನಾವು. ಸೊ ಹಾಗಾಗಿ ಇದನ್ನು ನೀವು ನೆನಪಿಟ್ಕೊಳ್ಬೋದಾಗಿದೆ ಆರಾಮಾಗಿ. 22 ಫೀಟ್ ಅಥವಾ
7 ಮೀಟರ್ಸ್ ಅಂತ ಇಲ್ಲಿ ಒಳಗಡೆ ಹೋಗಿದೆ, ನಿಮಗೆ ಕಾಣಿಸೋಲ್ಲ, ಅಲ್ಲಿ ವಿಜುವಲ್ ಆಗುತ್ತಿಲ್ಲ, ಆಮೇಲೆ ನೋಡೋಣ. ಬಟ್ 22 ಫೀಟ್ ಇದೆ, 7 ಮೀಟರ್ಸ್ ಇದೆ ಅವರೇಜಲ್ಲಿ. ನೆಕ್ಸ್ಟ್ ನೋಡ್ತಾ ಹೋಗೋಣ. ಸಣ್ಣ ಕರಳು ಎಂಬುದು ಕಾರ್ಬೋಹೈಡ್ರೇಟ್ಗಳು, ಪ್ರೋಟೀನ್ಗಳು ಮತ್ತು ಕೊಬ್ಬುಗಳು ಸಂಪೂರ್ಣ ಪಚನವಾಗ್ತಕ್ಕಂಥ ಸ್ಥಳ ಇದೆ. ಕಾರ್ಬೋಹೈಡ್ರೇಟ್ಸ್ ಅಂದರೆ ಗೊತ್ತಿದೆ ನಿಮಗೆ, ಗ್ಲುಕೋಸ್ ಇರ್ತಕ್ಕಂಥ ಐಟಮ್ಸ್ ಎಲ್ಲವೂ ಕಾರ್ಬೋಹೈಡ್ರೇಟ್ಗಳು, ಸ್ವೀಟ್ಸ್ ಎಲ್ಲ ಕಾರ್ಬೋಹೈಡ್ರೇಟ್. ಸ್ವೀಟ್ಸಲ್ಲೆಲ್ಲ ಸಹಜವಾಗಿ ಕಾರ್ಬೋಹೈಡ್ರೇಟ್ ಇರುತ್ತೆ. ಕಾರ್ಬೋಹೈಡ್ರೇಟ್ ಏನು ಮೋನೋಸೆಕ್ರೈಡ್ಸು, ಪಾಲಿಸೆಕ್ರೈಡ್ಸು, ಆಲಿಗೋಸೆಕ್ರೈಡ್ಸ್ ಅಂತ ಏನು ಬರುತ್ತಲ್ಲ, ಮೋನೋ ಸಿಂಗಲ್ ಶುಗರ್ಸ್ ಇರುತ್ತೆ. ಆಮೇಲೆ ಆಲಿಗೋಸೆಕ್ರೈಡ್ಸ್ ಇದೆ, ಮೋರ್ ದೆನ್ 2 ಶುಗರ್ ಮಾಲಿಕಲ್ ಜೊತೆ ಇದ್ದರೆ ಆಲಿಗೋಸೆಕ್ರೈಡ್ಸ್ ಅಂತ ಕರೀತಾರೆ. ಆಮೇಲೆ ಏನು ಪಾಲಿಸೆಕ್ರೈಡ್ಸ್ ಮೋರ್ ದೆನ್ 9-10 ಈ ಥರ ಗ್ಲುಕೋಸ್ ಮಾಲಿಕಲ್ಸ್ ಇತ್ತಂದರೆ ಆವಾಗ ಅದು ಪಾಲಿಸೆಕ್ರೈಡ್ಸ್ ಆಗುತ್ತೆ. ಸೊ ಈ ರೀತಿಯಲ್ಲಿ ಇರುತ್ತೆ. ಕಾರ್ಬೋಹೈಡ್ರೇಟ್ ಇದೆ, ಪ್ರೋಟೀನ್ಸ್ ಇದೆ. ಪ್ರೋಟೀನ್ ಯಾವುದರಿಂದ ಮಾಡಲ್ಪಟ್ಟಿದೆ? ಅಮಿನೋ ಆಸಿಡಿಂದ ಮಾಡಲ್ಪಟ್ಟಿದೆ. ಕೊಬ್ಬುಗಳು ಗ್ಲಿಸರಾಲ್ ಅಲ್ವಾ. ಈ ರೀತಿ ಸಂಪೂರ್ಣ ಪಚನ ಆಗ್ತಕ್ಕಂಥ ಸ್ಥಳ ಇದು. ಇಲ್ಲಿ ಸಣ್ಣ ಕರಳು ಅನ್ನುವಂಥದ್ದು 22 ಫೀಟ್ ಇದೆ, ಅದು ಹುಡುಗಟ್ಟಿಲ್ಲ, 7 ಮೀಟ್ರ್ ಇದೆ. ನಮ್ಮ ಹೈಟಿನ 3.5 ಪಟ್ಟು ಮೇಲೆ ಇದೆ ಉದ್ದ. ಸೊ ಈ ರೀತಿ ನೋಡ್ತಾ ಹೋಗ್ತವೆ. ಸಣ್ಣ ಕರಳು ಏನು ಮಾಡುತ್ತೆ? ಮೆದೋಜೀರಕ ಗ್ರಂಥಿ ಇದೆಯಲ್ಲ, ನಾನು ಹೇಳಿದೆ ಪ್ಯಾಂಕ್ರಿಯ ಮತ್ತು ಯಕೃತ್ತುಗಳ ಸ್ರವಿಕೆಗಳನ್ನು ಕೂಡ ಪಡೀತದೆ. ಅವುಗಳು ಕೂಡ ಬಿಡುಗಡೆ ಮಾಡ್ತವಲ್ಲ ಸ್ರವಿಕೆಗಳಂದ್ರೆ ಇದು ಜ್ಯೂಸ್, ಪ್ಯಾಂಕ್ರಿಯಾಟಿಕ್ ಜ್ಯೂಸ್ ಅಂತ ಕರಿತೀವಿ ನಾವು. ಇದು ಮೆದೋಜೀರಕ ಗ್ರಂಥಿಯಿಂದ ಬಿಡುಗಡೆ ಆಗ್ತದೆ ಜ್ಯೂಸ್ ಇದೆಯಲ್ಲ, ಪ್ಯಾಂಕ್ರಿಯಾಟಿಕ್ ಜ್ಯೂಸ್. ಆಮೇಲೆ ಯಕೃತ್ ಲಿವರಿಂದ ಅಲ್ವಾ. ಈ ರೀತಿಯಲ್ಲಿ ಜ್ಯೂಸ್ ಕೂಡ ನಮಗೆ ಹೊಟ್ಟೆಯಲ್ಲಿ ಬಂದು ಬೀಳುತ್ತದೆ, ಸಣ್ಣ ಕರಳಿಗೆ ಬಂದು ಸೇರಿಕೊಳ್ತದೆ. ಜಠರದಿಂದ ಬರುವ ಆಹಾರವು ಆಮ್ಲೀಯವಾಗಿದ್ದು ಮೆದೋಜೀರಕ ಕಿಣ್ವಗಳ ಪ್ರತಿವರ್ತನೆಗಾಗಿ ಅದನ್ನು ಕ್ಷಾರಗೊಳಿಸುವ ಅಗತ್ಯವಿದೆ. ರೈಟ್. ಯಕೃತ್ತಿನಿಂದ ಸವಿಕೆಯಾಗುವ ಪಿತ್ತರಸ ಇದೆ. ಯಕೃತ್ತಿನಿಂದ ಲಿವರಿಂದ ಏನು ಬರುತ್ತೆ ನಮಗೆ? ಪಿತ್ತರಸ. ಕೊಬ್ಬನ್ನು ಏನು ಮಾಡುತ್ತೆ? ವಿಭಜಿಸಲು ಸಹಾಯಕ ಮಾಡುತ್ತೆ. ಈ ರಸ, ಈ ಕೊಬ್ಬು ತಿಂತೀವಲ್ಲ ನಾವು, ಆಯಿಲ್ ಕಂಟೆಂಟ್ ಅಂತ ಕರಿತೀವಲ್ಲ, ಇದನ್ನು ವಿಭಜನೆ ಮಾಡಲಿಕ್ಕೆ ಇದು ಸಹಾಯ ಮಾಡ್ತಾ ಹೋಗುತ್ತೆ. ಮೆದೋಜೀರಕ ಪ್ರಮುಖವಾಗಿ ಅದು ಪ್ರೋಟೀನನ್ನು ಜೀರ್ಣ ಮಾಡಲಿಕ್ಕೆ ಸಹಾಯ ಮಾಡ್ತಾ ಹೋಗುತ್ತೆ. ನೋಡಿ, ಟ್ರಿಪ್ಸಿನ್ ಎಂಜೈಮನ್ನು ಬಿಟ್ಕೊಡುತ್ತೆ ಅಲ್ಲಿಂದ. ಮತ್ತು ಲೈಪೇಸ್ ಎಂಬ ಕಿಣ್ವಗಳನ್ನು ಕೂಡ ಬಿಡುತ್ತೆ. ಲೈಪೇಸ್ ಅಂತಂದರೆ ಇದು ಲಿಪಿಡ್ಗೆ ಸಂಬಂಧಪಟ್ಟಂಥ ಎಂಜೈಮ್. ಲಿಪಿಡ್ ನಾವೇನು ಆಯಿಲ್ ಕಂಟೆಂಟ್ ತಿಂತೀವಲ್ವಾ, ಅದನ್ನು ಡೈಜೆಷನ್ ಮಾಡುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಎಲ್ಲವೂ ಕಡೆ. ಸೊ ಈ ರೀತಿ ನೋಡ್ತಾ ಹೋಗ್ತಾರೆ. ಈ ಕಿಣ್ವಗಳಿದಾವಲ್ಲ, ಈ ಕಿಣ್ವಗಳು ಅಂತಿಮವಾಗಿ ಪ್ರೋಟೀನನ್ನು ಅಮೈನೋ ಆಮ್ಲಗಳಾಗಿ ಮಾಡ್ತವೆ. ಆಮೇಲೆ ಸಂಕೀರ್ಣ ಕಾರ್ಬೋಹೈಡ್ರೇಟ್ಗಳನ್ನು ಗ್ಲುಕೋಸ್, ಸಿಂಪಲ್ ಶುಗರ್ ಅಂದ್ರೆ ಗ್ಲುಕೋಸ್ ಅಲ್ವಾ, ಗ್ಲುಕೋಸ್ ಆಗಿ, ಹಾಗೂ ಕೊಬ್ಬುಗಳನ್ನು ಕೊಬ್ಬಿನ ಆಮ್ಲ ಮತ್ತು ಗ್ಲಿಸರಾಲ್ ಅಂತ ಕರೀತವೆ. ಓಕೆ, ಈ ಪರಿವರ್ತಿಸಲ್ಪಡುತ್ತದೆ. ಸೊ ಜೀರ್ಣವಾದ ಆಹಾರ ಎಲ್ಲಿಗೆ ಹೋಗುತ್ತೆ? ನೆಕ್ಸ್ಟು ಸಣ್ಣ ಕರುಳಿನ ಗೋಡೆಯಲ್ಲಿರುವ ವಿಲಾಯಿಗಳೆಂಬ ಸಂಖ್ಯಾತ ಬೆರಳಿನಂಥ ರಚನೆಗಳಿಂದ ಹೀರಲ್ಪಡುತ್ತೆ. ಇದು ಇಂಪಾರ್ಟೆಂಟ್ ಇದೆ. ಎಲ್ಲ ಡೈಜೆಷನ್ ಆಯಿತು ಅಲ್ವಾ. ಡೈಜೆಷನ್ ಆದಮೇಲೆ ಕಾರ್ಬೋಹೈಡ್ರೇಟ್ ಹೋಗಿ ಗ್ಲುಕೋಸ್ ಆಯಿತು, ಆಮೇಲೆ ಕೊಬ್ಬಿನ ಅಂಶ ಎಲ್ಲ ಹೋಗಿ ಗ್ಲಿಸರಾಲ್ ಆಯಿತು, ಪ್ರೋಟೀನ್ ಹೋಗಿ ಅಮೈನೋ ಆಮ್ಲಗಳಾಯಿತು. ಕೊನೆಯ ಹಂತದ ಡೈಜೆಷನಿಗೆ ಬಂತು, ನಮಗೆ ಕೊನೆಯ ಪಾರ್ಟ್ ಬಂದು ಹೋಯ್ತು ಅಲ್ಲಿ. ಈಗ ಈ ಗ್ಲುಕೋಸು, ಗ್ಲಿಸರಾಲು, ಅಮೈನೋ ಆಮ್ಲ ಎಲ್ಲವೂ ಕೂಡ ಏನಾಗಬೇಕು? ಬ್ಲಡ್ಡಲ್ಲಿ ಸೇರ್ಕೊಳ್ಬೇಕಾಗುತ್ತೆ. ಈ ಬ್ಲಡ್ಡಲ್ಲಿ ಸೇರಿಕೊಂಡು ಎಲ್ಲಿಗೆ ಹೋಗಬೇಕು? ಎಲ್ಲ ಜೀವಕೋಶಗಳಿಗೆ ಪಾಸ್ ಆಗಬೇಕಲ್ವ ಆಹಾರ. ಸೊ ಹಾಗಾಗಿ ಸಣ್ಣ ಕರಳಿನ ಗೋಡೆ ಇದೆಯಲ್ಲ, ಅಲ್ಲಿ ಒಂದು ವಿಲಾಯಿ ಅಂತಕ್ಕಂಥ ಅಸಂಖ್ಯಾತ ಈ ಬೆರಳಿನಂಥ ರಚನೆಗಳಿದ್ದಾವೆ. ವಿಲಾಯಿಗಳನ್ನು ನೋಡ್ತಾ ಹೋಗೋಣ. ವಿಲೈಸ್ ಆಫ್ ಸ್ಮಾಲ್ ಇಂಟೆಸ್ಟೈನ್ ಅಲ್ವಾ, ಭಾಳ ಇಂಪಾರ್ಟೆಂಟ್ ಇದೆ. ವಿಲೈಸ್ ಆಫ್ ಸ್ಮಾಲ್ ಇಂಟೆಸ್ಟೈನ್ ನಾವು ನೋಡಿದ್ರೆ, ವಿಲೈಸ್ ಆಫ್ ಸ್ಮಾಲ್ ಇಂಟೆಸ್ಟೈನ್ ರೈಟಾ. ಇಲ್ಲಿ ನೋಡಿ, ಇದನ್ನು ದ ಹೇರ್ ಲೈಕ್ ಪ್ರೊಜೆಕ್ಷನ್ಸ್ ದಟ್ ಲೈ ಇನ್ ದ ಇನ್ಸೈಡ್ ಆಫ್ ದ ಸ್ಮಾಲ್ ಇಂಟೆಸ್ಟೈನ್ ಅಂತ ಕರೀತೇವೆ. ಇಮೇಜಸನ್ನು ನೋಡ್ತಾ ಹೋಗೋಣ ಒಂದ್ಸಲ, ನಿಮಗೆ ಇದು ಅರ್ಧಂಬರ್ಧ ಕಾಣುತ್ತೆ, ತೊಂದರೆ ಇಲ್ಲ. ಇಲ್ಲಿ ನೋಡಿ, ವಿಲಾಯ್, ಬೆರಳಿನ ಆಕಾರದ ರಚನೆಗಳನ್ನು ವಿಲಾಯಿಗಳು ಅಂತೇಳಿ ಕರೀತವೆ. ಸ್ಮಾಲ್ ಇಂಟೆಸ್ಟೈನ್ ನೋಡಿ ಎಷ್ಟು ಚೆನ್ನಾಗಿದೆ, ಎಲ್ಲ ವಿಲಾಯಿಗಳು ಇವೆಲ್ಲ. ಈ ಕಡೆ ಏನು ಕಾಣಲ್ಲ ನಿಮಗೆ, ಇದ್ರೊಳಗಡೆ ನೋಡ್ತಾ ಹೋಗಿ ನಿಮಗೆ ಭಾಳಷ್ಟು ಈಸಿಯಾಗಿ ಕಾಣುತ್ತೆ. ನೋಡಿ, ಇವನು ವಿಲಾಯ್ ಅಂತ ಕರೀತವೆ. ವಿಲಾಯ್, ವಿಲ್ಲಸ್ ಸಿಂಗ್ಯುಲರ್, ವಿಲಾಯ್ ಪ್ಲೂರಲ್ ಅಲ್ವಾ. ಸೊ ಈ ಥರ ಇರುತ್ತೆ. ಇಲ್ಲಿ ಏನಾಗುತ್ತೆ ಅಂತಂದರೆ, ಸಣ್ಣ ಕರಳಿನಲ್ಲಿ ಇದಕ್ಕೆ ರಕ್ತನಾಳಗಳಿರ್ತವೆ. ಇದಕ್ಕೇನಿರ್ತದೆ ಅಂತಂದ್ರೇನು? ರಕ್ತನಾಳಗಳಿರ್ತವೆ. ಈ ರಕ್ತನಾಳಗಳು ಇದಕ್ಕೆ ಅಟ್ಯಾಚ್ ಆಗಿರ್ತಾವಲ್ಲ, ಆಹಾರ ಈ ವಿಲಯ ಮುಖಾಂತರ ಕೊನೆಯ ಪದಾರ್ಥದ ಎಂಡ್ ಪ್ರಾಡಕ್ಟ್ಸ್ ಅಂತ ಕರಿತೀವಲ್ಲ, ಡೈಜೆಷನ್ ಆದಮೇಲೆ ದೀಸ್ ಎಂಡ್ ಪ್ರಾಡಕ್ಟ್ಸ್ ವಿಲ್ ಗೆಟ್ ಡಿಫ್ಯೂಸ್ಡ್ ಇನ್ ಟು ದ ಬ್ಲಡ್ ಸ್ಟ್ರೀಮ್ ಅಲ್ವಾ, ಹಂಗೆ ಹೋಗುತ್ತೆ. ಈ ವಿಲಯ ಮುಖಾಂತರ ಆಹಾರ ಬ್ಲಡ್ ಸ್ಟ್ರೀಮಿಗೆ ಹೋಗುತ್ತೆ. ಯಾವಾಗ ಬ್ಲಡ್ ಸ್ಟ್ರೀಮಿಗೆ ಹೋಗುತ್ತೆ, ಆಟೋಮೆಟಿಕಲಿ ಏನಾಗುತ್ತೆ, ಎಲ್ಲ ಬ್ಲಡ್ಡಿಂದ ಎಲ್ಲ ಜೀವಕೋಶಗಳಿಗೆ ಫುಡ್ ಸಪ್ಲೈ ಆಗ್ತಾ ಹೋಗುತ್ತೆ. ಇದು ಇಂಪಾರ್ಟೆಂಟ್ ಇಲ್ಲ ನಮಗೆ. ರೈಟ್.
ಹೀರಿಕೆಯಾಗದ ಆಹಾರ ಏನಾಗುತ್ತೆ, ಹೀರಿಕೆ ಆದ ತಕ್ಷಣ ಎಲ್ಲ ಬ್ಲಡ್ ಸ್ಟ್ರೀಮ್ಗೆ ಹೋಗುತ್ತೆ. ಹೀರಿಕೆಯಾಗದ ಆಹಾರ ಯಾವುದು ಡೈಜೆಷನ್ ಆಗಿಲ್ಲಲ್ವಾ, ಚಯಾಪಚಯ ಆಗಿಲ್ಲಲ್ಲ, ಅದು ದೊಡ್ಡ ಕರಳಿಗೆ ಹೋಗುತ್ತೆ. ಅಲ್ಲಿ ವಿಲಯಿಗಳು ಈ ಪದಾರ್ಥಗಳಿಂದ ನೀರನ್ನು ಹೀರಿಕೊಳ್ಳುತ್ತವೆ, ಉಳಿದನ್ನು ವೇಸ್ಟ್ ಮಾಡಿ ಹೊರಗೆ ದಬ್ತವೆ. ಭಾಳ ಇಂಪಾರ್ಟೆಂಟ್ ಇದೆ ಇದು. ಉಳಿದ ಪದಾರ್ಥಗಳನ್ನು ಗುದದಾದ ಮೂಲಕ ಅದರಿಂದ ಹೊರ ಹಾಕಲಾಗುತ್ತೆ, ವಿಸರ್ಜನೆ ಇದು. ಈ ತ್ಯಾಜ್ಯ ಪದಾರ್ಥಗಳ ಹೊರಹಾಕುವಿಕೆಯು ಗುದ ಸಂಕುಚನ ಸ್ನಾಯುಗಳಿಂದ ನಿಂತುಬಿಡುತ್ತದೆ. ಓಕೆ, ತೊಂದರೆ ಏನಿಲ್ಲ, ಗುದ ಸಂಕುಚನ ಅಂತ ಕರೀತೇವೆ. ನೆಕ್ಸ್ಟು ಉಸಿರಾಟ ನೋಡಿ. ಉಸಿರಾಟದಲ್ಲಿ ಏನೆಲ್ಲ ಆಗುತ್ತೆ, ಉಸಿರಾಟ ಕ್ರಿಯೆಯು ಗಾಳಿಯ ಅಂದರೆ ಗಾಳಿಯಲ್ಲಿ ಏನಿದೆ ಆಕ್ಸಿಜನ್ ಎಲ್ಲ ಬೇಕಾಗಿರೋ ಉಪಸ್ಥಿತಿಯಲ್ಲಿ ನಡೆದರೆ ಇದನ್ನು ವಾಯುಕ ಉಸಿರಾಟ ಅಂತೇಳಿ ಕರೀತೇವೆ. ಇದು ಇಂಪಾರ್ಟೆಂಟ್ ರೀ. ವಾಯುಕ ಆ ವಾಯುಕ ಉಸಿರಾಟ ಕ್ರಿಯೆ ಅಂದರೆ ಏನು ವ್ಯತ್ಯಾಸ ಬರೀರಿ ಅಂತೆಲ್ಲ ಎಕ್ಸಾಮ್ನ ಕೇಳ್ತಾ ಹೋಗ್ತಾನಲ್ವಾ. ಉಸಿರಾಟ ಕ್ರಿಯೆ ಒಂದು ವೇಳೆ ಆಕ್ಸಿಜನ್ ಉಪಸ್ಥಿತಿಯಲ್ಲಿ ನಡೆದರೆ ಇದನ್ನು ವಾಯುಕ ಉಸಿರಾಟ ಅಂತ ಕರಿತೇವೆ. ಒಂದು ವೇಳೆ ಇರಲಿಲ್ಲ ಅಂತಂದರೆ ಗಾಳಿಯಲ್ಲಿ ಆಕ್ಸಿಜನ್ ಇಲ್ಲ ಆದರೂ ಉಸಿರಾಟ ನಡೆದಿದೆ ಅಂತ ಆದರೆ ಅದನ್ನು ಆ ವಾಯುಕ ಉಸಿರಾಟ ಅಂತೇಳಿ ಕರಿತೇವೆ. ಸಿಂಪಲ್ ಅಲ್ವಾ. ನೋಡಿ ಇಲ್ಲಿ ಏನಿದೆ, ನಸಲ್ ಪ್ಯಾಸೇಜ್ ಮೂಗಿನಿಂದ ಉಸಿರಾಟ ಆಡ್ತೀವಲ್ಲ ನಾವು, ಮೂಗಿಂದ ಮಾಡ್ತೇವೆ, ಬಾಯಿಂದ ಮಾಡ್ತೇವೆ, ಯಾವುದೇ ಬರಲಿ. ಇಲ್ಲಿ ಒಂದು ಏನು ಗಂಟ್ಲಿದೆಯಲ್ಲ ಫ್ಯಾರಿಂಗ್ಸ್ ಅಂತ ಕರಿತೇವೆ. ಅಲ್ಲಿಂದ ಲ್ಯಾರಿಂಗ್ಸ್ ಬರುತ್ತೆ, ಈ ಧ್ವನಿ ಪೆಟ್ಟಿಗೆ ಅಂತ ಬರುತ್ತಲ್ಲ. ಆಮೇಲೆ ಟ್ರ್ಯಾಕಿಯ, ಇಲ್ಲಿಂದ ಇಲ್ಲಿವರೆಗೆ ಟ್ರ್ಯಾಕಿಯ ಇರುತ್ತದೆ. ಆದಮೇಲೆ ಅದು ಏನಾಗುತ್ತೆ, ಬ್ರೇಕ್ ಡೌನ್ ಆಗ್ತಾ ಹೋಗುತ್ತೆ, ವಿಭಜನೆ ಆಗ್ತಾ ಹೋಗುತ್ತೆ. ಫಸ್ಟಿಗೆ ಬ್ರಾಂಕಾಯ್, ಬ್ರಾಂಕಿಯೋಲ್ಸ್, ಅಲಿವೋಲರ್ ಸ್ಯಾಕ್ ಅಲ್ವಾ, ಈ ಥರ ಎಲ್ಲ ಆಗುತ್ತೆ. ಈ ರಿಬ್ಸ್ ಒಳಗಡೆ ಲಂಗ್ಸ್ ಇರ್ತದೆ, 2 ಲಂಗ್ಸ್ ಇರುತ್ತಲ್ಲ, 2 ಕಡೆಗೆ ಲಂಗ್ಸ್ ಇರುತ್ತೆ. ಅವನ್ನ ಚೀಲಿದ್ದಂಗೆ ಅವು ಲಂಗ್ಸ್ ಅನ್ನೋದು ಶ್ವಾಸಕೋಶಗಳು. ಸೊ ಇಲ್ಲಿ ಕೊನೆಯ ಹಂತದ ಈ ಡಿವಿಷನ್ ಇದೆಯಲ್ಲ, ಇದನ್ನು ನಾವು ಅಲ್ವಿಯೋಲೈ ಅಂತೇಳಿ ಕರೆದಿದ್ದೀವಲ್ಲ, ಈ ಅಲ್ವಿಯೋಲೈ ಅಂತಂದ್ರೆ ಗಾಳಿ ಗೂಡುಗಳು ಅಂತೇಳಿ ಕರಿತೇವೆ. ಇಲ್ಲಿಂದ ಆಕ್ಸಿಜನ್ ತೆಗೆದುಕೊಂಡು ಬರ್ತವೆ, ಗಂಟ್ಲಿಗೆ ಬರುತ್ತೆ, ಗಂಟ್ಲಿಂದ ಟ್ರಾಕಿಯದಿಂದ ಏನೋ ಬ್ರಾಂಕಾಯ್, ಬ್ರಾಂಕಿಯೋಲ್ಸ್ ಹೋಗಿ ಕೊನೆಗೆ ನಮಗೆ ಅಲ್ವಿಯೋಲೈಗೆ ಆಕ್ಸಿಜನ್ ಬಂದು ಸೇರಿಕೊಳ್ತದೆ. ಇಲ್ಲಿ ಏನಾಗುತ್ತೆ ಅಂದರೆ ಅಲ್ವಿಯೋಲೈದಲ್ಲಿ ಆಕ್ಸಿಜನ್ ಇರುತ್ತೆ. ನಮಗೆ ನಾವು ಆಲ್ರೆಡಿ ನಮ್ಮ ಎಲ್ಲ ಜೀವಕೋಶಗಳು ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಮಾಡಿರ್ತಾವಲ್ಲ, ಅದು ಬಂದು ಏನಾಗುತ್ತೆ, ಇಲ್ಲಿ ಎಕ್ಸ್ಚೇಂಜ್ ಆಗುತ್ತೆ. ಈ ಅಲ್ವಿಯೋಲೈನಲ್ಲಿ ಎಕ್ಸ್ಚೇಂಜ್ ಆಫ್ ಗ್ಯಾಸ್ ಅಂತ ಕರಿತೇವೆ, ಅನಿಲಗಳ ವಿನಿಮಯ ನಡೆಯುತ್ತೆ. ಆಕ್ಸಿಜನ್ ಬ್ಲಡ್ ಸ್ಟ್ರೀಮಿಗೆ ಹೋಗುತ್ತೆ, ಬ್ಲಡ್ನಲ್ಲಿರ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡು ಮತ್ತು ವಾಪಸ್ ಏನಾಗುತ್ತೆ ಅಲ್ವೇ ಮುಖಾಂತರ ಹೊರಗಡೆ ಬಂದುಬಿಡ್ತದೆ, ವಾಪಸ್ ಬ್ಯಾಕ್ ಟು ಪೆವಿಲಿಯನ್ ಹೊರಗಡೆ ಹೋಗ್ಬಿಡ್ತದೆ. ಈ ಥರ ನಡೀತದೆ. ಕೋಶೀಯ ಉಸಿರಾಟದ, ಕೋಶಿ ಅಂದ್ರೇನು, ಈ ಕೋಶಗಳಿದಾವಲ್ಲ ಜೀವಕೋಶಗಳು, ಅಲ್ಲಿ ಉಸಿರಾಟದ ಸಮಯದಲ್ಲಿ ಬಿಡುಗಡೆಯಾಗುವ ಶಕ್ತಿಯು ಜೀವಕೋಶದ ಎಲ್ಲ ಚಟುವಟಿಕೆಗಳಿಗೆ ಇಂಧನವಾಗಿ ಬಳಸುವ ATP ಅಣುವನ್ನು ಸಂಶ್ಲೇಷಣೆ ಬಳಸಲಾಗ್ತದೆ. ಸೊ ಇದು ಭಾಳ ಇಂಪಾರ್ಟೆಂಟ್ ರೀ. ಶೆಲ್ ಇದೆಯಲ್ಲ ಜೀವಕೋಶದಲ್ಲಿ, ಈ ಎಲ್ಲ ಫುಡ್ ಹೋಗ್ಬಿಟ್ಟಿದೆ, ಅಲ್ಲಿ ಗ್ಲುಕೋಸ್ ಎಲ್ಲ ಹೋಗ್ಬಿಟ್ಟಿರುತ್ತೆ ಒಳಗಡೆ, ಗ್ಲುಕೋಸ್ ಕುತ್ಕೊಂಡಿರ್ತದೆ, ಆಕ್ಸಿಜನ್ ಬರೋವರಿಗೆ ಕಾಯುತ್ತೆ. ಆಕ್ಸಿಜನ್ ತೆಗೆದುಕೊಂಡು ಹೋಗೋರು ಯಾರು, ಬ್ಲಡ್ಡಲ್ಲಿರೋರು ಯಾರು, ಹಿಮೋಗ್ಲೋಬಿನ್ ತೆಗೆದುಕೊಂಡು ಹೋಗ್ತದೆ ಅಲ್ವಾ. ಹೋಮ್ ಡೆಲಿವರಿ ಕೊಡುತ್ತೆ ಎಲ್ಲ ಜೀವಕೋಶಗಳಿಗೆ ಆಕ್ಸಿಜನನ್ನು. ಯಾವ ಆಕ್ಸಿಜನ್ ಒಳಗಡೆ ಹೋಗುತ್ತಲ್ಲ, ಅವಾಗ ಏನಾಗುತ್ತೆ, ಆಟೋಮೆಟಿಕಲಿ ಆ ಗ್ಲುಕೋಸು, ಅಮೈನೋ ಆಸಿಡ್ಸ್ ಏನಾದ್ರು ನೋಡಿದ್ವಲ್ಲ ನಾವು, ಅವೆಲ್ಲ ಕನ್ವರ್ಟ್ ಆಗಿ ATP ಬಿಡುಗಡೆ ಆಗುತ್ತೆ. ಈ ATP ಇದೆಯಲ್ಲ, ಇದನ್ನು ಚಲಾವಣೆಯ ನಾಣ್ಯ ಅಂತ ಕರಿತೇವೆ, ಅಡಿನೋಸಿನ್ ಟ್ರೈಫಾಸ್ಫೇಟ್ ಅಂತ ಕರಿತೇವೆ. ಇದೊಂದು ಅಣು, ಎನರ್ಜಿ ಅಣು, ಶಕ್ತಿ ಅಣು. ಇದು ಕೊಟ್ಟರೆ ಕೆಲಸ ನಡೀತಾವೆ. ಬ್ರೈನಿಗೆ ಇಷ್ಟು ಕೊಡು, ಬ್ರೈನ್ ಕೆಲಸ ಮಾಡ್ತದೆ, ಕಾಲಿಗೆ ಇಷ್ಟು ಕೊಡು, ಕಾಲು ಕೆಲಸ ಮಾಡ್ತದೆ. ಇದು ATP ಚಲಾವಣೆಯ ನಾಣ್ಯ. ಇದು ನಮ್ಗೆ ಹೆಂಗೆ ಹೊರಗಡೆ ನಾಣ್ಯ ನಡೀತದೆ, ರೂಪಾಯಿ ನಡೀತದೆ, ಇದ್ರಂಗೆ ದೇಹದಲ್ಲಿ ATP ನಡೀತದೆ ರೀ. ATP ಕೊಡಬೇಕು, ಕೆಲಸ ಮಾಡಿಸ್ಬೇಕು ನೀವು. ಸೊ ಈ ರೀತಿಯಲ್ಲಿ ನಡೀತಾ ಹೋಗುತ್ತೆ. ಈ ಶಕ್ತಿಯು ಜೀವಕೋಶದೊಳಗಿನ ಅಂತರುಷ್ಣಕ ಕ್ರಿಯೆಗಳನ್ನು ನಡೆಸಲು ಸಹಾಯಕವಾಗಿದೆ. ಈ ಜೀವಕೋಶದಲ್ಲಿ ನಡೆಯುವ ಕ್ರಿಯೆ ಇದೆಯಲ್ಲ, ಅಂತರುಷ್ಣಕ ಕ್ರಿಯೆ, ಇಲ್ಲೊಂದು ಸ್ವಲ್ಪ ಉಷ್ಣ ಬಿಡುಗಡೆ ಆಗುತ್ತೆ. ಅದಕ್ಕೆ ಉಸಿರಾಟ ಕ್ರಿಯೆಯನ್ನು ಸಹಜವಾಗಿ ನಾವೇನಂತ ಕರಿತೀವಿ ಅಂದರೆ ಅಂತರುಷ್ಣಕ ಕ್ರಿಯೆ ಅಂತ ಕರಿತೇವೆ. ಯಾಕಂದರೆ ಆ ಕ್ರಿಯೆಯಲ್ಲಿ ಸ್ವಲ್ಪ ಉಷ್ಣ ಹೊರಗಡೆ ಬಿಡುಗಡೆ ಆಗುತ್ತೆ. ಹಾಗಾಗಿ ಈ ಉಸಿರಾಟ ಕ್ರಿಯೆಯನ್ನು ನಾವು ಅಂತರುಷ್ಣ ಕ್ರಿಯೆ ಅಂತಲೂ ಕೂಡ ಕರಿತಾ ಹೋಗ್ತಾರೆ. ಇದು ಕೂಡ ಇಂಪಾರ್ಟೆಂಟ್ ಇದೆ ನೋಡಿ. ನಮ್ಮ ಒಳಗಡೆ ಇದೆಯಾ, ಪಟ್ಟಿ ಒಳಗಡೆ ಬಂದರೆ ನಮ್ಮದು, ಪಟ್ಟಿ ಹೊರಗಡೆ ಹೋದರೆ ಮುಗೀತು. ಇಲ್ಲಿ ನೋಡಿ, ಗ್ಲುಕೋಸ್ ತೊಗೊಳ್ಳೋಣ. ಈಗ ಮೊದಲು ನಾವು ಏನು ಮಾಡಿದ್ವಿ, ಆಹಾರವನ್ನು ತೆಗೆದುಕೊಂಡು ಚಪಾತಿ ಏನೋ ತಿಂತೀವಲ್ಲ, ಅನ್ನಂಗಿಲ್ಲ, ಅದೆಲ್ಲ ಹೋಗಿ ಏನಾಗುತ್ತೆ, ಗ್ಲುಕೋಸ್ ಕನ್ವರ್ಟ್ ಆಗಬೇಕಲ್ಲ, ಎಲ್ಲಿ ಸ್ಮಾಲ್ ಇಂಟೆಸ್ಟೈನಲ್ಲಿ ಆಗುತ್ತಲ್ಲ. ಈ ಗ್ಲುಕೋಸ್ ಏನೋ 6 ಕಾರ್ಬನ್ ಅಣು ಅಲ್ಲ, ಇದು ಕೋಶ ದ್ರವ್ಯ ನೋಡಿ. ಕೋಶ ದ್ರವ್ಯ ಅಂದರೆ ಏನು, ಒಂದು ಜೀವಕೋಶ ಇದೆಯಾ ಅಂತಂದರೆ ನಡಬರಕ್ಕೇನಿದೆ, ನ್ಯೂಕ್ಲಿಯಸ್ ಇರ್ತದೆ, ನ್ಯೂಕ್ಲಿಯಸ್ ಆದಮೇಲೆ ಸೈಟೋಪ್ಲಾಸಮ್ ಇರ್ತದೆ, ಅದು ಕೋಶ ದ್ರವ್ಯ. ಅಲ್ಲಿ ಏನಾಗುತ್ತೆ, ಪೈರುವೇಟ್ ಆಗಿ ಕನ್ವರ್ಟ್ ಆಗುತ್ತೆ, 3 ಕಾರ್ಬನ್ ಅಣು ಪ್ಲಸ್ ಶಕ್ತಿ ಬಿಡುಗಡೆ ಆಗುತ್ತೆ, ರೈಟ್. ಈಗ ಏನಾಗುತ್ತಂದರೆ ಈ ಪೈರುವೇಟ್ ನೋಡಿ, ಆಕ್ಸಿಜನ್ ಅನುಪಸ್ಥಿತಿಯಲ್ಲಿ ನಡೆದರೆ ಈ ಕ್ರಿಯೆ ಎಲ್ಲಿ ನಡೀತಿದೆ, ಆಕ್ಸಿಜನ್ ಅನುಪಸ್ಥಿತಿಯಲ್ಲಿ ಈಸ್ಟಲ್ಲಿ ನಡೆಯುತ್ತೆ.
ಈಸ್ಟ್ಗಳು ನೋಡಿರ್ಬೋದು ನೀವಲ್ಲ, ಈಸ್ಟಲ್ಲಿ ನಡೆಯುತ್ತೆ. ಸೊ ಈ ಥರ ಉಸಿರಾಟ ಇಲ್ಲಿ ಆಕ್ಸಿಜನ್ ಅನುಪಸ್ಥಿತಿಯಲ್ಲಿ ಈಸ್ಟಲ್ಲಿ ನಡೆದುಬಿಟ್ರೆ ಅಲ್ಲಿ ಬಿಡುಗಡೆಯಾಗುವ ಉತ್ಪನ್ನಗಳು ಯಾವ ಅಂತ ಕೇಳ್ತಾರೆ. ಎಥೆನಾಲ್, ಇಥೈಲ್ ಆಲ್ಕೋಹಾಲ್, 2 ಕಾರ್ಬನ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ಶಕ್ತಿ ಬಿಡುಗಡೆ ಆಗ್ತಾ ಇದೆ. ಆಮೇಲೆ ಆಕ್ಸಿಜನ್ ಕೊರತೆ ಇದ್ದಾಗ ನೋಡಿ ನಮ್ಮ ಸ್ನಾಯುಗಳು, ಜೀವಕೋಶಗಳಲ್ಲಿ ನಮ್ಮ ಮಸಲ್ಸ್ ಸ್ನಾಯು ಕೋಶಗಳನ್ನು ಕರಿತೀವಲ್ಲ, ಅಲ್ಲಿ ಏನು ಬಿಡುಗಡೆ ಆಗುತ್ತೆ ನೋಡಿ, ಲ್ಯಾಕ್ಟಿಕ್ ಆಮ್ಲ. ಇದನ್ನು ಪ್ಲಸ್ ಶಕ್ತಿ ಲ್ಯಾಕ್ಟಿಕ್ ಆಮ್ಲ ಇದೆಯಲ್ಲ, ಇದನ್ನು ಮಸಲ್ ಕ್ರಾಮ್ಸ್ ಅಂತ ಕರಿತೀವಿ. ಇಲ್ಲಿ ಆಕ್ಸಿಜನ್ ಕೊರತೆ ಇರುತ್ತೆ. ಆಕ್ಸಿಜನ್ ಕೊರತೆ, ಪೂರ್ತಿ ಆಕ್ಸಿಜನ್ ಅನುಪಸ್ಥಿತಿ ಅಂತಲ್ಲ ನಾನು ಹೇಳ್ತಿರೋದು, ರೈಟಾ. ಕೊರತೆ ಇದೆ, ಸ್ವಲ್ಪ ಆಕ್ಸಿಜನ್ ಸಪ್ಲೈ ಕಮ್ಮಿ ಆಗ್ತಿಲ್ಲ ಮಸಲ್ಗೆ, ಅವಾಗ ಏನಾಗುತ್ತೆ, ಲ್ಯಾಕ್ಟಿಕ್ ಆಮ್ಲ ಬಿಡುಗಡೆ ಆಗುತ್ತೆ. ನಿಮಗೆ ಅಲ್ಲಿ ಮಸಲ್ ಕ್ರಾಮ್ಸ್ ಅಂತಾರೆ, ಉಳುಕಾದಂಗೆ ಆಗುತ್ತೆ, ಮಸಲ್ಸ್ ಉಳುಕಾಗೋದು ಈ ಥರ ಎಲ್ಲ ಆಗುತ್ತೆ. ನೆಕ್ಸ್ಟ್ ನೋಡಿ ಇನ್ನೊಂದಿದೆ, ಮೈಟೊಕಾಂಡ್ರಿಯಾದಲ್ಲಿ ಭಾರಿ ಇಂಪಾರ್ಟೆಂಟ್ ನಡೀತದೆ. ಆಕ್ಸಿಜನ್ ಉಪಸ್ಥಿತಿ ಕಂಪಲ್ಸರಲ್ಲಿ, ಆಕ್ಸಿಜನ್ ಇರಲೇಬೇಕು ಫುಲ್ಲು. ಮೈಟೊಕಾಂಡ್ರಿಯಾದಲ್ಲಿ ನಡೆಯುತ್ತೆ. ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರು ಶಕ್ತಿ ಬಿಡುಗಡೆ ಆಗುತ್ತೆ. ಶಕ್ತಿ ಬಿಡುಗಡೆ ಆಗುತ್ತಲ್ಲ, ಎಲ್ಲ ಕಡೆ ಶಕ್ತಿ ಬಿಡುಗಡೆ ಆಗ್ತಿದೆ. ಬಟ್ ಉತ್ಪನ್ನ, ಪ್ರಮುಖ ಉತ್ಪನ್ನ ನೋಡಿ, ಇಲ್ಲಿ ಎಥೆನಾಲ್ ಇದೆ. ಆಕ್ಸಿಜನ್ ಅನುಪಸ್ಥಿತಿಯಲ್ಲಿ ಎಥೆನಾಲ್ ಬಿಡುಗಡೆ ಆಗುತ್ತೆ, ಅದು ಈಸ್ಟ್ಗಳಲ್ಲಿ ನಡೆಯುತ್ತೆ. ಲ್ಯಾಕ್ಟಿಕ್ ಆಮ್ಲ ಬಿಡುಗಡೆ ಆಗುತ್ತೆ, ಅದು ಸ್ನಾಯುಗಳಲ್ಲಿ ನಡೆಯುತ್ತೆ. ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಆಗುತ್ತೆ, ನೀರು ಕಾರ್ಬನ್ ಡೈಆಕ್ಸೈಡ್ ಮೈಟೊಕಾಂಡ್ರಿಯಾದಲ್ಲಿ ನಡೆಯುತ್ತೆ. ಇದನ್ನು ವಿವಿಧ ಪ್ರಕ್ರಿಯೆಗಳ ಮೂಲಕ ಗ್ಲೂಕೋಸ್ ವಿಭಜನೆ ಹೆಂಗೆ ಆಗುತ್ತೆ ಅನ್ನೋದನ್ನು ತೋರಿಸ್ತಾ ಹೋಗ್ತಾನೆ ಅವನಿಗೆ. ಇದು ಭಾಳ ಇಂಪಾರ್ಟೆಂಟ್ ರೀ, ಇದು ಒಂದು ಭಾಳ ಇಂಪಾರ್ಟೆಂಟ್ ನೋಡ್ತಾ ಹೋಗಿ ನೀವು. ಸಸ್ಯಗಳಲ್ಲಿ ಉಸಿರಾಟ ಯಾವ ಥರ ನಡೆಯುತ್ತೆ, ಇದು ಇಂಪಾರ್ಟೆಂಟ್. ಸಸ್ಯಗಳಲ್ಲಿ ರಾತ್ರಿ ಸಮಯದಲ್ಲಿ ದ್ಯುತಿ ಸಂಶ್ಲೇಷಣೆ ನಡೆಯದ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆಯಾದರೆ ಬೆಳಗಿನಲ್ಲಿ ಉಸಿರಾಟ ಕ್ರಿಯೆಯ ಸಮಯದಲ್ಲಿ ಉತ್ಪತ್ತಿಯಾದ ಕಾರ್ಬನ್ ಡೈಆಕ್ಸೈಡ್ ಇದೆಯಲ್ಲ, ದ್ಯುತಿ ಸಂಶ್ಲೇಷಣೆ ಬಳಕೆಯಾಗಿ ಆಕ್ಸಿಜನ್ ಬಿಡುಗಡೆ ಆಗುತ್ತೆ. ಬೆಳಗಿನ ಸಮಯದಲ್ಲಿ ಏನಾಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ಹೀರಿಕೊಳ್ತದೆ, ಎಲೆಗಳು ಹೀರಿಕೊಳ್ತವೆ. ನೋಡಿ ಇಲ್ಲಿ ಲೈಟ್ ಎನರ್ಜಿ ತಗೊಳ್ತದೆ, ಲೈಟ್ ಎನರ್ಜಿ ಇದೆಯಾ, ಫೋಟೋಸೆನ್ಸ್ ನಡೀತಾ ಇರುತ್ತೆ, ದ್ಯುತಿ ಸಂಶ್ಲೇಷಣೆ ಕ್ರಿಯೆ ನಡೆಯುತ್ತೆ. ನೋಡಿ ಇಂಪಾರ್ಟೆಂಟ್ ಇದೆ, ಕಾರ್ಬನ್ ಡೈಆಕ್ಸೈಡ್ ಒಳಗೆ ಹೋಗುತ್ತೆ, ಆಕ್ಸಿಜನ್ ಹೊರಗಡೆ ಬರುತ್ತೆ ಅಲ್ವಾ. ಎಲೆಗಳ ಮುಖಾಂತರ ಇಲ್ಲಿ ಎಲೆಗಳಲ್ಲಿ ಅನಿಲಗಳ ವಿನಿಮಯ ನಡೆಯುತ್ತೆ, ಆಕ್ಸಿಜನ್ ಹೊರಗಡೆ ಬರುತ್ತೆ. ಸಸ್ಯಗಳಿಗೆ ಯಾವುದು ವೇಸ್ಟು ಅದು ನಮಗೆ ಬೆಸ್ಟು, ನಮಗೆ ಯಾವುದು ವೇಸ್ಟು ಅವರಿಗೆ ಬೆಸ್ಟು ಅಲ್ವಾ. ವೇಸ್ಟ್ ಆ್ಯಂಡ್ ಬೆಸ್ಟ್, ಎಕ್ಸ್ಚೇಂಜ್ ಆಫ್ ವೇಸ್ಟ್ ಆ್ಯಂಡ್ ಬೆಸ್ಟ್, ಇದು ನಡೀತಾ ಹೋಗುತ್ತೆ ಇಲ್ಲಿ ಸಸ್ಯಗಳ ಉಸಿರಾಟದಲ್ಲಿ. ಸೊ ಆ ರೀತಿಯಲ್ಲಿ ನಡೀತಾ ಹೋಗ್ತಾ ಇರುತ್ತೆ, ಸಿಂಪಲ್ ಆಗಿದೆ. ಜಲಚರಗಳಲ್ಲಿ ಉಸಿರಾಟ ಯಾವ ಥರ ನಡೆಯುತ್ತೆ, ಗಾಳಿಯಲ್ಲಿರೋ ಆಕ್ಸಿಜನ್ ಪ್ರಮಾಣಕ್ಕೆ ಹೋಲಿಸಿ ನೀರಿನಲ್ಲಿ ಕರಗಿರೋ ಆಕ್ಸಿಜನ್ ಪ್ರಮಾಣ ಕಡಿಮೆ ಇರೋದ್ರಿಂದ ಜಲಚರಗಳ ಉಸಿರಾಟ ದರ ಅಂದ್ರೆ ಏನು, ರೇಟ್ ಆಫ್ ರೆಸ್ಪಿರೇಷನ್ ಫಾಸ್ಟಾಗಿ ನಡೆಯುತ್ತೆ. ಜಲಚರಗಳು ಉಸಿರಾಟವನ್ನು ಭಾಳ ವೇಗವಾಗಿ ಮಾಡ್ಕೊಳ್ಬೇಕು, ಯಾಕಂತಂದರೆ ಅಲ್ಲಿ ಆಕ್ಸಿಜನ್ ಪ್ರಮಾಣ ಇದೆಯಲ್ಲ ಕಡಿಮೆ ಇರ್ತದೆ. ನೀರಿನಲ್ಲಿ ಡಿಸಾಲ್ವ್ಡ್ ಆಕ್ಸಿಜನ್ ಅಂತ ಕರಿತೀವಿ ನಾವು, ಡಿಸಾಲ್ವ್ಡ್ ಆಕ್ಸಿಜನ್ ಕಡಿಮೆ ಇರ್ತದೆ. ನಮ್ಮ ನೆಲವಾಸಿಗಳಿಗೆ ಬೇಕಾದಂಗೆ ಆಕ್ಸಿಜನ್ ಸಪ್ಲೈ ಇದೆಯಲ್ಲ, ಇವು ಆರಾಮಾಗಿ ಉಸಿರಾಡ್ತಾವೆ. ನಮ್ಗೆ ಉಸಿರಾಡೋದೇ ಗೊತ್ತಾಗಲ್ಲ, ನಮಗೇನೋ ಉಸಿರಾಡೋದು ಗೊತ್ತಾಗುತ್ತೆ ನಮಗೆ, ಹಂಗೆ ನಡೀತಿರ್ತದಲ್ಲ. ಬಟ್ ಜಲಚರ ಪ್ರಾಣಿಗಳು ನೋಡಿ ಯಥೇಚ್ಛವಾಗಿ ರಭಸ ಉಸಿರಾಡ್ತಾವೆ ಕಿವಿಗಳ ಮೂಲಕ ಅಲ್ಲ. ಸೊ ಈ ರೀತಿ ಇದು ಈ ಪಾಯಿಂಟ್ ಇದೆಯಲ್ಲ ಎಕ್ಸಾಮ್ ದೃಷ್ಟಿಯಲ್ಲಿ ಭಾಳ ಇಂಪಾರ್ಟೆಂಟ್ ಇದೆ. ದಟ್ ಇದು ನೋಡ್ಕೊಳ್ಳಿ. ಮೀನುಗಳು ತಮ್ಮ ಬಾಯಿಯ ಮೂಲಕ ನೀರನ್ನು ಒಳ ತೆಗೆದುಕೊಳ್ತವೆ, ಕಿವಿಗಳ ಕಡೆಗೆ ಬಲವಾಗಿ ತಳ್ಳುತ್ತವೆ. ನೀರಿನಲ್ಲಿ ಕರಗಿರೋ ಆಕ್ಸಿಜನ್ ರಕ್ತದ ಮೂಲಕ ಮೀನಿಗೆ ಪೂರೈಸಲ್ಪಡ್ತದೆ. ಕರಗಿರೋ ಆಕ್ಸಿಜನ್ ರಕ್ತದ ಮೂಲಕ ಮೀನುಗಳಿಗೆ ಪೂರೈಸಲ್ಪಡ್ತಾ ಇರ್ತದೆ. ಓಕೆ, ಬಾಯಿಯಿಂದ ಆಕ್ಸಿಜನ್ ತೆಗೆದುಕೊಳ್ತವೆ, ನೀರು ತೊಗೊಳ್ತಾವಲ್ಲ, ನೀರು ಮುಖಾಂತರ ಏನಾಗುತ್ತೆ, ಆಕ್ಸಿಜನ್ ಹೋಗುತ್ತೆ, ಕಿವಿರಿನಲ್ಲಿ ದಬ್ಬೆ ಆಗ್ತವೆ, ಹಿಂಗೆ ಹೋಗ್ತದೆ, ಹಿಂಗೆ ದಬ್ತದೆ. ಆ ಸಮಯದಲ್ಲಿ ಆಕ್ಸಿಜನ್ ರಕ್ತದ ಮೂಲಕ ಒಳಗಡೆ ಹೋಗ್ತಾ ಇರುತ್ತೆ. ಇದು ಮಾನವರು ಉಸಿರಾಟ ನೋಡಿ ಸಿಂಪಲ್, ಮೂಗು ತೋರಿಸ್ಬಿಟ್ಟಿದ್ದಾರೆ ಅಲ್ವಾ. ಮೂಗಿನ ಮುಖಾಂತರ ಆಡ್ಬೇಕು ಮ್ಯಾಕ್ಸಿಮಮ್. ನಾವು ಮೂಗು ಮುಚ್ಚಿದಾಗ ಏನಾದ್ರು ನಗಡಿ ಗಿಡ ಆಗಿತ್ತು ಅಂತಂದಾಗ ಬಾಯಿ ಮುಖಾಂತರ ಆಡ್ತವೆ, ಉಸಿರಾಟ ಸಮಸ್ಯೆ ಇಲ್ಲ. ಬಟ್ ಮೂಗಿನ ಮುಖಾಂತರ ಆಗಾಡ್ಬೇಕು, ಯಾಕಂದರೆ ಮೂಗಿನಲ್ಲಿ ಏನಿದೆ ಕೂದಲುಗಳಿರ್ತವೆ ಅಲ್ವಾ, ಅಲ್ಲೆಲ್ಲ ಫಿಲ್ಟರ್ ಆಗುತ್ತೆ. ಫಿಲ್ಟರ್ ಇಟ್ಟಾರ ಒಳಗೆ ದೇವರು ಫಿಲ್ಟ್ರೇಷನ್ ಆಗಬೇಕಲ್ಲ. ಮನುಷ್ಯರಲ್ಲಿ ಮೂಗಿನ ಹೊಳ್ಳೆಗಳ ಮೂಲಕ ಗಾಳಿ ಒಳ ತೆಗೆದುಕೊಳ್ಳಲ್ಪಡ್ತದೆ. ಸೊ ಇದ್ರ ಮುಖಾಂತರ ಒಳಗೆ ಹೋಗುತ್ತಾನೆ. ಮೂಗಿನ ಹೊಳ್ಳೆಯಲ್ಲಿರುವ ಸೂಕ್ಷ್ಮ ಕೂದಲುಗಳಿಂದ ಗಾಳಿ ಸೋಸಲ್ಪಡ್ತದೆ. ಕೆಲವು ಭಾಳ ಸಣ್ಣ ಸಣ್ಣ ಕೂದಲುಗಳಿದಾವಲ್ಲ, ಅದೆಲ್ಲ ಫಿಲ್ಟ್ರ್ ಇಟ್ಬಿಟ್ಟು ನೋಡಿ ದೇವ್ರು ನಮಗೆ ಆರಾಮಾಗಿ. ಗಾಳಿಯು ಗಂಟಲಿನ ಮೂಲಕ ಶ್ವಾಸಕೋಶದೊಳಗೆ ಚಲಿಸ್ತದೆ. ಗಂಟಲಿನ ಮೂಲಕ ಶ್ವಾಸಕೋಶದೊಳಗೆ ಹೋಗ್ಬೇಕು. ಒಂದೇ ಪ್ಯಾಸೇಜ್ ಇದು, ಗಂಟಲು ಇದೆಯಲ್ಲ, ಈ ಗಂಟಲಿದೆ ನೋಡಿ, ಈ ಗಂಟಲ ಮೂಲಕ ಏನಿದೆಯಲ್ಲ ಫ್ಯಾರಿಂಗ್ಸ್ ಅಂತ ಏನು ಕರಿತೀವಲ್ಲ, ಅದು ಒಂದೇ ಪ್ಯಾಸೇಜ್ ಯಾರಿಗೆ, ಅನ್ನನಾಳಕ್ಕೂ ಮತ್ತು ಗಾಳಿನಾಳಕ್ಕೂ ಅಲ್ವಾ. ಈ ರೀತಿಯಲ್ಲಿದೆ. ಗಂಟಲಿನಲ್ಲಿ ಮೃದ್ವಸ್ಥಿ ಉಂಗುರಗಳಂಥ ರಚನೆಗಳಿವೆ. ಇವುಗಳು ಗಾಳಿ ಹಾದು ಹೋಗುವ ರಚನೆ ಕುಸಿಯದಂತೆ ನೋಡಿಕೊಳ್ತವೆ. ರೈಟ್. ಮಾನವರಲ್ಲಿ ಉಸಿರಾಟ ನೋಡ್ತಾ ಹೋಗ್ತವೆ. ರೈಟ್. ನೋಡಿ ಇಲ್ಲಿ ಶ್ವಾಸನಾಳ ಇದೆಯಲ್ಲ, ಶ್ವಾಸನಾಳ ಅಂದರೆ ಇಲ್ಲಿದೆಯಲ್ಲ, ಇದೆಲ್ಲ ಶ್ವಾಸನಾಳ ಪೂರ್ತಿ ಹೋಯ್ತಲ್ಲ. ನಾಳವು ಶ್ವಾಸಕೋಶದೊಳಗೆ ಅತಿ ಸಣ್ಣ ನಳಿಕೆಗಳ ವಿಭಜನೆ ಹೊಂದಿ ಅಂತಿಮವಾಗಿ ಬಲೂನ್ನಂಥ ರಚನೆಗಳಾಗಿ ಬದಲಾಗ್ತದೆ. ಬಲೂನಿನ ರಚನೆಗಳು ಇವುಗಳನ್ನು ಅಲ್ವಿಯೋಲ ಅಂತ ಕರಿತೀವಿ. ಇದು ಟ್ರಾಕಿಯ. ಈ ಟ್ರಾಕಿಯವನ್ನು
ಶ್ವಾಸನಾಳ ಅಂತ ಕರೀತವೆ. ಇಲ್ಲಿ ಅಲ್ವಿಯೋಲ ಇದೆ ನೋಡಿ, ಈ ಥರ ಬಲೂನ್ ರೀತಿಯ ರಚನೆಗಳಿದ್ದಾವೆ. ಇಲ್ಲೆಲ್ಲ ಆಕ್ಸಿಜನ್ ಬಂತು ಒಳಗಡೆ ನೋಡಿ, ಆಕ್ಸಿಜನ್ ಬರ್ತಾ ಇದೆ. ವಿಭಜನೆ ಒಂದೇ ಅಂತಿಮವಾಗಿ ಬಲೂನ್ ಅಂತ ರಚನೆ ಮಾಡಿದರೆ ಅವುಗಳನ್ನು ಗಾಳಿಗೂಡು ಅಂತ ಕರೀತವೆ. ಗಾಳಿಗೂಡುಗಳೆಂದರೇನು ಅಂದ್ರೆ ಅಲ್ವಿಯೋಲೈಗಳು. ರೈಟಾ? ಈ ಒಂದು ಟ್ರ್ಯಾಕ್ ಇದೆಯಲ್ಲ, ಈ ಟ್ರ್ಯಾಕ್ ವಿಭಜನೆ ಆಗಿ 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 ಈ ರೀತಿ ರಚನೆಗಳು ಬರುತ್ತೆ. ಇದನ್ನು ಗಾಳಿಗೂಡುಗಳಂತ ಕರೀತವೆ. ಸಿಂಪಲ್. ಇಲ್ಲಿ ಅನಿಲಗಳ ವಿನಿಮಯ ನಡೆಯುತ್ತೆ. ಎಲ್ಲಿ ಅನಿಲಗಳ ವಿನಿಮಯ ನಡೆಯುತ್ತಾ? ಈ ಗಾಳಿಗೂಡು ಅಂತ ಕರೀತಾನೆ. ಈ ಗಾಳಿಗೂಡ ಸುತ್ತ ಏನಾಗಿರ್ತದೆ ಅಂದರೆ ರಕ್ತ, ಈ ಏನಾಗುತ್ತೆ, ರಕ್ತನಾಳಗಳು ಕುತ್ಕೊಂಡಿರ್ತವೆ. ಹಾಗಾಗಿ ಅಲ್ಲಿ ಅನಿಲಗಳ ವಿನಿಮಯ ನಡೀತಾ ಹೋಗುತ್ತೆ. ನಾವು ಗಾಳಿಯನ್ನು ಒಳ ತೆಗೆದುಕೊಂಡಾಗ ಎದೆಗೂಡು ದೊಡ್ಡದಾಗ್ತದೆ, ಗಾಳಿ ಶ್ವಾಸಕೋಶಗಳಿಗೆ ಇರಲ್ಪಡ್ತದೆ ಮತ್ತು ಹಿಗ್ಗಿದ ಗಾಳಿಗೂಡುಗಳನ್ನು ತುಂಬುತ್ತದೆ. ರಕ್ತವು ದೇಹದ ಇತರ ಭಾಗಗಳಿಂದ ಕಾರ್ಬನ್ ಡೈಆಕ್ಸೈಡನ್ನು ಗಾಳಿಗೂಡಿಗೆ ಬಿಟ್ಟು ಗಾಳಿಗೂಡಿನಿಂದ ಶುದ್ಧ ಆಕ್ಸಿಜನ್ ಪಡೆದುಕೊಂಡು ಇದನ್ನು ದೇಹದ ವಿವಿಧ ಭಾಗಗಳಿಗೆ ಪೂರೈಸಲ್ಪಡುತ್ತದೆ. ಸೊ ಈ ರೀತಿಯಲ್ಲಿ ಆಗುತ್ತೆ ಅಲ್ವಾ? ಸಿಂಪಲಾಗಿ ನಡೀತಾ ಇದೆ ಕೆಲಸ. ಇಲ್ಲಿ ಮಾನವರಲ್ಲಿ ಉಸಿರಾಟ ಇನ್ನೊಂದು ಸ್ವಲ್ಪ ನೋಡ್ತಾ ಇದ್ದೀವಿ ನಾವಿಲ್ಲಿ. ಸಿಂಪಲ್ ನೋಡಿ, ಅಲ್ವಿಯೋಲಾಸ್ ಅಂದ್ರೇನು? ಸಿಂಗಲ್ ಅಲ್ವಿಯೋಲಾ ಇದೆ. ರೈಟ್? ಏರ್ ಇನ್ ಆ್ಯಂಡ್ ಔಟ್ ಆಗ್ತಾ ಇದೆ. ರೈಟ್? ಇಲ್ಲಿ ನೋಡಿ, ಇಲ್ಲಿ ಬ್ಲಡ್ ಮೂವ್ ಆಗ್ತಾ ಇದೆ. ರೈಟಾ? ಫಸ್ಟಿಗೆ ಬರೋದು ಹೆಂಗೆ, ಎಲ್ಲಿಂದ ಬರುತ್ತೆ ಬ್ಲಡ್? ಹಾರ್ಟಿಂದ ಬರುತ್ತಾನೆ. ಇಂಪ್ಯೂರ್ ಬ್ಲಡ್ ಬರುತ್ತೆ ನೋಡಿ. ಇಲ್ಲೆಲ್ಲ ಇವಿದಾವೆ ನೀಲಿ ಅಲ್ವಾ, ಬ್ಲಡ್ ವೆಸಲ್. ರೈಟಾ? ಇದು ಏನು ಕೊಟ್ಟಾರಲ್ಲ, ಅಲ್ವಿಯೋಲಸ್ ಅಂದರೆ ಗಾಳಿಗೂಡು, ಸಿಂಗಲ್ ಗಾಳಿಗೂಡಿದೆ, ಅಲ್ವಿಯೋಲಸ್. ರೈಟ್? ಇವು ಭಾಳ ಇದ್ರೆ ಅಲ್ವಿಯೋಲ ಅಂತ ಕರಿತೇವೆ. ಇದಕ್ಕೆ ಅಟ್ಯಾಚ್ ಆಗಿ ಯಾವುದಿದೆ? ಬ್ಲಡ್ ವೆಸಲ್ ಇದೆ, ಕೆಪಿಲರೀಸ್ ಇದಾವೆ. ಇಲ್ಲಿ ರಕ್ತನಾಳ ಇದೆ ನೋಡಿ. ಈ ರಕ್ತ ಹರಿಬೇಕು ತಾನೆ. ರಕ್ತ ಏನು ಮಾಡುತ್ತೆ? ಪಲ್ಮನರಿ ಆರ್ಟ್ರಿ ಅಂತ ಕರಿತೀವಲ್ಲ, ಪುಪ್ಪುಸಕ ಅಪಧಮನಿ ಅಂತ ಕರಿತೀವಿ ತಾನೆ. ಅಲ್ಲಿಂದ ರಕ್ತ ಇಲ್ಲಿ ಬರುತ್ತೆ ನೋಡಿ. ಆಕ್ಸಿಜನ್ ಇರಲ್ಲ ಅದ್ರಾಗೆ, ಕಾರ್ಬನ್ ಡೈಆಕ್ಸೈಡ್ ಹೊತ್ಕೊಂಡು ಬರುತ್ತೆ. ಅವಾಗ ಏನಾಗುತ್ತೆ, ಇಲ್ಲಿರ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡ್ ಒಳಗೆ ಹೋಗುತ್ತೆ. ಒಳಗೆ ಹೋದಂಗೆಲ್ಲ ನೋಡಿ, ಹಿಂಗೆ ಮುಂದೆ ಬಂದಂಗೆಲ್ಲ ಈ ಬ್ಲಡ್ ಇದೆಯಲ್ಲ, ಬ್ಲಡ್ ಸೆಲ್ಸ್ ಇದೆಯಲ್ಲ, ಆಕ್ಸಿಜನ್ ತೆಗೆದುಕೊಳ್ತವೆ, ಕಾರ್ಬನ್ ಡೈಆಕ್ಸೈಡ್ ಒಳಗೆ ಬಿಡ್ತವೆ. ಕಾರ್ಬನ್ ಡೈಆಕ್ಸೈಡ್ ಹೊರಗೆ ಹೋಯಿತು, ಆಕ್ಸಿಜನ್ ಒಳಗಡೆ ಬಂತು. ಇದು ಬೇರೆ ರೂಟಲ್ಲಿ ಒಳಗೆ ಹೋಗ್ಬಿಡ್ತದೆ, ಎಲ್ಲಿ ಮಿಕ್ಸ್ ಆಗಂಗಿಲ್ಲ ಬ್ಲಡ್. ಆಕ್ಸಿಜನೇಟೆಡ್ ಬ್ಲಡ್ಡು, ಡಿಆಕ್ಸಿಜನ್ ಬ್ಲಡ್ ಅಂದರೆ ಅಶುದ್ಧ ರಕ್ತ ಅಂತ ಏನು ಕರಿತೀವಲ್ಲ ನಾವು. ಶುದ್ಧ ರಕ್ತ ಅಂದರೆ ಏನು? ಯಾವ ರಕ್ತದಲ್ಲಿ ಆಕ್ಸಿಜನ್ ಇದೆ ಅದು ಶುದ್ಧ ರಕ್ತ, ಯಾವ ರಕ್ತದಲ್ಲಿ ಆಕ್ಸಿಜನ್ ಇಲ್ಲ ಅವು ಅಶುದ್ಧ ರಕ್ತ. ಎಲ್ಲೂ ಕೂಡ ಮಿಕ್ಸ್ ಆಗಂಗಿಲ್ಲ ನಮ್ಮದು. ಹಾಗಾಗಿ ನಮ್ಮನ್ನು ರಕ್ತ ಪರಿಚಲನೆ ಇದೆಯಲ್ಲ, ನಮ್ಮ ರಕ್ತ ಪರಿಚಲನೆ, ಅದನ್ನು ಇಮ್ಮಡಿ ರಕ್ತ ಪರಿಚಲನೆ ಅಂತೇಳಿ ಕರೀತವೆ. ಇದು ಇಂಪಾರ್ಟೆಂಟ್ ಇಟ್ಕೊಳ್ಬೇಕಾಗುತ್ತೆ. ಪ್ರಾಣಿಗಳ ದೇಹದ ಗಾತ್ರವು ದೊಡ್ಡದಿದ್ದಾಗ ವಿಸರಣಾ ಒತ್ತಡ ಒಂದೇ ದೇಹದ ಎಲ್ಲ ಭಾಗಗಳಿಗೆ ಆಕ್ಸಿಜನ್ ಪೂರೈಸುವ ಜವಾಬ್ದಾರಿಯನ್ನು ನಿರ್ವಹಿಸಲಾರದು. ಆಗ ವರ್ಣಕಗಳು ಕೂಡ ಸಹಾಯಕ ಆಗುತ್ತೆ. ರೈಟ್? ಮನುಷ್ಯರಲ್ಲಿ ಹಿಮೋಗ್ಲೋಬಿನ್ ಇದೆಯಲ್ಲ, ಇದು ಉಸಿರಾಟದ ವರ್ಣಕ, ಅದು ಆಕ್ಸಿಜನ್ ಸಾಗಾಣಿಕೆಯಲ್ಲಿ ಸಹಾಯ ಮಾಡ್ತದೆ. ಆಕ್ಸಿಜನ್ನ ಸಹಾಯ ಮಾಡ್ತದೆ. ಆಕ್ಸಿಜನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಪಾಸ್ ಮಾಡೋದೇ ಇದೆ. ಹಿಮೋಗ್ಲೋಬಿನ್ ಎಲ್ಲಿರುತ್ತೆ? ಆರ್ ಬಿ ಸಿಯಲ್ಲಿದೆ ಅಲ್ವಾ. ಹಿಮೋಗ್ಲೋಬಿನ್ ಆರ್ ಬಿ ಸಿ ಅಂತ ನೋಡಿದರೆ ನಿಮಗೆ ನೀಟಾಗಿ ಸಿಗುತ್ತೆ ನೋಡಿ. ಇಲ್ಲಿ ನಾವು ಚೆಕ್ ಮಾಡ್ತಾನೆ, ಹಿಮೋಗ್ಲೋಬಿನ್ ಆರ್ ಬಿ ಸಿ ಅಂತ ಹೊಡಿತಾನೆ ಅಲ್ವಾ. ಹಿಮೋಗ್ಲೋಬಿನ್ ಇನ್ ಆರ್ ಬಿ ಸಿ. ಭಾಳಷ್ಟು ವಿಚಾರಗಳನ್ನ ಹೇಳ್ಬೋದ್ರಿ, ಟೈಮ್ ಸಿಗಬೇಕು ನಮಗೆ. ಇಲ್ಲಿ ಒಳಗಡೆ ನೋಡಿ, ಇದು ಹಿಮೋಗ್ಲೋಬಿನ್. ರೈಟ್? ಹಿಮೋಗ್ಲೋಬಿನ್ ಮಾಲಿಕ್ಯೂಲ್ ನೋಡಿ. ಇದು ರೆಡ್ ಬ್ಲಡ್ ಸೆಲ್ಸ್ ಅಲ್ಲ, ಇದು ರೆಡ್ ಬ್ಲಡ್ ಸೆಲ್ ತಾನೆ. ಇದೆ ನೋಡಿ, ಇಲ್ಲೇನಿದೆ ನೋಡಿ, ಹಿಮೋಗ್ಲೋಬಿನ್ ತಾನೇ ಇದೆ. ಇದು ಹೀಮ್, ಇಲ್ಲಿ ಒಂದು ಹೀಮ್ ಅನ್ನೋಂಥ ಪಾರ್ಟ್ ಏನಿದೆ. ಐರನ್ ಬೇಕಿಲ್ಲಿ ನಮಗೆ ಪ್ರಮುಖವಾಗಿ. ಹಿಮೋಗ್ಲೋಬಿನಲ್ಲಿ ಏನಿರುತ್ತೆ, ಒಂದು ಲೋಹ ಯಾವುದಿದೆ ಅಂತಂದರೆ ಐರನ್ ಇರುತ್ತೆ. ಐರನ್ ಇದೆ ನೋಡಿ ಇಲ್ಲಿ ಅಲ್ವಾ, ಐರನ್ ಇದೆ, ಇಲ್ಲಿ ಐರನ್ ಇದೆ, ಇದು ತಾನೇ ಐರನ್ ಇದೆ ತಾನೆ. ಹಾಗಾಗಿ ಇದೆಲ್ಲ ಹಿಮೋಗ್ಲೋಬಿನ್ ಅಂತ ಏನು ಕರೆದೀವಲ್ಲ, ಆರ್ ಬಿ ಸಿ ಒಳಗಡೆನೇ ಇರುತ್ತೆ ಈ ಹಿಮೋಗ್ಲೋಬಿನ್. ಇದೊಂದು ಚೈನ್, ಗ್ಲೋಬಿನ್ ಚೈನ್ ಅಲ್ಲ, ಒಂದು ಗ್ಲೋಬಿನ್ ಚೈನ್ ಇದೆ. ಒಂದು ನೋಡಿ ಹೀಮ್ ನೋಡಿ, ಹೀಮ್ ಮಾಲಿಕ್ಯೂಲ್ ಇದೆ. ಇದು ಪ್ರಾಸ್ಥೆಟಿಕ್ ಗ್ರೂಪ್ ಅಂತ ಕರಿತವೆ. ಇದು ಚೈನ್ ಇದೆಯಲ್ಲ, ಇದು ಗ್ಲೋಬಿನ್, ಇದು ಪ್ರೋಟೀನ್ ಚೈನ್. ಇದು ಹಿಮೋಗ್ಲೋಬಿನ್ ಅಂತ ಕರಿತೇವೆ ನಾವು. ಈ ಹಿಮೋಗ್ಲೋಬಿನ್ ಏನು ಮಾಡುತ್ತೆ, ಆಕ್ಸಿಜನನ್ನು ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಕಳಿಸ್ತಾ ಇರುತ್ತೆ. ಇಲ್ಲಿ ಏನಿದೆಯಲ್ಲ ಅಲ್ವಿಯೋಲೈ ನೋಡಿದ್ದೀವಲ್ಲ ನಾವು ಇಲ್ಲಿಗ, ಇಲ್ಲಿ ಅಲ್ವಿಯೋಲೈ. ರೈಟ್? ಅಲ್ವಿಯೋಲೈ ಮೂಲಕ ಏನು ಮಾಡುತ್ತೆ, ಅಲ್ವಿಯೋಲೈದಿಂದ ಇಲ್ಲಿ ನೋಡಿ, ಇದು ಅಲ್ವಿಯೋಲೈ ಅಲ್ಲ, ಅಲ್ವಿಯೋಲೈಯಿಂದ ಏನು ಮಾಡುತ್ತೆ, ಆಕ್ಸಿಜನ್ ತೆಗೆದುಕೊಳ್ಳುತ್ತೆ, ಒಳಗೆ ಹೋಗುತ್ತೆ. ಇಲ್ಲಿ ರೆಡ್ ಬ್ಲಡ್ ಸೆಲ್ಸ್ ಇದಾವಲ್ಲ, ರೆಡ್ ಬ್ಲಡ್ ಸೆಲ್ಸಲ್ಲಿ ಏನಿದೆ, ಹಿಮೋಗ್ಲೋಬಿನ್ ಇದೆ. ಆ ಹಿಮೋಗ್ಲೋಬಿನ್ ತಗೊಂಡು ಹೋಗುತ್ತೆ. ಎಲ್ಲ ಜೀವಕೋಶಗಳಿಗೆ ಆಕ್ಸಿಜನ್ ಸಪ್ಲೈ ಮಾಡ್ತಾ ಹೋಗುತ್ತೆ.
ಇದು ಇಂಪಾರ್ಟೆಂಟ್ ನಮಗೆ. ಅದನ್ನು ವರ್ಣಕ ಅಂತ ಯಾಕೆ ಕರೆದಿದ್ದೇವೆ? ಹಿಮೋಗ್ಲೋಬಿನ್ನ ಉಸಿರಾಟ ವರ್ಣಕ ಅಂತ ಯಾಕೆ ಕರಿತೇವೆ? ಉಸಿರಾಟ ಸಮಯದಲ್ಲಿ ಹೆಲ್ಪ್ ಮಾಡುತ್ತೆ, ಓಕೆ ಫೈನ್. ವರ್ಣಕ್ಕೆ ಏನು ಬಣ್ಣ ಕೊಡುತ್ತಲ್ಲ, ರಕ್ತಕ್ಕೆ ಬಣ್ಣ ಕೊಡುತ್ತದ. ರಕ್ತಕ್ಕೆ ಬಣ್ಣ ಹೊಡೆದವ್ರು ಯಾರು? ಕೆಂಪು ಬಣ್ಣ ಹೊಡೆದವ್ರು ಯಾರು? ಹಿಮೋಗ್ಲೋಬಿನ್. HB ಹಿಮೋಗ್ಲೋಬಿನ್ ಕೊಡುತ್ತಲ್ವಾ, ರೈಟ್? ಹಿಮೋಗ್ಲೋಬಿನ್ 2 ಪಾರ್ಟ್ ಇದೆ, ಒಂದು ಗ್ಲೋಬಿನ್ ಪ್ರೋಟೀನ್ ಪಾರ್ಟು, ಇನ್ನೊಂದು ವರ್ಣಕ. ಅದೇ ಮೈನ್ ಇಂಪಾರ್ಟೆಂಟ್ ಇಲ್ಲಿ ಬಣ್ಣ ಕೊಡೋದು. ಸೊ ಈ ರೀತಿ ನಾವು ನೋಡ್ತಾ ಹೋಗ್ತವೆ. ಸಾಗಾಣಿಕೆ ನೋಡಿ, ಬ್ಲಡ್ ಇಲ್ಲಿ ಬರ್ತಾ ಹೋಗ್ತದೆ. ಹಾರ್ಟ್ ಬಂತು ನಿಮಗೆ ಈಗ. ಇಲ್ಲೇ ಭಾಳ ದೊಡ್ಡ ಚಾಪ್ಟರ್ ಇದೆ, ಸ್ವಲ್ಪ ನೋಡ್ತಾ ಹೋಗಿ ಹಂಗೆ. ರಕ್ತವು ಒಂದು ದ್ರವರೂಪಿ ಸಂಯೋಜಕ ಅಂಗಾಂಶವಾಗಿದ್ದು ಆಹಾರ, ಆಕ್ಸಿಜನ್ ಮತ್ತು ತ್ಯಾಜ್ಯ ವಸ್ತುಗಳು ನಮ್ಮ ದೇಹದ ಸಾಗಾಣಿಕೆ ಮಾಡ್ತಾ ಇರುತ್ತೆ. ರಕ್ತ ಇದೆಯಲ್ಲ, ಇದು ಒಂದು ದ್ರವರೂಪಿ ಸಂಯೋಜಕ ಅಂಗಾಂಶ. ಸಂಯೋಜಕ ಅಂದರೆ ಏನು? ಕನೆಕ್ಟಿವ್ ಟಿಶ್ಯೂ ಅಂತೇಳಿ ಕರೀತಾರೆ. ಒಂದು ಭಾಗದಿಂದ ಇನ್ನೊಂದು ಭಾಗವನ್ನು ಕನೆಕ್ಟ್ ಮಾಡ್ತಾ ಇರುತ್ತೆ. ನೋಡಿ, ನಮ್ಮ ರಕ್ತ ಇದೆಯಲ್ಲ, ಹಾರ್ಟ್ ಒಂದ್ಸಲ ಪಂಪ್ ಮಾಡಿದ್ರೆ ಬ್ರೈನಿಗೆ ಹೋಗುತ್ತೆ, ಕಾಲಿಗೆ ಹೋಗುತ್ತೆ, ಕೈಗೆ ಹೋಗುತ್ತೆ, ಎಲ್ಲ ಭಾಗಗಳನ್ನು ಕನೆಕ್ಷನ್ ಮಾಡುತ್ತೆ. ಹಾಗಾಗಿ ಇದನ್ನು ದ್ರವರೂಪಿ ಸಂಯೋಜಕ ಅಂಗಾಂಶ ಅಂತ ಕರಿತೇವೆ. ಬ್ಲಡ್ ದ್ರವರೂಪದಲ್ಲಿ ಇರ್ತದೆ, ಹೆಂಗಿರ್ತದೆ? ದ್ರವರೂಪದಲ್ಲಿ ತಾನೇ ಇರೋದು. ಹಾಗಾಗಿ ದ್ರವರೂಪ ಸಂಯೋಜಕ ಅಂಗಾಂಶ ಅಂತ ಕರಿತೀವಲ್ಲ. ಏನು ಮಾಡುತ್ತೆ? ಆಹಾರವನ್ನು ಪಾಸ್ ಮಾಡುತ್ತೆ, ಆಹಾರವನ್ನು ಸರಬರಾಜು ಮಾಡುತ್ತೆ, ಆಕ್ಸಿಜನ್ ಸರಬರಾಜು ಮಾಡುತ್ತೆ, ತ್ಯಾಜ್ಯ ವಸ್ತುವಾದಂಥ ಕಾರ್ಬನ್ ಡೈಆಕ್ಸೈಡನ್ನು ಕೂಡ ಹೊರಗಡೆ ಹಾಕುತ್ತೆ. ಈ ರೀತಿಯಲ್ಲಿ ದೇಹದಲ್ಲಿ ಸಾಗಾಣಿಕೆ ನಡೀತಾ ಇರುತ್ತೆ ನಮ್ಮಲ್ಲಿ. ರಕ್ತದಲ್ಲಿ ಒಂದು ಪ್ಲಾಸ್ಮಾ ಅಂತ ಒಂದು ದ್ರವ ಇದೆ, ರೈಟಾ? ಬ್ಲಡ್ ಅಂತ ತೆಗೆದುಕೊಂಡ್ರೆ ಬ್ಲಡ್ಡಲ್ಲಿ 2 ಭಾಗ ಇದೆ. ಬ್ಲಡ್ ಸೆಲ್ಸ್ ಬೇರೆ, RBC, WBC, ಪ್ಲೇಟ್ಲೆಟ್ಸ್ ಬೇರೆ, ಆಮೇಲೆ ಉಳಿದು ನೀರಿನಂಥದ್ದೇನಿದೆ ಪ್ಲಾಸ್ಮಾ ಅಂತ ಕರೀತಾರೆ. ಪ್ಲಾಸ್ಮಾ ಇದರಲ್ಲಿ ಏನೇನು ಜೀವಕೋಶಗಳು ನೀಲಮಿತ ಸ್ಥಿತಿಯಲ್ಲಿ ಇರ್ತವೆ. ನೀಲಮಿತ ಅಂದ್ರೆ ಹಂಗೆ ನಳಬರಕ ಅಡ್ಡಾಡ್ಕಿಂತ ಇರ್ತಾವಲ್ಲ, ಆಹಾರ, ಕಾರ್ಬನ್ ಡೈಆಕ್ಸೈಡ್ ಮತ್ತು ನೈಟ್ರೋಜನ್ ಯುಕ್ತ ತ್ಯಾಜ್ಯಗಳನ್ನು ಕರಗಿದ ರೂಪದಲ್ಲಿ ಪ್ಲಾಸ್ಮಾ ಸಾಗಿಸ್ತಾ ಇರ್ತದೆ. ಆಹಾರ, ಕಾರ್ಬನ್ ಡೈಆಕ್ಸೈಡ್ ಮತ್ತು ನೈಟ್ರೋಜನ್ ಯುಕ್ತ ತ್ಯಾಜ್ಯಗಳೇನಿದಾವಲ್ಲ, ಅವುಗಳನ್ನು ಕರಗಿದ ರೂಪದಲ್ಲಿ ಪ್ಲಾಸ್ಮಾ ಹೊರಗಡೆ ಆಗ್ತಾ ಇರುತ್ತದೆ. ವೇಸ್ಟೇಜ್ ಅವೆಲ್ಲ ಕಾರ್ಬನ್, ನೈಟ್ರೋಜನ್ ಅಲ್ವಾ, ತ್ಯಾಜ್ಯಗಳೇನಿದ್ದಾವೆ, ಅಮೋನಿಯಾ, ಇವೆಲ್ಲ ಹೊರಗಡೆ ಹೋಗ್ತಾ ಇರುತ್ತೆ. ಮಾನವ ಹೃದಯವು ಸ್ನಾಯುವಿನಿಂದಾದ ಒಂದು ಅಂಗ. ಬರೀ ನೋಡ್ರಿ, ಬರೀ ಇದು ಸ್ನಾಯುವಿನಿಂದಾಗಿದೆ. ನಮ್ಮ ಮುಷ್ಟಿಯಷ್ಟಿದೆ. ನಮ್ಮ ಎಡಗೈ ಮುಷ್ಟಿ ಅಂತ ಕರಿತೀವಲ್ಲ, ಬಲಗೈ ಮುಷ್ಟಿ, ಎಡಗೈ ಮುಷ್ಟಿ ಅಂತ ಕರಿತೀವಿ. ಮುಷ್ಟಿ ದೊಡ್ಡದಾಗಿ 4 ಕೋಣೆಗಳು ಹೊಂದಿದೆ. ಹಾರ್ಟ್ ನೋಡಿ ಎಷ್ಟು ಚೇಂಬರ್ಸ್ ಇದೆ, 4 ಕೋಣೆಗಳನ್ನು ಹೊಂದಿದೆ. ಸ್ನಾಯುವಿನಿಂದಾಗ ಅಲ್ಲಿ ಏನು ಬೋನ್ಸ್ ಇಲ್ರಿ, ಯಾವುದು, ಕೇವಲ ಒಂದು ಸ್ನಾಯುವಿನ ಮುದ್ದೆ ಇದು. ಸ್ನಾಯುಗಳ ಮುದ್ದೆ ಅಂತ ಕರೀತಾರೆ. ನೋಡಿ ಚೆನ್ನಾಗಿ ಬಂತಿಲ್ಲ. ಹಾರ್ಟ್ ಭಾಳ ಇಂಪಾರ್ಟೆಂಟ್. ಮುಚ್ಚಿದಾಗ ಹಿಂಗಿದೆ, ಸೆಕ್ಷನ್ ಮಾಡಿದಾಗ ಈ ಥರ ಕಾಣಿಸುತ್ತೆ. ಚೇಂಬರ್ಸ್ ನೋಡಿ ಭಾಳ ಸಿಂಪಲ್ ಇದೆ. ಇದೊಂದು ಚೇಂಬರ್ ಇದೆ ಅಲ್ವಾ, ಈ ಕಡೆ ಒಂದು ಚೇಂಬರ್ ಇದೆ. ಈ ಭಾಗ ಇದೆಯಲ್ಲ, ಇದು ಬಲಭಾಗ ಅಲ್ವಾ, ಈ ಕಡೆ ಬಲಭಾಗ, ಈ ಕಡೆದು ಎಡಭಾಗ. ಏನು ಸರ್ ನಾವು ಹಿಂಗೆ ನೋಡುವಾಗ ನಮಗೆ ಬಲ ಕಾಣುತ್ತೆ, ಹಿಂಗಿಡ. ನಿಮ್ಮ ಹೃದಯವನ್ನು ನೋಡ್ಕೊಳ್ಳಿ. ನಿಮ್ಮ ಹೃದಯದ ಬಲಭಾಗ ಯಾವುದಿದೆಯಲ್ಲ ಅದೇ ಬಲಭಾಗ, ಎಡಭಾಗ ಯಾವುದಿಲ್ಲ ಅದೇ ಎಡಭಾಗ ಆಗುತ್ತೆ ಅಲ್ವಾ. ನೀವು ಹೃದಯಕ್ಕೆ ಅಪೋಸಿಟ್ ನಿಂತ್ಕೊಂಡ್ರೆ ಉಲ್ಟ ಕಾಣುತ್ತೆ. ನೀವು ಹೃದಯ ಎಕಡೆಗಿದೆ ಹಂಗೆ ನಿಂತ್ಕೊಳ್ಬೇಕು, ಎಕ್ಸಾಕ್ಟ್ಲಿ ಆ ಥರ ಆಗದ. ಆಟೋಮೆಟಿಕ್ಲಿ ಈ ಕಡೆ ಭಾಗ ಏನಿದೆಯಲ್ಲ ಇದು ಬಲಭಾಗ, ರೈಟ್, ಈ ಕಡೆದು ಎಡಭಾಗ ಬರುತ್ತೆ. ಇವೆರಡು ಇದಾವಲ್ಲ, ಕೋಣೆ, ಇದೊಂದು ಕೋಣೆ, ಇದೊಂದು ಕೋಣೆ, ಇಲ್ಲಿದೆಯಲ್ಲ ಕೋಣೆ, ಇವು ಹೃತ್ಕರಣಗಳಂತ ಕರಿತೇವೆ. ನೋಡಿ ಇಲ್ಲೊಂದು ಕೋಣೆ ಇದೆ ದೊಡ್ಡದು, ಇನ್ನೊಂದು ಕೋಣೆ ಇದೆಯಲ್ಲ, ಇವು ಹೃತ್ಕುಕ್ಷಿಗಳು ಅಂತೇಳಿ ಕರಿತೇವೆ. ನೋಡ್ತಾ ಹೋಗೋಣ ನಮ್ಮ ಕೆಳಗಡೆ ಇದು. ಇದನ್ನು ಕೂಡ ಕೇಳ್ತಾರೆ, ಎಕ್ಸಾಮ್ ಕೇಳಿದ ಒಂದ್ಸಲ. ಏನು ನೋಡಿ, ಇಲ್ಲಿ ಹಾರ್ಟ್ ಇದೆಯಲ್ಲ, 4 ಚೇಂಬರ್ಸ್ ಇದೆ. ಇಲ್ಲಿ ಮೇಲೆ 2 ಕೋಣೆಗಳಿದಾವಲ್ಲ ಹೃತ್ಕರಣಗಳು, ಕೆಳಗಡೆ ಇದಾವಲ್ಲ ಹೃತ್ಕುಕ್ಷಿಗಳಿದ್ದಾವೆ, ರೈಟಾ? ಈ ಆಹಾರವನ್ನು ಇದು ನೋಡಿ, ಈ ಅಭಿಧಮನಿ ಅಂತ ಕರಿತೇವೆ ನಾವು. ಅಭಿಧಮನಿ ಅಂದರೆ ಏನು? ಧಮನಿ ಅಂದರೆ ರಕ್ತನಾಳಗಳು, ಅಭಿ ಅಂದರೆ ಹೃದಯಕ್ಕೆ ಅಭಿಮುಖ, ಹೃದಯಕ್ಕೆ ಮುಖ ಮಾಡಿರ್ತಕ್ಕಂಥ ನಾವು ಅಭಿಧಮನಿಗಳು ಅಂತ ಕರಿತೇವೆ. ಹೃದಯದಿಂದ ಹೊರಗೋಗುವನ್ನು ಅಪಧಮನಿಗಳು ಅಂತೇಳಿ ಕರಿತೇವೆ. ಅಭಿಧಮನಿ ನೋಡಿ ಇಲ್ಲಿದೆಯಲ್ಲ, ಇದು ಅಪಧಮನಿ. ಅಪಧಮನಿ ಅಂದರೆ ಹೃದಯದಿಂದ ಹೊರಗೆ ಬರೋದು, ಹೃದಯದಿಂದ ಹೊರಗೆ ಬರೋದು ಅಪಧಮನಿ. ಹೃದಯದ ಕಡೆಗೆ ರಕ್ತವನ್ನು ಒಯ್ಯೋದು ಅಭಿಧಮನಿ, ರೈಟ್? ನೀಚ ಅಭಿಧಮನಿ ಮತ್ತು ಉಚ್ಚ ಅಭಿಧಮನಿ ಅಂತ ಇರ್ತದೆ ಅಲ್ವಾ. ನೀಚ ಅಂತಂದ್ರೆ ಏನು ಅಂತಂದರೆ, ನಮ್ಮ ದೇಹದ ನಡುವಿನಿಂದ ಕೆಳಭಾಗದ ಏನಿದೆಯಲ್ಲ ಅಲ್ಲಿಂದ ರಕ್ತವನ್ನು, ಏನೋ ಅಶುದ್ಧ ರಕ್ತವನ್ನು ಹೃದಯಕ್ಕೆ ತಂದು ಕೊಡ್ತದಲ್ಲ, ಏನೋ ರೈಟ್ ಆರಿಕಲ್ ಅಲ್ವಾ, ಮೇಲೆ ಬಲ ಹೃತ್ಕರ್ಣ ಮೊದಲನೇದಲ್ಲ, ಅಲ್ಲಿ ಬರ್ತದೆ ಬ್ಲಡ್. ನೋಡಿ ನೀಲಿ ಏನು ತೋರಿಸ್ತೀವಲ್ಲ ಅಶುದ್ಧ ರಕ್ತ ಅಂದರೆ ಕಾರ್ಬನ್ ಡೈಆಕ್ಸೈಡ್ ಹೆಚ್ಚಿರುತ್ತಲ್ಲಿ, ಆಕ್ಸಿಜನ್ ಇರಲ್ಲ ಅಂತ. ಬ್ಲಡ್ ಫಸ್ಟ್ ಇಲ್ಲಿ ಬರುತ್ತೆ, ಅಲ್ಲಿ ಬ್ಲಡ್ ಇಲ್ಲಿ ಬರುತ್ತಾನೆ, ಇಲ್ಲೇ ಬರುತ್ತದೆ. ಆಮೇಲೆ ನೋಡಿ ಫಸ್ಟ್ ಇದೆಲ್ಲ ನೋಡಿ, ಎಲ್ಲ ಜೀವಕೋಶಗಳಿಂದ ಬ್ಲಡ್ಡನ್ನು ತೆಗೆದುಕೊಂಡು ಬರ್ತದೆ. ಈ ಅಭಿಧಮನಿ ಮತ್ತು ಅಪಧಮನಿ ನಡುವೆ ಒಂದು ಕ್ಯಾಪಿಲರಿ ಸೆಟ್ ಇರುತ್ತೆ. ಕ್ಯಾಪಿಲರಿ ಸೆಟ್ಸ್, ಸಣ್ಣ ಲೋಮನಾಳಗಳು ಅಂತ ಏನು ಕರಿತೀವಲ್ಲ,
ಸೆಟ್ ಇರುತ್ತೆ. ಸೊ ಇಲ್ಲಿಂದ ಎಕ್ಸ್ಚೇಂಜ್ ಆಗುತ್ತೆ ಬ್ಲಡ್ ಈ ಥರ. ನಾವು ಕಾರ್ಬನ್ ಡೈಆಕ್ಸೈಡ್ ಬಿಟ್ಟು ಕೊಡ್ತೇವೆ, ಹಿಂಗೆ ಬರುತ್ತೆ ಕಾರ್ಬನ್ ಡೈಆಕ್ಸೈಡ್. ಈಗ ಒಟ್ಟು ಎಲ್ಲಿ ಚೇಂಜ್ ಆಗಂಗಿಲ್ಲ, ನಿಮಗೆ ಮಿಕ್ಸ್ ಆಗಂಗಿಲ್ಲ ಬ್ಲಡ್ ಇಲ್ಲಿ. ನೋಡಿ ಈ ಕಡೆದು ಲೈನೇ ಬೇರೆ ರೀ, ಅರ್ಧ ಲೈನೇ ಬೇರೆ. ಇಲ್ಲೆಲ್ಲ ಪ್ಯೂರ್ ಬ್ಲಡ್ ಇದೆ, ಆಕ್ಸಿಜನ್ ಇರ್ತಕ್ಕಂಥ ಬ್ಲಡ್ ಆಗುತ್ತೆ. ಈ ಕಡೆ ಇರೋದು ಕಾರ್ಬನ್ ಡೈಆಕ್ಸೈಡ್ ಇರ್ತಕ್ಕಂಥ ಬ್ಲಡ್ ಆಗುತ್ತೆ. ನೋಡಿ ಫಸ್ಟಿಗೆ ಅಭಿಧಮನಿ ಮುಖಾಂತರ ಬ್ಲಡ್ ಬರ್ತಾ ಇದೆ. ನೋಡಿ ಯಾರೋ ಮಾರ್ಕಿದೆ, ಇಲ್ಲಿ ಬಂತು, ಫಸ್ಟ್ ಚೇಂಬರಿಗೆ ಬಂತು, ಆಮೇಲೆ ಎರಡನೇ ಚೇಂಬರಿಗೆ ಬರ್ತದೆ, ಆಮೇಲೆ ಸೀದಾ ಎಲ್ಲಿಗೆ ಹೋಗುತ್ತೆ ನೋಡಿ, ಶ್ವಾಸನಾಳಕ್ಕೆ ಹೋಗುತ್ತೆ, ಶ್ವಾಸಕೋಶಕ್ಕೆ ಹೋಗುತ್ತೆ, ಅಲ್ಲಿ ಪ್ಯೂರ್ ಆಗುತ್ತೆ. ಪ್ಯೂರ್ ಆಗಿ ನೋಡಿ ಮತ್ತೆ ಎಲ್ಲಿ ಬರುತ್ತೆ, ಸೀದಾ ಶ್ವಾಸಕೋಶದಿಂದ ಬರುವ ಪುಪ್ಪುಸ್ಕ ಅಭಿಧಮನಿ. ಅಭಿಧಮನ ಅಂದ್ರೇನು, ಅಭಿಮುಖ, ಹೃದಯಕ್ಕೆ ಬರುವಂಥ ನಾಳಗಳಿಗೆ ಅಭಿಧಮನ ಅಂತ ಕರಿತೇವೆ. ಹೃದಯದಿಂದ ಹೊರಗೆ ಹೋಗ್ತಕ್ಕಂಥ ನಾಳಗಳೇ ಅಪಧಮನಿಗಳಂತೇಳಿ ಕರಿತೇವೆ. ನೋಡಿ ಪ್ಯೂರ್ ಬ್ಲಡ್ ಬಂತು ಇಲ್ಲಿ, ನೋಡಿ ಇಲ್ಲಿ ಬಂತು. ನೆಕ್ಸ್ಟ್ ಇಲ್ಲಿ ನಾಲ್ಕನೇ ಚೇಂಬರಿಗೆ ಬರುತ್ತೆ, ಇಲ್ಲಿಂದ ಎಲ್ಲ ಭಾಗ ಕಡೆಗೆ ಹೋಗುತ್ತೆ. ಇದನ್ನು ಕೇಳ್ತಾರೆ ಎಕ್ಸಾಮ್ನಲ್ಲಿ ಸಿಂಪಲ್ ಆಗಿ. ಇದನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಸ್ವಲ್ಪ. ಯಾಕಂದರೆ ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಮತ್ತು ಆಕ್ಸಿಜನ್ ಏನಾಗುತ್ತೆ, ವಿನಿಮಯಗಳು ಹೆಂಗಾಗುತ್ತೆ, ಎಕ್ಸ್ಚೇಂಜ್ ಹೆಂಗಾಗುತ್ತೆ ಅನ್ನೋದನ್ನು ಇದು ಕೇಳ್ತಾ ಇರ್ತಾನೆ ನಿಮಗೆ. ಭಾಳ ಇಂಪಾರ್ಟೆಂಟ್, ಇದು ಸಿಂಪಲ್ ಇದೆ. ಇದು ಹಾರ್ಟ್ ಇದ್ದಂಗೆ ಅಷ್ಟೇ, ಇಲ್ಲಿ ಹಾರ್ಟ್ ತೋರಿಸಿರ್ತಾನ. ಇಲ್ಲಿ ಏನಿದೆಲ್ಲ ಬ್ಲೂ ಎಲ್ಲ ಭಾಗ, ಇದು ರಕ್ತ, ಕಾರ್ಬನ್ ಡೈಆಕ್ಸೈಡ್ ಇರ್ತಕ್ಕಂಥ ರಕ್ತ ಒಳಗೆ ಬರುತ್ತೆ, ಬಂದು ಏನೋ ಶ್ವಾಸಕೋಶಕ್ಕೆ ಹೋಗುತ್ತೆ, ಪ್ಯೂರ್ ಆಗಿ ಮತ್ತೆ ಒಳಗೆ ಬರುತ್ತೆ, ಅಲ್ಲಿಂದ ಎಲ್ಲ ಕಡೆಗೆ ಹೋಗುತ್ತೆ ಅನ್ನೋದು ಸಿಂಪಲ್ ಇದೆ. ಹೃದಯವು ಆಕ್ಸಿಜನ್ ಸಮೃದ್ಧ ರಕ್ತವನ್ನು ಕಾರ್ಬನ್ ಡೈಆಕ್ಸೈಡ್ ಯುಕ್ತ ರಕ್ತದೊಂದಿಗೆ ಮಿಶ್ರಣವಾಗದಂತೆ ತಡೆಯಲು ವಿಭಿನ್ನ ಕೋಣೆಗಳನ್ನು ಒಳಗೊಂಡಿದೆ. ಎಲ್ಲಿ ಕೂಡ ಆಕ್ಸಿಜನ್ನು ಕಾರ್ಬನ್ ಡೈಆಕ್ಸೈಡ್ ಮಿಕ್ಸ್ ಆಗಂಗಿಲ್ಲ, ಬ್ಲಡ್ ಮಿಕ್ಸ್ ಆಗಂಗಿಲ್ಲ ರೀ. ಹೃದಯವನ್ನು ಬ್ಲಡ್ ಇದೆಯಲ್ಲ, ರಕ್ತ ಎರಡು ಬಾರಿ ಹಾದು ಹೋಗುತ್ತೆ ಅಲ್ವಾ, ಅದಕ್ಕಾಗಿ ಇದನ್ನು ಇಮ್ಮಡಿ ರಕ್ತ ಪರಿಚಲನೆ ಅಂತೇಳಿ ಕರೀತವೆ, ರೈಟ್. ಸೊ ಹಾಗಾಗಿ ಇಲ್ಲಿ ನೋಡಿ ಹೃದಯದಲ್ಲಿ ಏನೇನಿದೆ, ಆಕ್ಸಿಜನ್ ಸಮೃದ್ಧ ರಕ್ತವು ಶ್ವಾಸಕೋಶಗಳಿಂದ ಹೃದಯದ ಎಡ ಹೃತ್ಕರ್ಣಕ್ಕೆ ಬರುತ್ತದೆ. ಎಡ ಹೃತ್ಕರ್ಣಕ್ಕೆ ಬರುತ್ತೆ ಯಾವುದು, ಆಕ್ಸಿಜನ್ ಸಮೃದ್ಧ ಆಕ್ಸಿಜಿನೇಟೆಡ್ ಬ್ಲಡ್ ಎಲ್ಲಿಂದ ಬರುತ್ತೆ, ಶ್ವಾಸಕೋಶಗಳಿಂದ ಬರುತ್ತೆ, ಎಡ ಹೃತ್ಕರ್ಣಕ್ಕೆ ಬರುತ್ತೆ. ನಂತರ ಎಡ ಹೃತ್ಕುಕ್ಷಿಗೆ ಹೋಗುತ್ತೆ. ಆಕ್ಸಿಜನ್ ರಹಿತ ರಕ್ತ, ಆಕ್ಸಿಜನ್ ರಹಿತ ಅಂದರೆ ಕಾರ್ಬನ್ ಡೈಆಕ್ಸೈಡ್ ಅಂತ ಅರ್ಥ. ಶ್ವಾಸಕೋಶಗಳಿಂದ ಹೃದಯದ ಬಲ ಹೃತ್ಕರ್ಣಕ್ಕೆ ಬಂದು ನಂತರ ಬಲ ಹೃತ್ಕುಕ್ಷಿಗೆ ವರ್ಗಾವಣೆಗೊಳಗಾಗುತ್ತೆ. ಈ ಬಾಡಿ ಎಲ್ಲ ಜೀವಕೋಶಗಳು ಏನು ಮಾಡಿರ್ತವೆ, ಆಕ್ಸಿಜನ್ ತೆಗೆದುಕೊಂಡ್ಮೇಲೆ ಗ್ಲುಕೋಸನ್ನು ಡೈಜೆಸ್ಟ್ ಮಾಡ್ತವೆ. ಗ್ಲುಕೋಸನ್ನು ಡೈಜೆಸ್ಟ್ ಮಾಡಿದ್ಮೇಲೆ ಏನು ಉಂಟಾಗುತ್ತೆ, ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ಬಿಲ್ಡ್ ಆಗುತ್ತೆ, ಪ್ಲಸ್ ATP ಬಿಲ್ಡ್ ಆಗುತ್ತೆ. ಆ ಬಿಲ್ಡ್ ಆದ ಕಾರ್ಬನ್ ಡೈಆಕ್ಸೈಡ್ ಹೆಂಗೆ ಬರಬೇಕು ಮತ್ತೆ ವಾಪಸ್ ಈಗ ಅಲ್ವಾ, ಅಭಿಧಮನಿಗಳ ಮೂಲಕ, ಹೃದಯಕ್ಕೆ ಅಭಿಮುಖವಾಗಿರ್ತಕ್ಕಂತಹ ಅಭಿಧಮನಿಗಳ ಮೂಲಕ ಬಲಭಾಗಕ್ಕೆ ಬರಬೇಕು. ಬಲಭಾಗಕ್ಕೆ ಬಂದು ಶ್ವಾಸಕೋಶಕ್ಕೆ ಹೋಗಬೇಕು, ಶ್ವಾಸಕೋಶದಿಂದ ಶುದ್ಧಿಯಾಗಿ ಅಲ್ವಾ ಎಡಭಾಗಕ್ಕೆ ಬರಬೇಕು. ಎಡಭಾಗಕ್ಕೆ ಬಂದಾಗ ಏನಾಗುತ್ತೆ, ಎಡ ಹೃತ್ಕರ್ಣ ಎಡ ಹೃತ್ಕುಕ್ಷಿಯಿಂದ ಅವೋಟ ಮುಖಾಂತರ ಎಲ್ಲ ಕಡೆಗೆ ಹೋಗುತ್ತೆ. ಸೊ ಈ ರೀತಿಯಲ್ಲಿದೆ. ಇದನ್ನು ನೋಡಿದ್ದೇವೆ ನಾವು. ಕಶೇರುಕಗಳ ರಕ್ತವು ಪ್ರತಿಯೊಂದು ಪರಿಚಲನೆಗೆ 2 ಬಾರಿ ಹೃದಯವನ್ನು ಹಾದು ಹೋಗುತ್ತೆ. ಇದನ್ನು ಇಮ್ಮಡಿ ಪರಿಚಲನೆ ಕೇಳ್ತಾರೆ ಎಕ್ಸಾಮ್ನಲ್ಲಿ. ಯಾಕೆಂದರೆ ನೋಡಿ, ಅಶುದ್ಧ ರಕ್ತ ಒಂದು ರೀತಿಯಲ್ಲಿ ಬರ್ತಾ ಇದೆ ಅಲ್ವಾ. ನೋಡಿ ಅಶುದ್ಧ ರಕ್ತ ಬರ್ತಾ ಇದೆ, ಇಲ್ಲಿ ಬರ್ತಾ ಇದೆ, ರೈಟ್ ಸೈಡ್ ಬರ್ತಾ ಇದೆ. ಬಲ ಹೃತ್ಕರ್ಣ ಬಲ ಹೃತ್ಕುಕ್ಷಿಯಿಂದ ಸೀದಾ ಏನಾಗುತ್ತೆ, ಲಂಗ್ಸಿಗೆ ಹೋಗುತ್ತೆ, ಲಂಗ್ಸಿಂದ ಪ್ಯೂರಿಫೈ ಆಗ್ತದೆ, ಮತ್ತು ವಾಪಸ್ ಇಲ್ಲಿ ಬರುತ್ತೆ. ನೋಡಿ ಬಲ ಹೃತ್ಕುಕ್ಷಿ, ಇದು ಎಡ ಹೃತ್ಕುಕ್ಷಿ, ಎಡ ಹೃತ್ಕರ್ಣ ಎಡ ಹೃತ್ಕುಕ್ಷಿಯಿಂದ ಸೀದಾ ಅವೋಟದ ಮುಖಾಂತರ ಎಲ್ಲ ಕಡೆಗೆ ದೇಹ ಎಲ್ಲ ಕಡೆಗೆ ಹೋಗ್ಬಿಡ್ತದೆ. ಇದು ಸಿಂಪಲ್ ಇದೆ ತಾನೆ. ರಕ್ತ 2 ಬಾರಿ ಹೃದಯವನ್ನು ಹಾದು ಹೋಗುತ್ತಲ್ವ, ಫಸ್ಟ್ನೇ ಬಾರಿ ಹಿಂಗೆ ಹೋಗುತ್ತೆ, ಆಮೇಲೆ ಲಂಗ್ಸಿಂದ ಬರ್ಬೇಕಾದ್ರೆ ಮತ್ತೊಂದು ಕಡೆಗೆ ಹಾದು ಹೋಗುತ್ತೆ. ಎಲ್ಲಿ ಕೂಡ ಇವೆರಡು ಮಿಕ್ಸ್ ಆಗಂಗಿಲ್ಲ. ಹಾಗಾಗಿ ಇದನ್ನೇನಂತ ಕರಿತೀವಿ ಅಂದರೆ ಇಮ್ಮಡಿ ಪರಿಚಲನೆ ಅಂತ ಕರಿ. ಇಮ್ಮಡಿ ಅಂದರೆ 2 ಬಾರಿ ಅಂತ ಅರ್ಥ ಅಷ್ಟೇ. 2 ಬಾರಿ ಹೃದಯವನ್ನು ಹಾದು ಹೋಗುತ್ತೆ, ಇದಕ್ಕೆ ಇಮ್ಮಡಿ ಅಂದರೆ 2 ಬಾರಿ ಅಂತ ಅರ್ಥ. ಇದನ್ನು ತಿಳ್ಕೊಂಡ್ರೆ ಸಾಕಾಗುತ್ತೆ. ಹೃದಯದ ಕವಾಟಗಳು ರಕ್ತವನ್ನು ಕೇವಲ ಒಂದು ದಿಕ್ಕಿನಲ್ಲಿ ಮಾತ್ರ ಹರಿಯಲು ಬಿಡುತ್ತೆ. ಕವಾಟಗಳು ಇರ್ತಾವೆ ನೋಡಿ, ಇಲ್ಲಿ ಕವಾಟಗಳಿರ್ತಾವೆ ನೋಡಿ, ಇದೊಂದು ಕವಾಟ ಇದೆ, ಇಲ್ಲಿ ಕವಾಟ ಇದೆ. ಟ್ರೈಕಸ್ಪಿಡ್ ವಾಲ್ವ್, ಬೈಕಸ್ಪಿಡ್ ವಾಲ್ವ್ ಅಂತ ಕರಿತೀವಲ್ಲ. ಈ ಏನು ಮಾಡ್ತಾವೆ ಅಂತಂದರೆ, ರಕ್ತ ಇಲ್ಲಿ ಇರ್ತಕ್ಕಂಥ ರಕ್ತ ಇದೆಯಲ್ಲ, ಇಲ್ಲಿ ಕೆಳಗಡೆ ಬರಬೇಕಂದ್ರೆ ಈ ಕವಾಟದ ಮೂಲಕ ಬರಬೇಕು. ಒಂದ್ಸಲ ರಕ್ತ ಬಂತಂದರೆ ಈ ಕವಾಟ ಕ್ಲೋಸ್ ಆಗುತ್ತೆ. ಯಾಕಂದರೆ ಹಿಮ್ಮುಖವಾಗಿ ಬ್ಲಡ್ ಹರಿಬಾರ್ದು ಅನ್ನೋಂಥ ವಿಚಾರ. ಇಲ್ಲಿ ಕೂಡ ಒಂದು ಕವಾಟ ಇದೆ ನೋಡಿ ಅಲ್ವಾ, ಪಲ್ಮರಿ ಆರ್ಟ್ರಿಯಲ್ಲಿ ಒಂದು ಕವಾಟ ಇದೆ. ಇಲ್ಲಿ ಒಂದ್ಸಲ ಒಳಗೆ ಹೋಯ್ತು ಪಲ್ಮರಿ ಆರ್ಟ್ರಿಗೆ ಅಂತಂದರೆ ಇದು ಕೂಡ ಕ್ಲೋಸ್ ಆಗುತ್ತೆ. ನೆಕ್ಸ್ಟ್ ಒಳಗಡೆ ಬ್ಲಡ್ ಬರುತ್ತೆ, ಇಲ್ಲಿ ಬರುತ್ತೆ ತಾನೆ, ವೈನ್ಸ್ ಮುಖಾಂತರ ಬರುತ್ತೆ, ರೈಟ್. ಬಂದಾಗ ಇಲ್ಲಿ ಬರುತ್ತೆ, ಇದು ಯಾವುದು, ಎಡ ಹೃತ್ಕರ್ಣ. ಇಲ್ಲಿಂದ ಒಳಗೆ ಬರಬೇಕಲ್ಲ, ಇಲ್ಲೊಂದು ನೋಡಿ ಕವಾಟ ಇದೆ. ಈ ಕವಾಟ ಮುಖಾಂತರ ಬ್ಲಡ್ ಒಳಗೆ ಬರುತ್ತೆ ಮತ್ತು ಅವೋಟದ ಮೂಲಕ ಹೊರಗೆ ಹೋಗುತ್ತೆ. ಈ ಕವಾಟಗಳು ಏನು ಮಾಡ್ತಾವೆ ಅಂತಂದರೆ ಹೃದಯದಲ್ಲಿ ರಕ್ತನ ಹಿಮ್ಮುಖವಾಗಿ ಹರಿಯದಂತೆ ನೋಡ್ಕೊಳ್ತಾ ಇರ್ತವೆ. ಇದು ಇಂಪಾರ್ಟೆಂಟ್ ಆಗುತ್ತೆ.
ಕಿರುತಟ್ಟೆಗಳಿಂದ ನಿರ್ವಹಣೆ. ಕಿರುತಟ್ಟೆಗಳ ನಿರ್ವಹಣೆ. ಕಿರುತಟ್ಟೆಗಳು ದೇಹಾದ್ಯಂತ ಸಂಚರಿಸಿ ಗಾಯವಾದ ಪ್ರದೇಶಗಳಲ್ಲಿ ರಕ್ತವು ಹೆಪ್ಪುಗಟ್ಟುವಂತೆ ಮಾಡಿ ರಕ್ತ ಸೋರಿಕೆ ತಲೆ. ನೋಡಿ ಇಲ್ಲಿ ಕಿರುತಟ್ಟೆಗಳಿಂದ ಬರುತ್ತೆ ನಿಮಗೆ. ನೋಡಿ ಇಲ್ಲಿ ಪ್ಲೇಟ್ಲೆಟ್ಸ್ ಇದೆ ನೋಡಿ, ಇಲ್ಲಿ ವೈಟ್ ಬ್ಲಡ್ ಸೆಲ್ಸ್ ಅಂದರೆ ನಮಗೆ ರೋಗ ಬಂದಾಗ ಅವು ಸಪೋರ್ಟ್ ಮಾಡ್ತವೆ, ಇಮ್ಯೂನ್ ಸಿಸ್ಟಮ್ ಕೊಡ್ತವೆ. ರೆಡ್ ಬ್ಲಡ್ ಸೆಲ್ಸ್ ಹಿಮೋಗ್ಲೋಬಿನ್ ಇರುತ್ತೆ, ಅವು ಆಕ್ಸಿಜನ್ನು ಮತ್ತು ಈ ಕಾರ್ಬನ್ ಡೈಆಕ್ಸೈಡ್ ಅನಿಲಗಳ ಮೇಲೆ ನಡಲಿಕ್ಕೆ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಮೇಯ್ನ್ ಆಕ್ಸಿಜನ್ನ ಸಪ್ಲೈ ಮಾಡ್ತಾ ಹೋಗುತ್ತೆ. ಇವು ಇದು ಪ್ಲೇಟ್ಲೆಟ್ಸ್ ಇದಾವಲ್ಲ ಕಿರುತಟ್ಟೆಗಳು, ರಕ್ತ ಹೆಪ್ಪುಗಟ್ಟುವಂತೆ ಮಾಡಲಿಕ್ಕೆ ಸಹಾಯ ಮಾಡ್ತಾ ಹೋಗುತ್ತೆ. ಒಂದು ಇರಲಿಲ್ಲ ಅಂದ್ರೆ ಪ್ಲೇಟ್ಲೆಟ್ಸು ನಮಗೇನೋ ಕಟ್ಟಾಗಿತ್ತಂದರೆ ರಕ್ತ ಹೆಪ್ಪುಗಟ್ಟಕ್ಕೆ ಭಾಳ ಕಷ್ಟ ಆಗಿರೋದ್ರಿ. ಇದನ್ನು ಭಾಳ ಇಂಪಾರ್ಟೆಂಟ್ ಇದೆ. ದುಗ್ಧರಸ ಅಂತಲೂ ಕೂಡ ಕರೀತು ನಮಗೆ. ರಕ್ತವನ್ನು ಹೋಲುವ ವರ್ಣರಹಿತ ದುಗ್ಧವೇ ದುಗ್ಧರಸ. ರಕ್ತವನ್ನು ಹೋಲುತ್ತೆ, ಬಟ್ ಇದಕ್ಕೆ ವರ್ಣ ಇರೋಂಗಿಲ್ಲ, ಬೆಳ್ಳಗಿರುತ್ತೆ ಇದು. ನೋಡಿ ರಕ್ತ ಕೆಂಪಗಿರುತ್ತೆ. ಆ ಕೆಂಪಗಿರ್ಲಿಕ್ಕೆ ಕಾರಣ ಏನು? ಹಿಮೋಗ್ಲೋಬಿನಲ್ಲಿ ಹೀಮ್ ಅನ್ನುವಂಥ ಒಂದು ಪ್ರಾಸ್ಥೆಟಿಕ್ ಗ್ರೂಪ್ ಇದೆಯಲ್ಲ, ವರ್ಣಕ ಇದೆಯಲ್ಲ, ಅದರಿಂದ ಕಾರಣ. ರಕ್ತವನ್ನು ಹೋಲುವ ವರ್ಣರಹಿತ ದ್ರವ ಇದೆಯಲ್ಲ, ಇದು ದುಗ್ಧರಸ. ಇದು ಕಡಿಮೆ ಪ್ರೋಟೀನ್ ಅನ್ನು ಹೊಂದಿದ್ದು ದುಗ್ಧ ಲೋಮನಾಳಗಳಲ್ಲಿ ಸಂಚರಿಸ್ತದೆ. ಇದು ಲೋಮನಾಳನೇ ಬೇರೆ ಇದ್ರದ್ದು, ಇದು ಲೈನ ಬೇರೆ ಇರ್ತದೆ. ನೋಡಿ ಇದು ಲೈನ ಬೇರೆ ಇದೆ, ರಕ್ತ ಹೋಗೋದು ಬೇರೆ, ಇದು ಲೈನ್ ಹೋಗೋದು ಬೇರೆ. ದುಗ್ಧರಸವು ಜೀರ್ಣವಾದ ಮತ್ತು ಕರುಳಿನಿಂದ ಏರಲ್ಪಟ್ಟ ಕೊಬ್ಬನ್ನು ಸಾಗಿಸ್ತಾ ಇರುತ್ತೆ. ಇದು ಇಂಪಾರ್ಟೆಂಟ್. ಇದು ದುಗ್ಧ ಲೋಮನಾಳಗಳಲ್ಲಿ ಮಾತ್ರ ಹರಿಯುತ್ತದ, ಲೋಮನಾಳಗಳಲ್ಲಿ ಬರುತ್ತೆ. ರೈಟ್, ಓಕೆ. ಸಸ್ಯಗಳಲ್ಲಿ ನೀರಿನ ಸಾಗಾಣಿಕೆ ಆಗುತ್ತೆ, ಭಾಳ ಇಂಪಾರ್ಟೆಂಟ್. ಸಸ್ಯಗಳು ಕಾರ್ಬನ್ ಡೈಆಕ್ಸೈಡ್ನಂತಹ ಸರಳ ಸಂಯುಕ್ತಗಳನ್ನು ಒಳ ತೆಗೆದುಕೊಳ್ತವೆ. ಕ್ಲೋರೋಫಿಲ್ ಹೊಂದಿರುವ ಎಲೆಗಳಂಥ ಅಂಗಗಳಲ್ಲಿ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ನಡೀತದೆ, ಶಕ್ತಿ ಸಂಗ್ರಹ ಆಗ್ತಾ ಹೋಗುತ್ತೆ. ನೀರಿನ ಸಾಗಾಣಿಕೆ ಏನಾಗುತ್ತೆ? ಈಗ ಝೈಲಮ್ ಇದೆಯಲ್ಲ, ಝೈಲಮ್ ಮುಖಾಂತರ ನೀರು ಹೋಗುತ್ತೆ ಮೇಲೆ. ಝೈಲಮ್ ಒಂದು ಅಂಗಾಂಶ ತಾನೇ, ಸಂಕೀರ್ಣ ಅಂಗಾಂಶ. ಫ್ಲೋಯಮ್ ಕೂಡ ಅದೇ, ನೀರು ಹೋಗುತ್ತೆ ಆರಾಮಾಗಿ ಒಳಗಡೆ, ಬೇರಿನ ಮುಖಾಂತರ ಹೋಗುತ್ತಲ್ಲ. ನೋಡಿ, ಸಸ್ಯಗಳ ದೇಹ ನಿರ್ಮಾಣಕ್ಕೆ ಅತ್ಯವಶ್ಯಕವಾದ ಮಣ್ಣಿನಲ್ಲಿ ಕರಗಿರುವ ನೈಟ್ರೋಜನ್, ಫಾಸ್ಫರಸ್, NPK ಅಂತ ಕರಿತೀವಲ್ಲ, ನೈಟ್ರೋಜನ್, ಫಾಸ್ಫರಸ್ ಮತ್ತು ಪೊಟ್ಯಾಷಿಯಂ, ಇದರ ಕಾರಣ ತಮ್ಮ ಬೇರುಗಳಿಂದ ಹೀರಿಕೊಳ್ಳುತ್ತವೆ. ಝೈಲಮ್ ಇದೆಯಲ್ಲ, ಇದು ಇಂಪಾರ್ಟೆಂಟ್, ನೀರನ್ನು ಸಾಗಣೆ ಮಾಡುತ್ತದೆ. ಮಣ್ಣಿನಿಂದ ಪಡೆದ ನೀರು ಮತ್ತು ಲವಣಗಳನ್ನು ಸಸ್ಯಕ್ಕೆ ಸಾಗಿಸಿದರೆ ಫ್ಲೋಯಮ್ ಇದೆಯಲ್ಲ, ಎಲೆಗಳಲ್ಲಿ ಸಂಶ್ಲೇಷಿಸಲ್ಪಟ್ಟ ಅಂದರೆ ಉತ್ಪತ್ತಿಯಾದ ದ್ಯುತಿ ಸಂಶ್ಲೇಷಣೆ ಉತ್ಪನ್ನ ಅಂದರೆ ಯಾವುದು? ಗ್ಲುಕೋಸ್ ತಾನೇ, ಸಸ್ಯದ ಎಲ್ಲ ಭಾಗಗಳಿಗೆ ಸಾಗಿಸ್ತಾ ಇರ್ತದೆ. ಏನು ದೊಡ್ಡ ವಿಚಾರ ಇದೆಯಾ? ನೆಕ್ಸ್ಟ್ ಟ್ರಾನ್ಸ್ಪಿರೇಷನ್ ನೋಡ್ತೀವಿ ನಾವು ಇಲ್ಲಿ. ಟ್ರಾನ್ಸ್ಪಿರೇಷನ್ ನೋಡ್ರಿ, ಟ್ರಾನ್ಸ್ಪಿರೇಷನ್ ಅಂದರೆ ಭಾಳ ಇಂಪಾರ್ಟೆಂಟ್ ಇದೆ. ಸಸ್ಯಗಳಲ್ಲಿ ನಾವು ನೋಡುವಂತೆ ಅತ್ಯಂತ ಎತ್ತರಕ್ಕೆ ನೀರನ್ನು ಚಲಿಸುವಂತೆ ಮಾಡಲು ಒತ್ತಡ ಹೊಂದಕ್ಕೆ ಆಗುವುದಿಲ್ಲ. ಎಲೆಗಳ ಜೀವಕೋಶದಿಂದ ಆವಿಯಾಗುವ ನೀರಿನ ಅಣುಗಳು ಬೇರುಗಳ ಝೈಲಮ್ ಕೋಶಗಳಿಂದ ನೀರನ್ನು ಸಸ್ಯದ ಮೇಲಕ್ಕೆ ಎಳೆದುಕೊಳ್ತಾ ಇರ್ತವೆ. ಇಲ್ಲಿ ಟ್ರಾನ್ಸ್ಪಿರೇಷನ್ ಅಂದರೆ ಇಂಪಾರ್ಟೆಂಟ್, ನನಗೆ ಇದಷ್ಟು ಬೇಕಿಲ್ಲಿ. ಗಾಳಿಗೆ ತೆರೆದ ಸಸ್ಯದ ಭಾಗಗಳಿಂದ ಆವಿಯ ರೂಪದಲ್ಲಿ ನೀರು ಇದೆಯಲ್ಲ ನಷ್ಟವಾಗ್ತಾ ಇರ್ತದೆ. ಭಾಳ ನೀರು ಒಳಗಡೆ ಎಲ್ಲ ಜಾಸ್ತಿ ಆಯಿತು, ಸಸ್ಯಗಳಿಗೆ ಫುಲ್ ಆಯಿತು. ನೋಡಿ ನೀರು ತೊಗೊಳ್ತಾ ಇದೆಯಲ್ಲ, ಬೇರುಗಳು ತೊಗೊಳ್ತಾ ಇದೆ, ತೊಗೊಂಡು ಜೈಲ ಮುಖಾಂತರ ನೀರು ಹೋಗ್ತಾ ಇದೆ. ಜಾಸ್ತಿ ನೀರು ಕನೆಕ್ಷನ್ ಆಯಿತು ಅಂದಾಗ ಏನಾಗುತ್ತೆ? ಆ ನೀರು ಹೊರಗಡೆ ಹೋಗ್ಬಿಡ್ತದೆ. ಇದ್ರ ಮುಖಾಂತರ ಹೋಗುತ್ತೆ. ಇದೇ ಸ್ಟೊಮ್ಯಾಟೊ ಅಲ್ಲ, ಎಲೆಗಳ ಸ್ಟೊಮ್ಯಾಟೊ ಮುಖಾಂತರ ಹೊರಗೆ ಹೋಗುತ್ತಲ್ಲ, ಇದನ್ನೇನಾಗ ನಷ್ಟ ಆಗುತ್ತೆ. ನೀರು ಹೊರಗಡೆ ಹಾಕುತ್ತದೆ, ಅದು ಎಕ್ಸ್ಟ್ರಾ ಇರ್ತದೆ ನೀರಲ್ಲಿ. ಹಾಗಾಗಿ ಇದನ್ನೇನಂತ ಕರಿತೀವಿ? ಬಾಷ್ಪ ವಿಸರ್ಜನೆ ಅಂತ ಕರಿತೀವಿ. ಗಾಳಿಗೆ ತೆರೆದ ಸಸ್ಯದ ಭಾಗಗಳಿಂದ ಆವಿಯ ರೂಪದಲ್ಲಿ ನೀರು ನಷ್ಟವಾಗ್ತದಲ್ಲ, ಇದನ್ನು ಬಾಷ್ಪ ವಿಸರ್ಜನೆ ಅಂತೇಳಿ ಕರೀತವೆ. ವಿಲೀನಗೊಳ್ಳಬಲ್ಲ ದ್ಯುತಿ ಸಂಶ್ಲೇಷಣೆಯ ಉತ್ಪನ್ನಗಳ ಸಾಗಾಣಿಕೆಯನ್ನು ವಸ್ತು ಸ್ಥಾನಾಂತರಣ ಎಂದು ಕರಿತೀವಿ. ಇದು ಕೂಡ ಇಂಪಾರ್ಟೆಂಟ್ ಇದೆ. ವಿಲೀನಗೊಳ್ಳಬಲ್ಲ, ಕರಗಬಲ್ಲ ದ್ಯುತಿ ಸಂಶ್ಲೇಷಣೆ ಉತ್ಪನ್ನಗಳು ಅಂದರೆ ಯಾವ? ಗ್ಲುಕೋಸು, ಅಲ್ಲೇನಿದೆ ನೀರಿದೆ ಅಷ್ಟೇ, ಕಾರ್ಬನ್ ಡೈಆಕ್ಸೈಡ್ ಹೊರಗಡೆ ಹೋಗ್ತಾರೆ. ಸಾಗಾಣಿಕೆ ಇದೆಯಲ್ಲ, ವಸ್ತು ಸ್ಥಾನಾಂತರಣ, ಅಲ್ಲಿಂದ ಇಲ್ಲಿಗೆ ಬರುತ್ತೆ, ಇಲ್ಲಿಂದ ಅಲ್ಲಿಗೆ ಹೋಗುತ್ತೆ. ಇದು ಗ್ಲುಕೋಸ್ ಒಂದು ಎಲೆಯಿಂದ ಇದ್ದರೆ ಇನ್ನೊಂದು ಎಲೆಗೆ ಬರ್ತದೆ, ಅದಕ್ಕೆ ವಸ್ತು ಸ್ಥಾನಾಂತರ. ವಸ್ತು ಜಾಗ ಬಿಟ್ಟು ಜಾಗ ಹೋಗುತ್ತಲ್ಲ, ಅದಕ್ಕೆ ಇದನ್ನು ವಸ್ತು ಸ್ಥಾನಾಂತರಣ ಅಂತ ಕರೀತವೆ. ಇದು ವಾಹಕ ಅಂಗಾಂಶದ ಫ್ಲೋಯಮ್ ಭಾಗದಲ್ಲಿ ಜರುಗುತ್ತದೆ. ಕಂಪಲ್ಸರಿ ಫ್ಲೋಯಮ್ನಲ್ಲಿ ನಡಿಬೇಕಿದೆ. ಆಹಾರ ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಇಲ್ಲಿಗೆ ಹೋಗ್ಬೇಕಲ್ಲ, ಎರಡು ದಿಕ್ಕಿನಲ್ಲಿ ನಡೀತದೆ. ಇದು ಮೇಲ್ಮುಖ ಮತ್ತು ಕೆಳಮುಖ ದಿಕ್ಕಿನಲ್ಲಿ ನಡೀತಾ ಇರ್ತದೆ. ಸೊ ಈ ರೀತಿಯಲ್ಲಿ ನಾವು ನೋಡ್ತಾ ಹೋಗ್ತೇವೆ. ರೈಟ್, ವಸ್ತು ಸ್ಥಾನಾಂತರಣ ಅಂತ ಕೇಳ್ತಾರೆ ಎಕ್ಸಾಮ್ನಲ್ಲಿ, ಅದೊಂದು ಸ್ವಲ್ಪ ನೋಡ್ತಾ ಹೋಗಿ. ATP ಯಿಂದ ಶಕ್ತಿಯನ್ನು ಬಳಸಿಕೊಂಡು ಸುಕ್ರೋಸ್ನಂತಹ ವಸ್ತುವನ್ನು ಫ್ಲೋಯಮ್ ಅಂಗಾಂಶಕ್ಕೆ ವರ್ಗಾಯಿಸಲ್ಪಡುತ್ತದೆ. ರೈಟ್, ಇದು ಅಂಗಾಂಶದ ಅಭಿಸರಣ ಒತ್ತಡವನ್ನು ಹೆಚ್ಚಿಸಿ ನೀರು ಅದರೊಳಗೆ ಪ್ರವೇಶಿಸಲು ಕಾರಣವಾಗುತ್ತದೆ. ಈ ಒತ್ತಡದ ಫ್ಲೋಯಮ್ನಿಂದ ವಸ್ತುಗಳು ಕಡಿಮೆ ಒತ್ತಡ ಇರುವ ಅಂಗಾಂಶಗಳಿಗೆ ಚಲಿಸುವಂತೆ ಮಾಡ್ತಾ ಇರುತ್ತೆ. ಅಭಿಸರಣೆಯ ಒತ್ತಡದಿಂದಾಗಿ ಇಲ್ಲಿ ಫ್ಲೋಯಮ್ನಿಂದ ವಸ್ತುಗಳ ಸ್ಥಾನಾಂತರ ನಡೀತಾ ಇರ್ತದೆ. ಸ್ವಲ್ಪ ಇದೆ ನೋಡಿಬಿಡೋಣ. ಬೇಸಿಗೆ ಕಾಲದಲ್ಲಿ ಮರವೊಂದರಲ್ಲಿ ಬಾಷ್ಪ ವಿಸರ್ಜನೆ. ಬಾಷ್ಪ ಅಂದರೆ ನೀರಲ್ವಾ, ವಿಸರ್ಜನೆ ಅಂದರೆ ಹೊರಗೆ ಹೋಗೋದು ಸಮಯದಲ್ಲಿ ನೀರಿನ ಹರಿಯುವಿಕೆ ಮೊಗ್ಗುಗಳು ಬೆಳವಣಿಗೆಯಾಗಲು ಶಕ್ತಿಯ ಅಗತ್ಯವಿರುವುದರಿಂದ ಬೇರು ಅಥವಾ ಕಾಂಡದ ಅಂಗಾಂಶಗಳಲ್ಲಿ ಸಂಗ್ರಹವಾಗಿರತಕ್ಕಂಥ ಸಕ್ಕರೆ ಪದಾರ್ಥಗಳು ಮೊಗ್ಗುಗಳಿಗೆ ಸಾಗಿಸಲ್ಪಡುತ್ತೆ. ನೋಡಿ, ಇಲ್ಲಿ ಕಾರ್ಬೋಹೈಡ್ರೇಟ್ ಇದೆ ಅಂದರೆ ಗ್ಲುಕೋಸ್ ಇದೆ,
ಕಾರ್ಬನ್ ಡೈಆಕ್ಸೈಡ್ ಒಳಗಡೆ ಬರುತ್ತೆ, ಆಕ್ಸಿಜನ್ ಹೊರಗಡೆ ಹೋಗ್ತಾ ಇರುತ್ತೆ, ರೈಟ್ ತಾನೆ. ಇದೆ ಅಲ್ವಾ ನಾವು ಗ್ಲುಕೋಸ್ ಇದು ಏನೋ ದ್ಯುತಿ ಸಂಶ್ಲೇಷಣ ಕ್ರಿಯೆ ಅಂತ ಕರಿತೇವೆ. ಬೇಸಿಗೆ ಕಾಲದಲ್ಲಿ ಏನಾಗುತ್ತೆ, ಮರವೊಂದರಲ್ಲಿ ಬಾಷ್ಪ ವಿಸರ್ಜನೆ ಸಮಯದಲ್ಲಿ ನೀರಿನ ಹರಿಯುವಿಕೆ ಇದೆಯಲ್ಲ, ಮೊಗ್ಗುಗಳು ಬೆಳವಣಿಗೆಯಾಗಲು ಶಕ್ತಿ ಅಗತ್ಯ ಇರ್ತದೆ. ಅವಾಗ ಏನಾಗುತ್ತೆ, ಬೇರು ಅಥವಾ ಕಾಂಡದ ಅಂಗಾಂಶಗಳಲ್ಲಿ ಸಂಗ್ರಹವಾಗಿರ್ತಕ್ಕಂಥ ಇಲ್ಲಿ ಬೇರಿನಲ್ಲಿ ಮತ್ತು ಕಾಂಡದಲ್ಲಿ ಏನಾಗಿರುತ್ತೆ ಅಂತಂದರೆ ಈ ಕಾರ್ಬೋಹೈಡ್ರೇಟ್ ಸಂಗ್ರಹ ಆಗಿರುತ್ತೆ ಅಲ್ಲಲ್ಲಿ. ಈ ಮಗ್ಗು ಅರಳುವ ಸಮಯದಲ್ಲಿ ಇದು ಬೇಕಾಗತ್ತೆ. ಈ ಪದಾರ್ಥ ಅಲ್ಲಿಗೆ ಹೋಗುತ್ತೆ, ಮಗ್ಗು ಅರಳಿಕ್ಕೆ ಸಹಾಯ ಮಾಡ್ತಾ ಇರುತ್ತೆ. ಏನು ರಿಸರ್ವ್ ಫುಡ್ ಅದು ಅಲ್ವಾ. ನಮ್ಮಲ್ಲಿ ಏನಿದೆ, ಗ್ಲೈಕೋಜನ್ ಇದೆ, ಇಲ್ಲಿ ಸ್ಟಾರ್ಚ್ ಇರ್ತದೆ ಸಸ್ಯಗಳಲ್ಲಿ ಅಲ್ವಾ. ಸ್ಟಾರ್ಚ್ ರೂಪದಲ್ಲಿ ಆಹಾರ ಸಂಗ್ರಹ ಆಗುತ್ತೆ, ಅದು ಹೋಗ್ತಾ ಇರುತ್ತೆ, ಮಗುಗಳಿಗೆ ಸಹಾಯ ಮಾಡ್ತಾ ಇರುತ್ತೆ ಅರಳಲಿಕ್ಕೆ, ರೈಟ್. ವಿಸರ್ಜನೆ ನೋಡ್ತಾ ಇದ್ದಾವೆ. ದ್ಯುತಿ ಸಂಶ್ಲೇಷಣೆ ಅಥವಾ ಉಸಿರಾಟದ ಸಮಯದಲ್ಲಿ ನೈಟ್ರೋಜನ್ ಯುಕ್ತ ವಸ್ತುಗಳನ್ನು ಅಥವಾ ಅನಿಲ ತ್ಯಾಜ್ಯಗಳನ್ನು ಹೊರಹಾಕುವ ಕ್ರಿಯೆಗೆ ವಿಸರ್ಜನೆ ಅಂತ ಕರಿತೇವೆ. ವಿಸರ್ಜನೆ ದ್ಯುತಿ ಸಂಶ್ಲೇಷಣೆ ಅಂತಂದ್ರೆ ಸಸ್ಯಗಳೇ ನಡೆಯುತ್ತೆ. ಉಸಿರಾಟ ನಮ್ಮಲ್ಲಿ ನಡೆಯುತ್ತೆ ಅಲ್ವಾ. ನಮ್ಮಲ್ಲಿ ವೇಸ್ಟೇಜ್ ಯಾವುದು, ಕಾರ್ಬನ್ ಡೈಆಕ್ಸೈಡ್. ಸಸ್ಯದಲ್ಲಿ ವೇಸ್ಟೇಜ್ ಯಾವುದು, ಆಕ್ಸಿಜನ್. ಅಲ್ಲಿ ಯಾವುದು ವೇಸ್ಟು ಅದು ನಮಗೆ ಬೆಸ್ಟ್ ಆಗುತ್ತೆ, ನಮ್ಮಲ್ಲಿ ವೇಸ್ಟು ಅದಕ್ಕೆ ಬೆಸ್ಟ್ ಆಗುತ್ತೆ ಸಸ್ಯಗಳಿಗೆ. ಇದು ನಡೀತಾ ಇರ್ತದಲ್ಲ ವಿನಿಮಯ. ಹೊರ ಹಾಕ್ತೀವಲ್ಲ ನಾವು ಕಾರ್ಬನ್ ಡೈಆಕ್ಸೈಡನ್ನಾಗಲಿ ನೈಟ್ರೋಜನ್ ಯುಕ್ತ ಅಂತಂದರೆ ನಾವು ಆಹಾರ ಸೇವಿಸ್ತವೆ, ಆಹಾರದಲ್ಲಿ ವೇಸ್ಟೇಜ್ ಇರುತ್ತಲ್ಲ, ಅಮೋನಿಯಾ, ಯೂರಿಯಾ, ಯೂರಿಕ್ ಆ್ಯಸಿಡ್ ಅಂತ ಕೆಲವು ಪ್ರಾಣಿಗಳು ನಡೀತದಲ್ಲ, ಇವೆಲ್ಲ ಹೊರಗಡೆ ಆಗ್ತವೆ ಅಲ್ವಾ. ಇದನ್ನು ನಾವು ನೈಟ್ರೋಜನ್ ಯುಕ್ತ ವಸ್ತುಗಳಂತ ಕರಿತೇವೆ. ಈ ಕ್ರಿಯೆಗೆ ಏನಂತ ಕರಿತೇವೆ ಅಂತಂದರೆ ಏನೋ ವಿಸರ್ಜನೆ ಅಂತೇಳಿ ಕರಿತಾ ಹೋಗ್ತೇವೆ. ಸಿಂಪಲ್ ಇದೆ. ಮಾನವರು ವಿಸರ್ಜನೆ ನೋಡಿ ಸಿಂಪಲ್ ಇದೆ. ವಿಸರ್ಜನೆ ಅಂತ ಬಂದ ತಕ್ಷಣ ಕಿಡ್ನಿಗಳು ನೆನಪಾಗುತ್ತೆ ನಮಗೆ. 2 ಕಿಡ್ನಿಗಳಿದಾವೆ ಹೊಟ್ಟೆಯ ಅಲ್ವಾ ಹಿಂಭಾಗದಲ್ಲಿ. ಕಿಡ್ನಿ ಇದಾವೆ, ಎಕ್ಸಾಕ್ಟ್ ಡೈಫ್ರಾಗ್ಮ್ ಕೆಳಗಡೆ ಬರುತ್ತೆ. ಕಿಡ್ನಿ ಇದೆ. ಎಡರಿನಲ್ ಅಪಧಮನಿ ಅಂತಂದರೆ ಹೃದಯದಿಂದ ಹೊರಗಡೆ ಬರ್ತಕ್ಕಂಥ ಧಮನಿ. ಅಭಿಧಮನಿ ಅಂದರೆ ಹೃದಯದ ಕಡೆಗೆ ಹೋಗ್ತಕ್ಕಂತಹ ಧಮನಿ, ರೈಟ್. ಹೃದಯ ಕಡೆ ಹೋಗ್ತಕ್ಕಂಥ ಧಮನಿ ನೀಲಿಯಾಗಿರುತ್ತೆ. ಹೃದಯದಿಂದ ಬರುವ ಧಮನಿಗಳು ಕೆಂಪು ಆಕಾರದಲ್ಲಿ ತೋರಿಸ್ತವೆ. ನಾವು ಪ್ಯೂರ್ ರಕ್ತ ಅಂತ ತೋರಿಸ್ತೇವೆ ಕೆಂಪು ಆಕಾರದಲ್ಲಿ, ಇದು ಅಶುದ್ಧ ರಕ್ತ ಅಂತ ತೋರಿಸ್ತವೆ. ಎಡರಿನಲ್ ಅಭಿಧಮನಿ ಹೃದಯ ಕಡೆ ಹೋಗುವಂಥ ಧಮನಿಗಳು. ಮೂತ್ರಪಿಂಡ ಇದ್ದಾವೆ, ಎಡ ಮೂತ್ರಪಿಂಡ, ಬಲ ಮೂತ್ರಪಿಂಡ ಎಲ್ಲ ಇರುತ್ತೆ. ಮೂತ್ರನಾಳ ಇರುತ್ತೆ, ಮೂತ್ರನಾಳ 2 ಇದ್ದಾವೆ. ಒಂದೊಂದು ಮೂತ್ರಪಿಂಡ ಇದೆ, ಒಂದೊಂದು ಮೂತ್ರನಾಳ ಬರ್ತಾ ಇರುತ್ತೆ. 2 ಮೂತ್ರನಾಳ, ಒಂದು ಜೋಡಿ ಮೂತ್ರನಾಳಗಳು, 2 ಒಂದು ಇಲ್ಲಿ ಸೇರ್ತವೆ ನೋಡಿ ಮೂತ್ರಕೋಶದಲ್ಲಿ. ಇಲ್ಲಿಂದ ಏನೋ ರಕ್ತ ಶುದ್ಧಿ ಆಗುತ್ತಲ್ವ, ರಕ್ತ ಶುದ್ಧಿ ಆದಮೇಲೆ ಯೂರಿನ್ ಬಿಡುಗಡೆ ಆಗುತ್ತಲ್ಲ, ಯೂರಿನ್ ಬಿಡುಗಡೆ ಆದಮೇಲೆ ಏನಾಗುತ್ತೆ, ಈ ನಾಳಗಳ ಮುಖಾಂತರ ಬಂದು ಇಲ್ಲಿ ಸೇರುತ್ತೆ, ಮೂತ್ರಕೋಶ ಬರುತ್ತೆ. ಯಾವಾಗ ಇದು ಚೀಲ ತುಂಬುತ್ತಲ್ಲ, ಬ್ರೈನಿಗೆ ಒಂದು ಮೆಸೇಜ್ ಹೋಗುತ್ತೆ, ನೋಡ್ಯಪ್ಪ ನಿಮ್ಮ ಚೀಲ ತುಂಬಿದೆ, ದಯವಿಟ್ಟು ಅದನ್ನೇ ಮಾಡಬೇಕು, ವಿಸರ್ಜನೆ ಮಾಡಬೇಕು ಅಂತ ಹೇಳಿದಾಗ ಏನಾಗುತ್ತೆ, ಮೂತ್ರದಾರ ಓಪನ್ ಆಗುತ್ತೆ, ರೈಟ್. ನಾವು ಅದು ಕಂಟ್ರೋಲ್ಡ್, ಅದು ಕೆಲವು ಏನಾಗುತ್ತೆ ಅನ್ಕಂಟ್ರೋಲ್ಡ್ ಇರುತ್ತೆ. ಮಕ್ಕಳೆಲ್ಲ ಹಂಗಾಗುತ್ತೆ, ನಮ್ಮಲ್ಲಿ ಅನ್ಕಂಟ್ರೋಲ್ಡ್ ನಡೆಯಲ್ಲ, ಕಂಟ್ರೋಲ್ಡ್ ಇರುತ್ತೆ. ಸೊ ಈ ರೀತಿಯಲ್ಲೇ ನಡೀತಾ ಇರುತ್ತೆ ವಿಸರ್ಜನೆ. ಈಗ ನೋಡಿ ಸಿಂಪಲ್ ಇದೆ, ಏನಿಲ್ಲ. 2 ಕಿಡ್ನಿ ಇದಾವ, ಕಿಡ್ನಿ ಇದೆಯಲ್ಲ, ಇದು ಯುರೇಟರ್ ಅಂತ ಕರಿತೀನ. ಇದು ಏನದು ಯುರೇಟರ್ ಅಲ್ಲ, ಈ ನಾಳ ಅಂತ ಕರಿತೀವಲ್ಲ ಕನ್ನಡದಲ್ಲಿ, ಏನದು ಮೂತ್ರನಾಳ, ರೈಟ್. ಮೂತ್ರನಾಳ ಅಲ್ಲ. ಮನುಷ್ಯರ ವಿಸರ್ಜನಾಂಗವು ಏನನ್ನು ಹೊಂದಿರುತ್ತೆ, ಒಂದು ಜೊತೆ ಮೂತ್ರಪಿಂಡ ಇರುತ್ತಪ್ಪ, ಇಲ್ಲೊಂದು ಮೂತ್ರಪಿಂಡ, ಇಲ್ಲೊಂದು ಮೂತ್ರಪಿಂಡ, ಒಂದು ಜೊತೆ ಮೂತ್ರನಾಳ ಇದಪ್ಪ, ರೈಟ್. ಯುರೇಟರ್ ನೋಡಿ, ಇಲ್ಲೊಂದು ಇಲ್ಲಿದೆ ಅಂದ್ರೆ ಒಂದು ಮೂತ್ರಕೋಶ ಇದೆಯಪ್ಪ, ರೈಟ್. ಮೂತ್ರಕೋಶ ಇದೆ, ಒಂದು ಮೂತ್ರದ್ವಾರ ಇದೆ, ಯುರೇತ್ರ ಅಂತ ಮೂರೈತಲ್ಲ, ಸಿಂಪಲ್. ಮೂತ್ರಪಿಂಡಗಳು ಉದರ ಭಾಗದಲ್ಲಿ, ಬೆನ್ನು ಮೂಳೆಯ 2 ಪಾರ್ಶ್ವಗಳಲ್ಲಿ. ಬೆನ್ನು ಮೂಳೆ ಇದೆಯಲ್ಲ ನಮಗೆ, ಈ ಬೆನ್ನು ಮೂಳೆಯ ಎಡಭಾಗ ಮತ್ತು ಬಲಭಾಗದಲ್ಲಿ ಈ ಮೂತ್ರಪಿಂಡಗಳು ಇರ್ತವೆ. ಈ ಮೂತ್ರಪಿಂಡದ ಮೇಲೆ ಒಂದು ಗ್ಲ್ಯಾಂಡ್ ಇದೆ, ಅದೇನು ಅಡ್ರಿನಲ್ ಗ್ಲ್ಯಾಂಡ್ ಅಲ್ಲ, ಅದು ಕೂಡ ಭಾಳ ಇಂಪಾರ್ಟೆಂಟ್ ಆಗುತ್ತೆ, ನೆನಪು ಮಾಡ್ಕೊಳ್ಬೇಕು ನೀವು. ನೆಕ್ಸ್ಟ್ ಮಾನವರಲ್ಲಿ ವಿಸರ್ಜನೆ ನೋಡ್ತಾ ಹೋಗ್ತವೆ. ಏನಾಗುತ್ತೆ, ಆ ಮೂತ್ರಪಿಂಡಗಳಲ್ಲಿ ಉತ್ಪತ್ತಿಯಾಗಿ ಮೂತ್ರನಾಳಗಳ ಮೂಲಕ ಹರಿದು ಮೂತ್ರದ್ವಾರದ ಮೂಲಕ ವಿಸರ್ಜನೆಯಾಗುವವರೆಗೂ ಮೂತ್ರಕೋಶದಲ್ಲಿ ಸಂಗ್ರಹವಾಗ್ತದೆ. ಸಿಂಪಲ್ ರೀ ಇದೆಲ್ಲ. ಮೂತ್ರಪಿಂಡಗಳಲ್ಲಿ ಏನಾಗುತ್ತೆ, ರಕ್ತ ಬರುತ್ತೆ ತಾನೇ, ಅಲ್ಲಿ ವೇಸ್ಟೇಜ್ ಯಾವುದು, ಯೂರಿನ್ ಪಾಸ್ ಆಗಬೇಕಲ್ಲ. ಯೂರಿನಲ್ಲಿ ಈ ನೈಟ್ರೋಜನ್ ಯುಕ್ತ ಈ ಸಂಯುಕ್ತಗಳು ಏನಿದಾವಲ್ಲ ಹೊರಗಡೆ ಬರ್ತಾ ಇರ್ತವೆ, ರೈಟ್. ಅದೇನಾಗುತ್ತೆ, ಕಿಡ್ನಿ ಏನು ಮಾಡುತ್ತೆ, ಫಿಲ್ಟರ್ ಮಾಡುತ್ತೆ, ರಕ್ತವನ್ನು ಫಿಲ್ಟರ್ ಮಾಡಿ ಯೂರಿನನ್ನು ಹೊರಗಡೆ ಹಾಕುತ್ತೆ. ಅದೇನಾಗುತ್ತೆ, ಮೂತ್ರನಾಳಗಳ ಮುಖಾಂತರ ಎಲ್ಲಿ ಬರ್ತದೆ, ಮೂತ್ರಕೋಶಕ್ಕೆ ಬರುತ್ತವೆ. ಮೂತ್ರಕೋಶಕ್ಕೆ ಬಂದ ಮೇಲೆ ಮೂತ್ರದ್ವಾರ ಓಪನ್ ಆಗುತ್ತೆ ಆಟೋಮೆಟಿಕಲಿ. ಯಾವಾಗ ಅದು ಕಂಟ್ರೋಲ್ಡ್, ಬ್ರೈನಿಗೆ ಮೆಸೇಜ್ ಹೋಗ್ಬೇಕದು, ಆವಾಗ ಆಗುತ್ತೆ. ರಕ್ತದಿಂದ ತ್ಯಾಜ್ಯ ವಸ್ತುಗಳನ್ನು ಸೋಸಿ ಹೊರ ತೆಗೆಯುವುದು ಮೂತ್ರ ತಯಾರಿಕೆ ಉದ್ದೇಶವಾಗಿದೆ. ಮೂತ್ರ ತಯಾರಿಕೆ ಏನು, ರಕ್ತದಲ್ಲಿ ತ್ಯಾಜ್ಯ ವಸ್ತುಗಳಿದೆಯಲ್ಲ, ನೈಟ್ರೋಜನ್ ವೇಸ್ಟ್, ಕಾರ್ಬನ್ ಡೈಆಕ್ಸೈಡ್ ಬಿಡಿ, ಅದು ಶ್ವಾಸಕೋಶನ ಹೊರಗಡೆ ಹೋಗಿಬಿಡುತ್ತದೆ, ಅದು
ಅದು ತ್ಯಾಜ್ಯನೇ. ಒಂದು ನೈಟ್ರೋಜನ್ ತ್ಯಾಜ್ಯ ಇದೆಯಲ್ಲ, ಈ ಆಹಾರದಲ್ಲಿ ನಾವು ಸೇವಿಸ್ತೀವಲ್ಲ, ಅದು ಡೈಜೆಷನ್ ಆಗಲ್ಲ ನೋಡಿ, ಎಲ್ಲ ಡೈಜೆಷನ್ ಆಗಲ್ಲಲ್ಲ, ವೇಸ್ಟೇಜ್ ಇರುತ್ತಲ್ಲ, ಅದು ಹೊರಗೆ ಬರಬೇಕಲ್ಲ. ಈಗ ರಕ್ತದಲ್ಲಿ ಸೇರ್ಕೊಂಡ್ಬಿಟ್ಟಿರ್ತಾವೆ ಕೆಲವು ನೈಟ್ರೋಜನ್ ಯುಕ್ತ ವಸ್ತುಗಳೆಲ್ಲ, ಅಮೋನಿಯಾ, ಈ ರೀತಿಯಲ್ಲಿ ಯೂರಿಕ್ ಆ್ಯಸಿಡ್ ಇವೆಲ್ಲ ಹೊರಗಡೆ ಹೋಗ್ಬೇಕು ಇವು, ರೈಟ್. ಎಲ್ಲ ಹೋಗುತ್ತೆ, ಯೂರಿನ್ ಮುಖಾಂತರ ಹೊರಗಡೆ ಹೋಗ್ತಾ ಇರುತ್ತೆ. ಮೂತ್ರಪಿಂಡದಲ್ಲಿರುವ ಪ್ರತಿಯೊಂದು ಲೋಮನಾಳಗಳ ಗುಂಪು ಸೋಸಲ್ಪಟ್ಟ ದ್ರವವನ್ನು ಸಂಗ್ರಹಿಸುವ ಬಟ್ಟಲಿನಾಕಾರ ತುದಿ ಇರುವ ಒಂದು ನಾಳದ ಸಂಪರ್ಕದಲ್ಲಿರುತ್ತವೆ, ರೈಟ್. ಪ್ರತಿಯೊಂದು ಮೂತ್ರಪಿಂಡ ನೆಫ್ರಾನ್ಗಳೆಂದು ಕರೆಯಲ್ಪಡುವ ಒತ್ತೊತ್ತಾಗಿ ಜೋಡಿಸಲ್ಪಟ್ಟ ಈ ಸೋಸುವ ಘಟಕಗಳನ್ನು ಭಾರಿ ಸಂಖ್ಯೆಯಲ್ಲಿ ಹೊಂದಿದೆ. ಈ ನೆಫ್ರಾನ್ಗಳು ಇರುತ್ತೆ ನಮ್ಮಲ್ಲಿ, ಕಿಡ್ನಿಯಲ್ಲಿ ಸಿಕ್ಕಾಪಟ್ಟೆ ನೆಫ್ರಾನ್ಗಳಿದ್ದಾವೆ, ಲೆಕ್ಕಿಲ್ಲ ರೀ, ಮಿಲಿಯನ್ ಗಟ್ಟಲೆ ನೆಫ್ರಾನ್ಗಳಿದ್ದಾವೆ. ಈ ನೆಫ್ರಾನ್ ಏನಂತ ಕರಿತೀವಿ? ಫಿಲ್ಟರ್ಸ್ ಅಂತ ಕರಿತೀವಿ ಅಲ್ವಾ. ಫಿಲ್ಟರ್ಗಳು ರಕ್ತವನ್ನು ಫಿಲ್ಟರ್ ಮಾಡ್ತಾವ್ರಿ, ಯೂರಿನ್ ಪ್ರೊಡ್ಯೂಸ್ ಮಾಡ್ತಾ ಇರ್ತದಲ್ಲ. ನೆಫ್ರಾನ್ ಚಿತ್ರ ಕೇಳ್ತಾನೆ ಎಕ್ಸಾಮ್ನಲ್ಲಿ, ನೋಡ್ತಾ ಹೋಗಿ. ಭಾಳ ಕಾಂಪ್ಲೆಕ್ಸ್ ಇದೆ ಸರ್, ಹೆಂಗೆ ಬಿಡಿಸ್ಬೇಕು ಸರ್ ಅಂತ ಕೇಳ್ತಾರೆ ಮಕ್ಕಳಲ್ವಾ. ಸಿಂಪಲ್ ಇದೆ, ಇಲ್ಲಿ ನೋಡಿ ಬೌಮನ್ ಕೋಶ ಇದೆ, ರೈಟಾ. ಬೌಮನ್ ಕೋಶ ಇದೆ. ರಿನಲ್ ಅಪಧಮನಿಯ ಕವಲು, ಅಪಧಮನಿಯಿಂದ ಹೃದಯದಿಂದ ಬರ್ತಕ್ಕಂಥ ಒಂದು ಕವಲು. ಅಪಾಂತಿಕ ಅಂದರೆ ಹೃದಯದಿಂದ ಬಂದಿರೋದು, ಅಭಿಯಾಂತಿಕ ಹೃದಯದ ಕಡೆ ಹೋಗೋದು, ಇದು ಇಂಪಾರ್ಟೆಂಟ್. ರಿನಲ್ ಅಭಿಧಮನಿ. ನೋಡಿ ಇಲ್ಲಿ ಒಂದು ಬರ್ತಾ ಇದೆ, ಹಿಂಗೆ ಹೋಗಿ ಬ್ಲಡ್ ಇದ್ರೊಳಗೆ ಹೋಗುತ್ತೆ, ಫಿಲ್ಟ್ರಾಗಿ ಹಿಂಗೆ ಮತ್ತೆ ಇದು ಏನಿದೆಯಲ್ಲ ಮತ್ತೆ ಇಲ್ಲಿ ಹೊರಗೆ ಹೋಗುತ್ತೆ ನೋಡಿ. ಇದು ಒಂಥರ ಇಲ್ಲಿ ಕೊಳವೆ ಆಕಾರದ ಅಂತಿದೆಯಲ್ಲ ನೋಡಿ, ನೆಫ್ರಾನ್ ಕೊಳವೆ ಆಕಾರದ ಭಾಗ ಅಂತ ಕರಿತೀವಿ ಇದನ್ನು. ಸೊ ಇಲ್ಲಿಂದ ಹಿಂಗೆ ಇಲ್ಲಿ ಮೂವ್ ಆಗುತ್ತೆ ಕೆಳಗಡೆ. ಇಲ್ಲಿ ರೋಮನಾಳಗಳು ಇವೆಲ್ಲ ಇರ್ತವೆ, ರೋಮನಾಳಗಳು ಬೇರೆ ಲೈನ್. ಇಲ್ಲಿಂದ ಬರುತ್ತೆ ನೋಡಿ, ಇಲ್ಲಿಂದ ಹೋಗ್ತಾ ಇದೆ, ಯೂರಿನ್ ಪಾಸ್ ಆಗ್ತಾ ಇದೆ, ಇಲ್ಲಿ ಹೋಗಿ ಇಲ್ಲಿ ಮತ್ತೆ ಕೊಳವೆ ಮತ್ತು ಲಾಸ್ಟಿಗೆ ಸಂಗ್ರಾಹಕ ನಾಳಿದೆ, ಕಲೆಕ್ಟಿಂಗ್ ಡಕ್ಟ್ ಅಂತ ಕರಿತೇವೆ. ಯೂರಿನ್ ಇಲ್ಲಿ ಶೇಖರಣೆ ಆಗುತ್ತೆ ನಿಮಗೆ ಸಂಗ್ರಾಹಕ ನಾಳದಲ್ಲಿ, ಇಲ್ಲಿಂದ ಹೊರಗಡೆ ಹೋಗುತ್ತೆ, ರೈಟ್. ಈ ಥರದ್ದು ಚಿತ್ರ ನೋಡ್ಕೊಳ್ಬೇಕು ನೀವು. ಈ ಬೌಮನ್ ಕೋಶ ಭಾಳ ಇಂಪಾರ್ಟೆಂಟ್ ರೀ, ಬೌಮನ್ ಕ್ಯಾಪ್ಸುಲ್ ಅಂತೇಳಿ ಕರೀತವೆ, ರೈಟ್. ಪ್ರಾರಂಭಿಕ ಹಂತದ ಸೋಸುವಿಕೆಯಲ್ಲಿ ಶೋಧಿಸಲ್ಪಟ್ಟ ಗ್ಲುಕೋಸ್, ಅಮೈನೋ ಆಮ್ಲ, ಲವಣಗಳು ಮತ್ತು ಹೆಚ್ಚಿನ ಪ್ರಮಾಣದ ನೀರಿನಂಥ ಆಯ್ದ ಕೆಲವು ವಸ್ತುಗಳು ಮೂತ್ರದ ನಾಳದಲ್ಲಿ ಮುಂದೆ ಹರಿದಂತೆ ಪುನಃ ಇರಲ್ಪಡುತ್ತವೆ. ಕೆಲವೊಂದು ಸಲ ಹೊರಗಡೆ ಬರ್ತವೆ, ಕೆಲವು ಸಲ ಒಳಗೆ ಹೋಗ್ತವೆ ಅಲ್ವಾ, ಫಿಲ್ಟ್ರ್ ಆಗ್ತವೆ ಮತ್ತು ವಾಪಸ್ಸು ಬರ್ತವೆ. ಈ ಥರ ಸ್ವಲ್ಪ 2-3 ಸಲ ಹಿಂಗಾಗುತ್ತೆ. ಸೊ ಅಲ್ಲಿ ಅದಾದಮೇಲೆ ವಿಸರ್ಜನೆ ಕ್ಲಿಯರ್ ಆಗುತ್ತೆ. ಮರು ಹೀರಿಕೆಯಾಗುವ ನೀರಿನ ಪ್ರಮಾಣ ಇದೆಯಲ್ಲ, ದೇಹದಲ್ಲಿ ನೀರು ಎಷ್ಟು ಅಧಿಕವಾಗಿದೆ ಮತ್ತು ಎಷ್ಟು ಪ್ರಮಾಣದ ಕೆಳಗಿನ ತ್ಯಾಜ್ಯಗಳನ್ನು ವಿಸರ್ಜಿಸಬೇಕಾಗುತ್ತೆ ಎಂಬುದನ್ನು ನಿರ್ಧರಿಸ್ತದೆ. ಮರು ಹೀರಿಕೆ ಮತ್ತು ನೀರು ಹೊರಗಡೆ ಬರೋದು ಅಲ್ವಾ. ನೀರು ಕಡಿಮೆ ಕುಡಿದ್ರೆ ಈ ಕಿಡ್ನಿಗೆ ಏನಾಗುತ್ತೆ ಅಂದರೆ, ನಾವು ಪ್ರೆಷರ್ ಕೊಟ್ಟಂಗೆ, ಏನು ಕೊಟ್ಟಂಗೆ ಪ್ರೆಷರು, ಬ್ಲಡ್ಡನ್ನು ಶುದ್ಧಿ ಮಾಡಲಿಕ್ಕೆ ಅಲ್ವಾ, ಈ ಕಿಡ್ನಿಗಳಿಗೆ ನಾವು ಪ್ರೆಷರ್ ಹಾಕಿದಂಗೆ ಆಗುತ್ತೆ. ಹೆಚ್ಚು ನೀರು ಕುಡಿಬೇಕ್ರಿ ನಾವು. ಹೆಚ್ಚು ನೀರು ಕುಡಿದಂಗೆ ಏನಾಗುತ್ತೆ, ಈ ಮರು ಹೀರಿಕೆ ನೀರಿನ ಪ್ರಮಾಣ ಎಲ್ಲ ಕಡಿಮೆ ಆಗುತ್ತೆ. ನಮಗೂ ನೀರು ಉಳಿಸ್ಬೇಕು ಬಾಡಿಗೆ, ಜೊತೆಗೆ ಯೂರಿನಲ್ಲೂ ಹೊರಗಡೆ ಬರಬೇಕು, ವಸ್ತುಗಳು ಹೊರಗಡೆ ಹಾಕ್ಬೇಕಂತ ಯೂರಿನ್ ಹೊರಗಬೇಕು, ಜೊತೆಗೆ ಬಾಡಿಯಲ್ಲೂ ನೀರಿನ ಅಂಶ ಇರಬೇಕು. ಎಷ್ಟು ಕಷ್ಟ ನೋಡಿ ಅದಕ್ಕೆ ಅಲ್ವ. ಅದಕ್ಕೆ ನಾವು ನೀರು ಜಾಸ್ತಿ ಕೊಡ್ಬಿಟ್ರೆ ನಮಗೂ ನೀರಿನ ಅಂಶ ಇರ್ತದೆ, ಯೂರಿನ್ ಹೊರಗಡೆ ಹೋಗ್ತದೆ, ಸಿಂಪಲ್ ಅಲ್ವಾ. ಈ ರೀತಿ ಎಲ್ಲ ನೋಡಬೇಕಾಗುತ್ತೆ. ಅದಕ್ಕೆ ಹೆಚ್ಚು ನೀರು ಕುಡಿಬೇಕ್ರಿ. ಪ್ರತಿಯೊಂದು ಮೂತ್ರಪಿಂಡದಲ್ಲಿ ಉತ್ಪತ್ತಿಯಾದ ಮೂತ್ರವು ಅಂತಿಮವಾಗಿ ಮೂತ್ರಪಿಂಡಗಳನ್ನು ಮೂತ್ರಕೋಶಕ್ಕೆ ಸಂಪರ್ಕಿಸುವ ಮೂತ್ರಣ ಎಂಬ ಉದ್ದನೆಯ ನಾಳವನ್ನು ಪ್ರವೇಶಿಸುತ್ತದೆ. ಸಿಂಪಲ್ ನೋಡಿದ್ವಿ ನಾವು. ಮೂತ್ರಕೋಶವು ಸ್ನಾಯುವಿನಿಂದ ಅಂಗವಾಗಿರೋದ್ರಿಂದ ನರವ್ಯೂಹಕ್ಕೆ ನಿಯಂತ್ರಣಕ್ಕೆ ಒಳಪಟ್ಟಿದೆ. ನಾನು ಹೇಳಿದ್ನೆಲ್ಲ ಬ್ರೈನ್ ಕನೆಕ್ಷನ್ ಇರ್ತದೆ. ಏನಾಗುತ್ತೆ, ಒಂದು ಪ್ರಚೋದನೆ ಬರುತ್ತೆ, ಅಲ್ಲಿ ಬ್ರೈನಿಗೆ ಹೋಗುತ್ತೆ, ಅಲ್ಲಿಂದ ನಿಮ್ಮ ಚೀಲ ತುಂಬಿದೆ, ಇದನ್ನು ರಿಲೀಸ್ ಮಾಡಬೇಕು ಅಂದಾಗ ಹೋಗುತ್ತೆ ಹೊರಗಡೆ. ಈ ರೀತಿಯಲ್ಲಿ ಕೆಲಸ ನಡೀತಾ ಇರ್ತದೆ. ದ್ಯುತಿ ಸಂಶ್ಲೇಷಣೆ ಸಮಯದಲ್ಲಿ ಉತ್ಪತ್ತಿಯಾದ ಆಕ್ಸಿಜನ್ ಸಸ್ಯಕ್ಕೆ ಒಂದು ವ್ಯರ್ಥ ಪದಾರ್ಥ, ವೇಸ್ಟ್ ಪದಾರ್ಥ, ನಮಗೆ ಬೆಸ್ಟ್ ಅವ. ಅವು ಹೆಚ್ಚಾಗಿ ನೀರನ್ನು ಬಾಷ್ಪ ವಿಸರ್ಜನೆ ಮೂಲಕ ಹೊರಹಾಕ್ತಾ ಇರ್ತವೆ. ಹೆಚ್ಚಾದ ನೀರು ಇರ್ತದಲ್ಲ ನೋಡಿ, ಹೆಚ್ಚಾದ ನೀರು ತೊಗೊಂಡು ಏನು ಮಾಡ್ತವೆ, ಬಾಷ್ಪ ವಿಸರ್ಜನೆ ಮೂಲಕ ಹೊರಗಡೆ ಆಗ್ತಾನೆ ಇರ್ತವೆ. ಹೊರಗಡೆ ಬರ್ತಾ ಇದೆ ನೀರು, ಈ ರೀತಿಯಲ್ಲಿ ಹೊರಗಡೆ ಹೋಗ್ತಾ ಇರುತ್ತೆ. ಹಳೆಯ ಝೈಲಮ್ಗಳಲ್ಲಿ ತ್ಯಾಜ್ಯ ಪದಾರ್ಥಗಳು ರಾಳ ಮತ್ತು ಅಂಟುಗಳ ರೂಪದಲ್ಲಿ ಸಂಗ್ರಹವಾಗ್ತದೆ. ಈಗ ಝೈಲಮ್ಗಳಲ್ಲಿ ತ್ಯಾಜ್ಯ ಪದಾರ್ಥಗಳು ಇರ್ತಾವಲ್ಲ, ಈ ರಾಳ ಮತ್ತು ಅಂಟುಗಳ ರೂಪದಲ್ಲಿ ನಾವು ಅಂಟು ನೋಡ್ತೇವೆ, ಅದು ಕೂಡ ವೇಸ್ಟ್ ಅಂದಂಗೆ ಸಸ್ಯಕ್ಕೆ. ಈಗ ಝೈಲಮ್ನಲ್ಲಿ ತ್ಯಾಜ್ಯ ಪದಾರ್ಥಗಳು ಕಂಡು ಬರ್ತವೆ, ರಾಳ ಮತ್ತು ಅಂಟುಗಳು, ಅವು ನಾವು ನೋಡ್ತೇವೆ ಸಸ್ಯಗಳಲ್ಲಿ. ಅದು ಕೂಡ ಒಂದು ವೇಸ್ಟೇಜ್, ವಿಸರ್ಜನೆ ರೀತಿಯಲ್ಲಿ ನಡೆಯುತ್ತೆ. ಸಸ್ಯಗಳು ತಮ್ಮ ಸುತ್ತಲಿನ ಮಣ್ಣಿನಲ್ಲಿ ಕೂಡ ಕೆಲವು ತ್ಯಾಜ್ಯ ವಸ್ತುಗಳನ್ನು ವಿಸರ್ಜಿಸ್ತವೆ, ಅಲ್ಲಿ ಕೂಡ ವಿಸರ್ಜನೆ ಮಾಡ್ತವೆ, ಮಣ್ಣಿನಲ್ಲೇ ಮಾಡ್ತವೆ, ಅಂಟುಗಳ ರೂಪದಲ್ಲಿ ಬಿಡುಗಡೆ ಮಾಡ್ತವೆ, ಎಲೆಗಳ ಮುಖಾಂತರ ನೀರನ್ನು ಹೊರಗೆ ದಬ್ತವೆ, ಈ ಥರ ಇರುತ್ತೆ.
ಸಸ್ಯ ತ್ಯಾಜ್ಯ ಪದಾರ್ಥಗಳು ಜೀವಕೋಶದ ರಸದಾನಿಗಳಲ್ಲಿ ಹಾಗೂ ಎಲೆಗಳಲ್ಲಿ ಸಂಗ್ರಹ ಆಗುತ್ತೆ. ಕೆಲವು ತ್ಯಾಜ್ಯ ಪದಾರ್ಥಗಳು ಈ ರಸದಾನಿ ಅಂತ ಇರ್ತಾವಲ್ಲ, ಸಸ್ಯಗಳು ಬೇಕಾದ ರಸದಾನಿಗಳಿದಾವಲ್ಲ ದೊಡ್ಡ ದೊಡ್ಡ ಎಲೆಗಳಲ್ಲಿ ಕೂಡ ಅಲ್ಲೆಲ್ಲ ಶೇಖರಣೆ ಆಗ್ತಾನೆ ಇರುತ್ತದಲ್ಲ. ಸೊ ಈ ರೀತಿಯಲ್ಲಿ ಇರ್ತದೆ. ಓಕೆ, ಧನ್ಯವಾದಗಳು. ಸೊ ಇಷ್ಟೊತ್ತು ನಮ್ಮ ಜೊತೆಗೆ ನೀವು ಸಮಯವನ್ನು ಕೊಟ್ಟಿದ್ದೀರಿ. ಎಲ್ಲ ವಿದ್ಯಾರ್ಥಿಗಳಿಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾ, ಭಾಳ ಇಂಪಾರ್ಟೆಂಟ್ ಪಾಠ ಇದೆ. ನಿಮಗೆ ಏನೇ ಡೌಟ್ ಬಂದರೂ ಕೂಡ ನಮ್ಮನ್ನು ಸಂಪರ್ಕ ಮಾಡಿ, ನಂಬರ್ಸನ್ನು ಕೊಟ್ಟಿರ್ತೇನೆ. ಚೆನ್ನಾಗಿ ಓದ್ಕೊಳ್ಳಿ. ಎಲ್ಲ ರೀತಿಯಲ್ಲಿ ನಿಮಗೆ ಇಲ್ಲಿ ಸಿಗುತ್ತೆ. ಯಾರಿಗೆಲ್ಲ PPT ಬೇಕು ಅವರು ಕನೆಕ್ಟ್ ಮಾಡ್ಕೊಳ್ಳಿ. ಇದು ಓಪನ್ ಸೋರ್ಸ್ ಇದೆ ಭೀಮಪ್ಪ ಸರ್ ಅವರಿಗೆ. ಧನ್ಯವಾದಗಳು ತಿಳಿಸುತ್ತಾ ನಾನು ಮುಗಿಸ್ತಾ ಇದ್ದೇನೆ ನಮ್ಮ ವಿಡಿಯೋವನ್ನು. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಸ್ವಲ್ಪ ಏನಂತಂದರೆ ಒಂದು ಹಾರ್ಟ್ ಫಂಕ್ಷನ್ ನೋಡಬೇಕಂತ. ಹಾರ್ಟ್ ಹೆಂಗೆ ಫಂಕ್ಷನ್ ಆಗುತ್ತೆ, ನೀವು ಒಂದು ವಿಡಿಯೋ ನೋಡಿಬಿಟ್ರೆ ಒಂದು ಹಾರ್ಟ್ ಯಾವ ರೀತಿ ಫಂಕ್ಷನ್ ಮಾಡುತ್ತೆ ನೀಟಾಗಿ ಅದನ್ನು ಸ್ವಲ್ಪ ನೋಡಬೇಕಂತ ಆಸೆ ಅಷ್ಟೆ. ನಿಮಗೆ ಸ್ವಲ್ಪ ಕ್ಲಾರಿಟಿ ಸಿಗಲಿ ಅಂತ. ಫಂಕ್ಷನ್ ಆಫ್ ಹಾರ್ಟ್. ಫಂಕ್ಷನ್ ಆಫ್ ಹಾರ್ಟ್ ನೋಡಿ, ಕ್ಲಾಸ್ 10ಗೆ ಬೇಕಲ್ಲ ನಮಗಿದೆ. ಅನಿಮೇಷನ್ ಆದರೂ ನೋಡ್ಬೋದಾಗಿತ್ತು, ಒರಿಜಿನಲ್ ನೋಡಿ ಯಾವುದಾದ್ರು ಒಂದು ನೋಡೋಣ. ಇಲ್ಲಿ ನೋಡಿ ಹೌ ಹಾರ್ಟ್ ವರ್ಕ್ ಆಗುತ್ತೆ. ಸ್ವಲ್ಪ ಆ ಕಡೆ ಹೋಗಿದೆ ಇದು. ಇಲ್ಲಿದೆಯಲ್ಲ, ಇಲ್ಲಿ ನೋಡೋಣ. ಫಂಕ್ಷನ್ ಮಾಡೋದು ನೋಡೋಣ. ಅದು ಹಾರ್ಟ್ ಪಂಪ್ ಆಗಬೇಕು. ರಕ್ತ ಎಲ್ಲಿಂದ ಎಲ್ಲಿ ಬರುತ್ತೆ ಅಲ್ವಾ, ಈ ರೀತಿಯಲ್ಲಿ ಇರುತ್ತೆ. ಸ್ವಲ್ಪ ಅರ್ಧ ಆಗಿದೆ, ನಿಮಗೆ ಕಾಣುತ್ತೆ, ನೋಡೋಣ. Our heart is a muscular organ which is protected by the rib cage. ಸುತ್ತ ಏನಿದೆ, ರಿಬ್ ಕೇಜ್ ಇದೆ, ರಿಬ್ಸ್ ಇದೆ. The heart is divided into 4 chambers. The 2 upper chambers of heart are called right atrium and left atrium. And the 2 lower chambers of heart are called right ventricle and left ventricle. Inferior vena cava and superior vena cava carry deoxygenated blood to the right atrium of the heart. Blood flows from the right atrium into the right ventricle through the open tricuspid valve. When the ventricles are full, the tricuspid valve shuts. Blood leaves the right ventricle through the pulmonary valve into the pulmonary artery for oxygenation. The pulmonary veins carry oxygenated blood to the left atrium. Blood flows from the left atrium into the left ventricle through the open mitral valve. When the ventricles are full, the mitral valve shuts. Blood leaves the left ventricle through the aortic valve into the aorta and to the body. And this is how the heart functions continuously.